ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದ PDO ನಾನ್-HK ಪ್ರಶ್ನೆ ಪತ್ರಿಕೆಯ 1ರ ಕೀ ಉತ್ತರಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಇದು ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತದೆ. ಅಫಿಷಿಯಲ್ ಕೀ ಉತ್ತರಗಳು ನಾಡಿದ್ದು ಸಾಯಂಕಾಲ ಅಥವಾ ನಾಳೆ ಸಾಯಂಕಾಲ ಬಿಡಬಹುದು, ಸರಿನಾ? ಸೊ ಅದು ಪರ್ಮನೆಂಟ್ ಅಂದರೆ ಅಫಿಷಿಯಲ್ ಕೀ ಆನ್ಸರ್ ಆಗಿರ್ತದೆ. ಸೊ ಇದರಲ್ಲಿ 99% ನಾವು ಸರಿಯಾದ ಉತ್ತರಗಳನ್ನ ನಿಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ, ಸರಿನಾ? ಸೊ ಯಾವುದಾದ್ರೂ ಕಣ್ ತಪ್ಪಿಸಿ ಯಾವುದಾದ್ರೂ ತಪ್ಪು ಉತ್ತರಗಳು ಬಂದಿದ್ದರೆ ಸೊ ದಯಮಾಡಿ ಕಮೆಂಟ್ ಹಾಕಿ. ಸೊ ಆ ಕಮೆಂಟ್ನ ನಾವು ರೆಕ್ಟಿಫೈ ಮಾಡ್ತೀವಿ, ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಭಾರತೀಯ ಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಹೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, GS ಗುರ್ರೆ. ಇದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೆಕೆಂಡ್ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಇವೆಂಟನ್ನು ಜಯಿಸಿದೆ ಅಂತ ಕೊಟ್ಟಿದ್ದಾರೆ, ಸರಿನಾ? ಇದು ಸರಿಯಾಗಿದೆ ನೋಡಿ ಇದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯವು 2023-2024ನೇ ಆವೃತ್ತಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ, ಸರಿನಾ? ಡಿ ಗುಕೇಶ್ ಇದ್ರೆ 2024-25 ಈ ವರ್ಷ ಇದೆಯಲ್ಲ, ಸಾರಿ 2024ನೇ ಆವೃತ್ತಿ, ಈ ವರ್ಷದ ಆವೃತ್ತಿ, ಈ ವರ್ಷದಲ್ಲಿ ಭಾಗವಹಿಸಿದ್ದಾರೆ, ಹೋದ ವರ್ಷ ಅಲ್ಲ, ಸರಿನಾ? ಸೊ ಇದು ಸರಿಯಾದ ಉತ್ತರ ಆಗಲ್ಲ, ಸರಿನಾ? ಸೊ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾವುದೇ ಭಾರತೀಯನು ಇದುವರೆಗೂ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗಿಲ್ಲ ಅಂತ ಕೊಟ್ಟಿದ್ದಾನೆ. ಯಾಕೆ? ನಮ್ಮ ವಿಶ್ವನಾಥ್ ಆನಂದ್ ಅವರು, ತಮಿಳುನಾಡದ ವಿಶ್ವನಾಥ್ ಆನಂದ್ ಅವರು ಆಗಿದ್ದಾರೆ, ಸರಿನಾ? ಸೊ ಇದು ಸಿ ಕೂಡ ರಾಂಗ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿದ್ದಾವೆ ಅಂತ ಕೇಳಿದ್ರೆ ಒಂದು ಹೇಳಿಕೆ ಮಾತ್ರ ಸರಿಯಾಗುತ್ತೆ, ಸರಿನಾ? ಸೊ B, C ರಾಂಗ್ ಇದ್ದಾವೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ನೆಕ್ಸ್ಟ್ ಎಕ್ಸಾಮು ಕೂಡ ಹೆಲ್ಪ್ ಆಗುತ್ತೆ. ಏನಂದರೆ ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ ಮುಕ್ತ ಮಹಿಳೆಯರ ವಿಭಾಗದಲ್ಲೂ ಹಾಗೆ ಪುರುಷರ ವಿಭಾಗದಲ್ಲೂ ಎರಡರಲ್ಲೂ ಕೂಡ ಗೆದ್ದಿರೋದು ಭಾರತವೇ, ಸರಿನಾ? ಸೊ ಇದು 1 ತಿಂಗಳ ಹಿಂದಿಂದು ಕರೆಂಟ್ ಅಫೇರ್ ಅದು. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆಯಾಗುತ್ತಾರೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ A, C ಮತ್ತು E, ಸರಿನಾ? A, C, E ಅಂದರೆ ಯಾವ್ದು ಅಂದರೆ ಆಪ್ಷನ್ ಎ KM ಕಪಾಡಿಯಾ ಅವ್ರದ್ದು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ, ಇದು ಸರಿಯಾಗಿದೆ, ಸರಿನಾ? ಸೊ ನೆಕ್ಸ್ಟ್ ಯಾರ್ದಿದೆ ಅಂದರೆ ಶ್ಯಾಮ್ ಚರಣ್ ದುಬೆ ಇದೆಯಲ್ಲ, ಇದು ಆ್ಯಕ್ಚುಲಿ ಗ್ರಾಮ ಭಾರತ ಅಂತ ಇದು ಹೇಳಿದಾರಲ್ಲ, ವಿಲೇಜ್ ಇಂಡಿಯಾ. ಈ ವಿಲೇಜ್ ಇಂಡಿಯಾ ಅನ್ನೋದು ಆ್ಯಕ್ಚುಲಾಗಿ ಬುಕ್ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಮೇಕ್ ಎಮ್ ಮ್ಯಾರಿಯೇಟ್ ಅಂತ ತೋರಿಸ್ತದೆ. ಓಕೆ, ಇಲ್ಲಿದ್ದಾರೆ ನೋಡಿ, ಈ ಮೇಕ್ ಎಮ್ ಮ್ಯಾರಿಟ್ ಅಂತ ತೋರಿಸ್ತದೆ. ಬಟ್ ಇದಕ್ಕೆ ಸಂಬಂಧಿಸಿದ ಈ ವಿಲೇಜ್ ಇಂಡಿಯಾಗೆ ಅಸೋಸಿಯೇಟೆಡ್ ಆಗಿ ಒಬ್ಬರು ಆಥರ್ ಅಂತ ಕೇಳಿದ್ರೆ ಅವರು ಶ್ಯಾಮ್ ಚರಣ್ ದುಬೆ ಅದನ್ನು ಆಗ್ತದೆ ಅಂತ ಕೊಡ್ತಿದೆ, ಸರಿನಾ? ಗೂಗಲಲ್ಲಿ. ಬಟ್ ಇದಕ್ಕೆ ಸರಿಯಾದ ಉತ್ತರ ಅದು ಕೂಡ ಆಗ್ತದೆ. ಬಟ್ ಇನ್ನೊಂದು ಯಾವುದು ಅಂದರೆ ಇದು ಡಿ, ಸರಿನಾ? ಸಾರಿ E, DN ಧನಗೆರೆ ಇವ್ರದ್ದು ಯಾವುದು ಅಂದರೆ ಥೀಮ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಇನ್ ಇಂಡಿಯನ್ ಸೋಷಿಯಾಲಜಿ, ಇದು ಕೂಡ ಆಗುತ್ತೆ, ಸರಿನಾ? ಸೊ AE ಇರಲೇಬೇಕು, AE ಅದು ಆನಂತರ C, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 3ನೇ ಪ್ರಶ್ನೆಗೆ ಆಪ್ಷನ್ ಎ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಇಂಗ್ಲೀಷ್ ವರ್ಷನಲ್ಲಿದೆ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನು ಬಂದುಬಿಟ್ಟು ಏನಿದೆ ಅಂದರೆ, ಕೆಳಗಿನ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ, ಒಂದನ್ನು ಪ್ರತಿಪಾದನೆ ಇನ್ನೊಂದನ್ನು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ, ಸರಿನಾ? ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದರೆ ಭಾರತದಲ್ಲಿನ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಅಡಚಣೆಯಾಗಿದೆ ಅಂತ ಕೊಟ್ಟಿದ್ದಾರೆ, ಸರಿನಾ? ಭಾರತದಲ್ಲಿ ಡೈವರ್ಸಿಟಿ ಇದೆಯಲ್ಲ ಅದು ಏನಂದರೆ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಅಡಚಣೆಯಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿಯಾ? ಹೇಳಿ ನೋಡೋಣ, ಸರಿಯಾ ಇಲ್ಲ? ಸೊ ಇದಕ್ಕೆ ರಾಂಗ್ ಆಗುತ್ತೆ ಇದು. ಓಕೆ, ಇದು ರಾಂಗ್ ಆಗುತ್ತೆ. ಯಾಕಂತಂದರೆ ನಮ್ಮದು ಡೈವರ್ಸಿಟಿ ಇದ್ರೇನೋ ಹೆಚ್ಚಿಗೆ ಆರ್ಥಿಕ ಬೆಳವಣಿಗೆ ಇದ್ದರೆ ಹೆಚ್ಚಿಗೆ ಮಾಡಲಿಕ್ಕಿದ್ರೇನೋ ಹೆಲ್ಪ್ ಮಾಡುತ್ತೆ. ಬಟ್ ಇದ್ರೇನೋ ಕಡಿಮೆ ಮಾಡೋಕ್ಕೆ ಇದು ಆಗೋದಿಲ್ಲ, ಸರಿನಾ? ಅಡಚಣೆ ಆಗೋದಿಲ್ಲ. ಸೊ ಅದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕಾರಣ ಏನು ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು, ಹೊಸ ಆವಿಷ್ಕಾರಗಳು ಮತ್ತು ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳ ಪರಿಹಾರಗಳಿಗೆ ಕಾರಣವಾಗಬಹುದು ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಏನೋ ಪಾಸಿಟಿವ್ ಆಗಿ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್. ಸೊ ಇದು ಸರಿಯಾಗಿದೆ. ಎ ರಾಂಗ್ ಇದೆ, ಆರ್ ಇದ್ರೇನೋ ಸರಿ ಇದೆ, ಸರಿನಾ? ಯಾವುದಾಗುತ್ತೆ ಅಂದರೆ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಫೋರ್ತ್ ಪ್ರಶ್ನೆಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಫಿಫ್ತ್ ಪ್ರಶ್ನೆ ಏನಿದೆ ಅಂದರೆ, ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯನ್ನು ನೀತಿಯನ್ನು ಪ್ರತಿಪಾದಿಸಿದರು ಅಂತ ಕೊಟ್ಟಿದ್ದಾರೆ. ಪ್ರತ್ಯೇಕ ನೀತಿ ಯಾರಿಗೆ? ಬುಡಕಟ್ಟು ಜನಾಂಗದವರಿಗೆ ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಯಾರು? ವೇರಿಯರ್ ಎಲ್ವಿನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು.
ಸೊ ಯಾಕೆ ಸ್ಪೀಡಾಗಿ ಹೋಗ್ತಿದ್ದೇನೆ ಅಂದರೆ ಸ್ವಲ್ಪ ನಿಮಗೆ ಡೈರೆಕ್ಟಾಗಿ ನಾನು ಬೇಗ ಸ್ವಲ್ಪ ಕೀ ಆನ್ಸರ್ಗೆ ವೇಟ್ ಮಾಡ್ತಿರ್ತೀರ, ಸೊ ಅದಕ್ಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. 6th ಪ್ರಶ್ನೆ, ಅದು ಅಧಿನಿಯಮಗಳು ಮತ್ತು ಹಾಗೆ ಅದು ಸ್ಥಾಪಿಸಲಾದ ವರ್ಷ ಅಂತ ಹೇಳಿದ್ದಾನೆ, ಸರಿನಾ. ಹಿಂದೂ ವಿವಾಹ ಅಧಿನಿಯಮ ಯಾವ ವರ್ಷ ಬರ್ತದೆ ಹೇಳಿ, ಹೇಳ್ಬೋದಾ? ಸೊ ಹೇಳ್ತೀರಾ ನೀವು, ಯಾವುದಂದರೆ 1955ರಂದು ಬರ್ತದೆ. ಓಕೆ, 1955ರಲ್ಲಿ ಬರ್ತದೆ. ಅನ್ಟಚಬಿಲಿಟಿ ಆ್ಯಕ್ಟ್ ಬರ್ತದೆ ಗೊತ್ತಾ, ಅದೇ ವರ್ಷ ಕೂಡ ಇದ್ರೇನು ಹಿಂದೂ ವಿವಾಹ ಅಧಿನಿಯಮ ಬರ್ತದೆ. ಹಾಗೆ ಹಿಂದೂ ಸಕ್ಸೆಷನ್ ಮೀನ್ಸ್ ಏನೋ ಉತ್ತರಾಧಿಕಾರ ಅಧಿನಿಯಮ ಇದು ಯಾವ ವರ್ಷ ಬರ್ತದೆ ಅಂತ ಕೇಳಿದ್ರೆ ಇದು 1956ರಲ್ಲಿ ಬರ್ತದೆ. ಯಾವ ವರ್ಷ? 1956ರಲ್ಲಿ. ಆ್ಯಂಡ್ ದೆನ್ ವರದಕ್ಷಿಣೆ ನಿಷೇಧ ಅಧಿನಿಯಮ, ಸರಿನಾ, ಇದು 1961ರಲ್ಲಿ ಬರ್ತದೆ. ಸಮಾನ ವೇತನ ಅಧಿನಿಯಮ 1976ರಲ್ಲಿ 42ನೇ ತಿದ್ದುಪಡಿ ಆಯಿಸಿದ್ರೆ 39A ಯಾವುದು ಆರ್ಟಿಕಲ್ ಇದ್ರೇನು ಜಾಯ್ನ್ ಆಗ್ತದೆ ಗೊತ್ತಾ, ಆ್ಯಡಪ್ ಆಗ್ತದೆ ಅಲ್ವಾ. ಸೊ ಅದೇ ಇದು ಯಾವುದು ಸಮಾನ ವೇತನ ಅಧಿನಿಯಮ. ಹಾಗೆ ಜೀತ ಪದ್ಧತಿ ಯಾವ ವರ್ಷ ಬರ್ತದೆ? ಅದೇ ವರ್ಷ 1976ರಲ್ಲಿ, ಸರಿನಾ. ಸೊ ಬಾಲ ಕಾರ್ಮಿಕರಿದ್ರೆ ನಿಷೇಧ ಕಾಯ್ದೆ 1986ರಲ್ಲಿ ಬರ್ತದೆ. ಅದು 76, ಇದು 86, 23ನೇ ಆರ್ಟಿಕಲ್ 24ನೇ ಆರ್ಟಿಕಲ್, ಹೀಗೆ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಓಕೆ, ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಸೊ A3 ಆಗಬೇಕು ಮತ್ತು B4 ಆಗಬೇಕು. A3 ಆಗಬೇಕು, B4 ಆಗೋದು ಯಾವುದಿದೆ? ಸೊ ಆಪ್ಷನ್ 1 ಮಾತ್ರ ಇದೆ ನೋಡಿ. ಓಕೆ, ಆಪ್ಷನ್ 1 ಮಾತ್ರ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಇದು ಈಸಿ ಕ್ವಶನ್ ಇದು ನೋಡಿ. ಸೊ ಮ್ಯಾಕ್ಸಿಮಮ್ ಏನೋ ಬುಕ್ ಇದಾವಲ್ಲ, ಆ ಬುಕ್ಕಲ್ಲಿ ಮೇ ಬಿ ಫಸ್ಟ್ ಪೇಜಲ್ಲೇ ಕೊಟ್ಟಿರ್ತಾರೆ ಇದನ್ನು. ಓಕೆ, ಯಾವುದು? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಪಂಡಿತ್ ಮಾಣಿಕ್ ರಾವ್ ರಾಯಚೂರ್ಕರ್ ಅಂತ ಕೊಟ್ಟಿದ್ದಾರೆ, ಭೀಮಸೇನ್ ಜೋಶಿ ಅಂತ ಕೊಟ್ಟಿದ್ದಾರೆ, ಪಂಡಿತ್ ಶ್ರೀ ಉಸ್ತಾದ ಅಲ್ಲಾ ರಹಕ್ಕ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಭೀಮಸೇನ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ, ಸರಿನಾ. ಯಾವ ವರ್ಷ ಕೊಟ್ಟಿರ್ತಾರೆ ಹೇಳಿ ನೋಡೋಣ? 2008ಅಲ್ಲಿ ಕೊಟ್ಟಿದ್ದಾರಾ ಅಥವಾ 7ಅಲ್ಲಿ ಕೊಟ್ಟಿದ್ದಾರಾ 5ಅಲ್ಲಿ ಕೊಟ್ಟಿದ್ದಾರಾ? ಓಕೆ, ಹೇಳಿ, ಕಮೆಂಟ್ ಮಾಡಿ ಇದಕ್ಕೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಇಂಗ್ಲೀಷ್ ವರ್ಷನಲ್ಲಿದೆ, ಬೇಕಾದರೆ ಪಾಸ್ ಮಾಡ್ಕೊಂಡು ಒಂದು ಸರಿ ನೋಡ್ಕೊಳ್ಳಿ ಬೇಕಾದರೆ, ಸರಿನಾ. ಸೊ ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿನ ಸಾಮಾಜಿಕ ಚಳುವಳಿಗಳು 19ನೇ ಶತಮಾನದಲ್ಲಿ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಅದರದ್ದು ಸರಿಯಾದ ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತ ಹೇಳಿದ್ದಾನೆ, ಸರಿನಾ. ಸೊ ಈ ಸತ್ಯಶೋಧಕ ಸಮಾಜ ಯಾವಾಗ ಬರ್ತದೆ ಅಂತ ಕೇಳಿದ್ರೆ 1873ರಲ್ಲಿ ಬರ್ತದೆ. 1873ರಲ್ಲಿ ಬರ್ತದೆ. ಓಕೆ, 1873ರಲ್ಲಿ ಬರ್ತದೆ. ಆರ್ಯ ಸಮಾಜ ಬರುವುದು ಯಾವಾಗ ಅಂದರೆ 1875ರಂದು. ಓಕೆ, ಆರ್ಯ ಸಮಾಜ 1875ರಂದು. ಅಲಿಗರ್ ಚಳುವಳಿ ಬರ್ತದೆ ಗೊತ್ತಾ, ಅದು ಯಾವಾಗ ಬರ್ತದೆ ಹೇಳಿ ನೋಡೋಣ? 73, 75 ಏನು ಇವೆರಡೂ ಅಲ್ಲವಾ ಹೇಳಿ. ಸೊ ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಬರ್ತದೆ. ಓಕೆ, ಅವ್ರು 1893ರಲ್ಲಿ ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ ಅವರು ಭಾಗವಹಿಸಿ 1893, ಅದು ಆದ 4 ವರ್ಷಕ್ಕಿದ್ರೇನೋ ಮಠ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1897ರಲ್ಲಿ. ಒಂದೊಂದು ಬುಕ್ಕಲ್ಲಿ ಏನು ಕೊಟ್ಟಿದೆ ಅಂದರೆ 1896 ಅಂತ ಕೂಡ ಕೊಟ್ಟಿದೆ, ಸರಿನಾ. 96 ಅಂತ ಕೊಟ್ಟಿದೆ, ಒಂದೊಂದು ಕಡೆ 1998 ಅಂತ ಕೂಡ ಕೊಟ್ಟಿದೆ. ನಾನು ರೀಸೆಂಟಾಗಿ ನೋಡಿದೆ 1-2 ಬುಕ್, ಸರಿನಾ. ಕೆಲವೊಂದು ವೆಬ್ಸೈಟಲ್ಲೂ ಕೂಡ 1896 ಅಂತ ಪೆನ್ಷನ್ ಇದೆ, ಬಟ್ ಅಫಿಷಿಯಲ್ ಆಗಿ ಇದ್ರೇನೋ 1-2 ಸರಿ ಕೀ ಆನ್ಸರ್ ಬಂದಿರೋದ್ರ ಪ್ರಕಾರ 1897 ಇದೆ, ನೋಡ್ಕೊಳ್ಳಿ ಇದು. ಸೊ ನೆಕ್ಸ್ಟ್ ಪ್ರಾರ್ಥನಾ ಸಮಾಜ ಇದು ಯಾವಾಗ ಅಂದರೆ 1863ರಲ್ಲಿ. ಓಕೆ, 1863ರಲ್ಲಿ ಪ್ರಾರ್ಥನಾ ಸಮಾಜ ಬರ್ತದೆ. ಸೊ ಇದಕ್ಕೆ ಮೊದಲು ಯಾವುದಾಗಬೇಕು ಅಂದರೆ ಡಿ ಆಗಬೇಕು, ಸರಿನಾ. ಸೊ ಡಿ ಮೊದಲಾದರೆ ರಾಮಕೃಷ್ಣ ಮಿಷನ್ ಇದ್ರೇನೋ ಲಾಸ್ಟ್ ಆಗಬೇಕು. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ ನೋಡೋಣ ಬನ್ನಿ. ಓಕೆ, ಡಿ ಫಸ್ಟ್ ಬರಬೇಕಲ್ವಾ. ಸೊ ಡಿ ಫಸ್ಟ್ ಬಂದಿದೆ, ಸೊ ಸಿ ಲಾಸ್ಟ್ ಬರಬೇಕಾ? ಸೊ ಓಕೆ, ಸಿ ಕೂಡ ಲಾಸ್ಟ್ ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿ ಸಹ, ಬಾಹುರಕ್ಕೆ, ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾಗಿವೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಹೇಳೋದಾದರೆ ಇದು ಬಾಹುರಕ್ಕೆ ಅಂತದಲ್ಲ, ಇದನ್ನು ನೋಡಿ ಹೇಳೋದಾದರೆ ನಾವು ಕವಚಗಳು ಅಂತ ಹೇಳ್ಬೋದು, ಸರಿನಾ. ಕವಚಗಳು ಅಂತ ಇದ್ರದ್ದು ಮೀನಿಂಗ್ ಇದ್ರೆ ಏನೋ ಸಿಗಲಿಲ್ಲ. ಯಾವುದು? ಸಿ ಸಹ ಮತ್ತು ತನುತ್ರ ಅನ್ನೋದು ಈ ಬಾಹುರಕ್ಕೆ ಅನ್ನೋದ್ರ ನೋಡಿದ್ರೆ ನಾವು ಕವಚಗಳಂತ ಹೇಳ್ಬೋದು, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದಕ್ಕೆ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ, ವಿಜಯನಗರದ ಕಾಲದಲ್ಲಿ ಆಯಾಗಾರ್ ಪದ್ಧತಿಯು ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಈ ಕೆಳಗಿನ ಯಾವ ಹೇಳಿಕೆಗಳು ಆಯಾಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ಒಂದು ಗೊತ್ತಿರಲಿ, ಪ್ರತಿನಿಧಿಸುವುದಿಲ್ಲ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಪ್ರತಿನಿಧಿಸೋದು ಯಾವುದು ಅಂತ ಅಲ್ಲ, ಪ್ರತಿನಿಧಿಸಲ್ಲ ಯಾವುದು ಅಂತ ಕೇಳಿದ್ದಾನೆ. ಸೊ ರಾಜ್ಯಕ್ಕೆ ಸಲ್ಲಿಸಬೇಕಾದ ತೆರಿಗೆ ಬಾಬ್ತು ಉತ್ಪನ್ನವನ್ನು ವಿಭಜಿಸುವ ಪದ್ಧತಿಯಾಗಿತ್ತು. ಗ್ರಾಮದೊಳಗೆ ಉತ್ಪನ್ನಗಳನ್ನು ಒಕ್ಕಲಿನವರು, ಕರಕುಶಲ ಕಾರ್ಮಿಗಳ ಹಾಗೂ ಸೇವಾ ವರ್ಗಗಳ ನಡುವೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯಾಗಿತ್ತು ಅಂತ ಕೊಟ್ಟಿದ್ದಾನೆ. ಸೊ ಇದು ಆಗಿತ್ತಾ? ಓಕೆ, ಇದು ಆಗಿತ್ತು. ಸೊ ನೆಕ್ಸ್ಟ್ ಇದು ನಾಯಂಕರರ ಪದ್ಧತಿಯ ಭಾಗವಾಗಿತ್ತು ಅಂತ ಕೊಟ್ಟಿದ್ದಾನೆ. ಆಯಾಗಾರ ಪದ್ಧತಿ ಏನಿದೆಯಲ್ಲ ಇದು ನಾಯಂಕರರ
ಪದ್ಧತಿಯ ಭಾಗವಾಗಿತ್ತು ಅಂತ ಕೊಟ್ಟಿದ್ದಾನೆ. ಹೌದು, ನಾಯಂಕರ ಪದ್ಧತಿಯ ಭಾಗವಾಗಿತ್ತು. ಇನ್ನೊಂದು ನೆನಪಿರಲಿ, ನಾಯಂಕರರ ಪದ್ಧತಿಯಲ್ಲಿ ಬರ್ತದೆ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲೇ ಬರ್ತದೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತತ್ನಂತರದ ಹಂತದವರಾದ ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದರು ಅಂತ ಕೊಟ್ಟಿದ್ದಾರೆ, ಸರಿನಾ? ಮೊದಲ ವರ್ಗ ಯಾರು ಬರ್ತಾರೆ ಅಂತಂದರೆ ಇವರು ಜಮೀನ್ದಾರಿ ವರ್ಗದವ್ರು ಬರ್ತಾರೆ. ಓಕೆ, ಜಮೀನ್ದಾರಿ ವರ್ಗದ ಆದ ನಂತರ ಅವ್ರ ಕೆಳಗಿನ ವರ್ಗ ಯಾರು ಅಂತಂದರೆ ನಾಡಗೌಡರು ಅಂತ ಬರ್ತಾರಂತೆ. ಓಕೆನಾ? ಅವರಿಬ್ಬರು ಸೇರಿ ರೈತರಿಗೆ ಹೆಚ್ಚಿಗಿದ್ರೇನು ಶೋಷಣೆ ಮಾಡ್ಲಿಕ್ಕತ್ರು, ಯಾವುದಕ್ಕೆ? ಹೆಚ್ಚುವರಿ ಉತ್ಪನ್ನಕ್ಕಾಗಿ ಅಂತ ಹೇಳಿದ್ದಾರೆ. ಸೊ ಇದು ಸರಿನಾ? ಹೌದು, ಇದು ಕೂಡ ಸರಿ ಇದೆ, ಇದು ಸರಿ ಇದೆ, ಆಪ್ಷನ್ ಬಿ ಸರಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ, ಮೀನ್ಸ್ ಏನೋ ಇಲ್ಲಿ ರಾಂಗ್ ಇರಬೇಕು ಬಟ್ ನಮಗೆ ಸರಿ ಇರಬೇಕು. ಯಾವುದಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಯಾಕಂದರೆ ಅವನು ತಪ್ಪಾಗಿರೋದು ಹೇಳಿಕೆ ಕೇಳಿದ್ದಾನೆ, ಸರಿಯಾ? ಸೊ ವಿಡಿಯೋ ಏನಾದರೂ ಸ್ಪೀಡ್ ಆಗ್ತಾ ಇದ್ದರೆ, ನೀವೇನಾದರೂ ಎಕ್ಸಾಮ್ ಬರೆದಿರಲಿಲ್ಲ, ನೀವು ಜಸ್ಟ್ ಇದ್ರೇನೋ ವಿಡಿಯೋ ಇದ್ರೇನೋ ನೋಡ್ತಾ ಇದ್ದರೆ 0.75 ಇಲ್ಕಂದರೆ 0.19 ಇಟ್ಕೊಂಡು ನೋಡಿ, ಓಕೆನಾ? ಸ್ವಲ್ಪ ಸ್ಪೀಡ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ, ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 11ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಆಧುನಿಕ ನಾಟಕ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಮಿತ್ರವಿಂದ ಗೋವಿಂದ. ಅದನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಯಾರು? ಬಸವಪ್ಪ ಶಾಸ್ತ್ರಿಯ, ಸಿಂಗರಾರ್ಯ, ಅಳಿಯ ಲಿಂಗರಾಜ ಮತ್ತು ವೆಂಕಟರಮಣ ಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಿಂಗರಾರ್ಯ ಅಂತ ಬರ್ತಾರೆ. ಓಕೆ, ಈ ಸಿಂಗರಾರ್ಯ ಯಾರ ಆಸ್ಥಾನದಲ್ಲಿದ್ದರು ಅಂತ ಕಮೆಂಟ್ ಮಾಡಿ, ಸರಿಯಾ? ಸಿಂಗರಾರ್ಯ ಯಾರ ಆಸ್ಥಾನದಲ್ಲಿದ್ದರು, ಯಾವ ಮನೆತನದಲ್ಲಿದ್ದರು, ಹಾಗೆ ಎಷ್ಟನೇ ಶತಮಾನದಲ್ಲಿದ್ದರು ಅಂತ ಹೇಳಿ, ಯಾವುದಾದ್ರೂ ಒಂದು ಹೇಳಿ, ಸರಿನಾ? ಸೊ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ, ಯಾವುದಾದ್ರೂ ಒಂದು ಹೇಳಿದ್ರು ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ ಅಂತಲೇ ಅದರ ಅರ್ಥ, ಸರಿನಾ? ಸೊ ನೆಕ್ಸ್ಟ್ 11 ಆದ ನಂತರ 12ನೆಯ ಪ್ರಶ್ನೆ ಏನಿದೆ ಅಂದರೆ, ಕೆಳಕಂಡವುಗಳನ್ನು ಸರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಆಪರೇಷನ್ ಸರ್ವಶಕ್ತಿ ಅಂತ ಕೊಟ್ಟಿದ್ದಾರೆ. ಆಪರೇಷನ್ ಸರ್ವಶಕ್ತಿ ಏನಾಗುತ್ತೆ? ಇಲ್ಲ, ಇದು ಕ್ವಶನ್ ಪೇಪರ್ ಯಾರು ಸಾಲ್ವ್ ಮಾಡಿದಾರಲ್ವ ಅವ್ರು ಇದ್ರ ಬಿಗೆ ಇದ್ರೇನೋ ರೈಟ್ ಹಾಕಿದ್ದಾರೆ 3 ಅಂತ. ಓಕೆ, ಇದೊಂದು ಮ್ಯಾಕ್ಸಿಮಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಇದು. ಆಪರೇಷನ್ ಕಾವೇರಿ ಎದ್ರದ್ದು ಅಂದರೆ ಸುಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಭಾರತೀಯರ ರಕ್ಷಣೆ. ಓಕೆ, ಬಟ್ ಅವನು ಪ್ರಶ್ನೆ ಪತ್ರಿಕೆ ತೆಗೆಯವನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ ಬಿ ಎಲ್ಲ 3ನೇ ಕೊಟ್ಬಿಟ್ಟಿದ್ದಾನೆ ನೋಡಿ, ಬಿ ಎಲ್ಲ 3ನೇ ಇದ್ದಾವೆ. ಓಕೆ, ಸೊ ಇಲ್ಲಿ ಬೇರೆ ಕೂಡ ಗೊತ್ತಿರಬೇಕು. ಯಾವುದೋ ಆಪರೇಷನ್ ಸರ್ವಶಕ್ತಿ ಇದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾನೆ. ಇದು ಎದಕ್ಕೆ ಅಂತ ಕೇಳಿದ್ರೆ, ಇದು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡೋಕ್ಕೆ ಇದ್ರೇನೋ ಮಿಷನ್ನ ಹಮ್ಮಿಕೊಂಡಿದ್ರು. ಯಾರು? ಭಾರತೀಯ ಸೇನೆ, ಸರಿನಾ? ಸೊ ನೆಕ್ಸ್ಟ್ ಆಪರೇಷನ್ ಕಾವೇರಿ ಯಾವುದು ಅಂದರೆ ಸುಡಾನ್. ಓಕೆ, ಯಾವುದು? ಸುಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಭಾರತೀಯರ ರಕ್ಷಣೆಗೆ ಯಾವ ಕಾರ್ಯಾಚರಣೆ ಹಮ್ಮಿಕೊಂಡಿದ್ರು ಅಂತ ಕೇಳಿದ್ರೆ ಯಾವ ಮಿಷನ್ ಅಂದರೆ ಅದು ಆಪರೇಷನ್ ಕಾವೇರಿ, ಸರಿನಾ? ಸೊ ನೆಕ್ಸ್ಟ್ ಆಪರೇಷನ್ ದೋಸ್ತ್ ಅಂತ ಬರ್ತದೆ. ಆಪರೇಷನ್ ದೋಸ್ತ್ ಮತ್ತು ಆಪರೇಷನ್ ದೇವಿಶಕ್ತಿ ಜಾಸ್ತಿ ಟೈಮ್ ಕೇಳಿದಾನೆ ನೋಡಿ ಇವೆಲ್ಲ. ಸೊ ಆಪರೇಷನ್ ದೋಸ್ತ್ ಇದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ರೆ ವಿನಾಶಕಾರಿ ಭೂಕಂಪಗಳು ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತದ ರಕ್ಷಣೆ ಮತ್ತು ಮಾನವೀಯತೆ ನೆರವಿನ ಕಾರ್ಯಾಚರಣೆಗೆ ಸಂಬಂಧಿಸಿದೆ. ಯಾವುದು? ಆಪರೇಷನ್ ದೋಸ್ತ್. ಸೊ ನೆಕ್ಸ್ಟ್ ಆಪರೇಷನ್ ಅಜಯ್ ಯಾವುದು? ಅಜಯ್ ಅಂದರೆ ವಿಜಯ ಆಗು ಅಂತ. ನನಗೆ ಯಾರಿಗೆ ವಿಜಯ ಆಗಲಿ ಅಂತ ನಾವು ಇಂಡಿಯನ್ಸ್ ಇದ್ರೆ ಬಯಸ್ತೀವಿ. ಯಾರವರು? ಇಸ್ರೇಲ್ದವರು. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಇಸ್ರೇಲ್ನಿಂದ ಭಾರತೀಯ ನಾಗರಿಕರನ್ನು ಹಿಂದಿರುಗಿಸಲು. ಓಕೆ, ಸೊ ಇದನ್ನದು. ಸೊ ಈ ಪ್ರಶ್ನೆನ ನೀವು ಮುಂದಿನ ಯಾವುದಾದ್ರೂ ಎಕ್ಸಾಮ್ ಬರೀರಿ, PCಯಿಂದ ನೀವು PSI KS ಯಾವ್ದು ಬೇಕಾದ್ರೆ ಬರೀರಿ. ಈ ಪ್ರಶ್ನೆ ಬರ್ತಿದೆ ರೀಸೆಂಟಾಗಿ 1-2 ಇಯರ್ ಏನಿದೆ ಅಲ್ವಾ, ಯಾವುದ್ಯಾವ್ದು ಪ್ರಶ್ನೆ ಪತ್ರಿಕೆ ಬಂದಿದೆ ಈ ಪ್ರಶ್ನೆಗಳು ಆಪರೇಷನ್ ಕಾವೇರಿ ಆಗಲಿ, ಆಪರೇಷನ್ ದೋಸ್ತ್ ಮತ್ತು ಆಪರೇಷನ್ ಅಜಯ್ ಮತ್ತು ಇನ್ನೊಂದು ಆಪರೇಷನ್ ದೇವಿಶಕ್ತಿ ಅಂತ ಬರ್ತದೆ. ಅದು ಅಫ್ಘಾನಿಸ್ತಾನದಿಂದ ಕರ್ಕೊಂಬರ್ತಾರೆ ಅಲ್ಲಿದ್ರೇನೋ ಭಾರತೀಯರನ್ನು, ಸರಿನಾ? ಸೊ ಇವು 4 ಕೂಡ ಹೆಚ್ಚಿಗೆ ಕೇಳಿದ್ದಾನೆ. ಈ ಸರ್ವಶಕ್ತಿ ಕೇಳಿಲ್ಲ ಜಾಸ್ತಿ ಟೈಮ್, ಓಕೆನಾ? ಬಟ್ ಇದು ಇನ್ನು ಮುಂದೆ ಕೇಳ್ಬೋದೇನೋ, ಇವಾಗ ಕೇಳಿದ್ದಾನೆ ಅಲ್ವಾ, ಸೊ ಆ ರೀತಿ ಕೇಳ್ಬೋದೇನೋ. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಒಂದು ಕಡೆ ಬರೆದು ಇಟ್ಕೊಳ್ಳಿ, ಸರಿನಾ? ಯೂಸ್ಫುಲ್ ಆಗುತ್ತೆ ಇದು ನಿಮಗೆ. 1 ಮಾರ್ಕ್ಸ್ ಇದ್ರೂ ಈಸಿಯಾಗಿ ಬರ್ತದೆ. ಸೊ ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ AD ಆಗಬೇಕಾ? ಓಕೆ, AD ಆಗಬೇಕು, B3 ಆಗಬೇಕು, ಮತ್ತು C2 ಆಗಬೇಕು. C2 ಆಗೋದು ಯಾವುದಿದೆ ಅಂದರೆ ಆಪ್ಷನ್ 4 ಇದೆ ನೋಡಿ ಇದಕ್ಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಿಷನ್ ಟು ದ ಮೈಸೂರು ಎಂಬುದು ಯಾರು ಬರೆದ ಪ್ರವಾಸ ಕಥನ ಅಂತ ಕೊಟ್ಟಿದ್ದಾರೆ. ಮಿಷನ್ ಟು ದಿ ಮೈಸೂರು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಮಿಸ್ಸಸ್ ಮುರ್ರೆ ಮಿಚೆಲ್, CEM ರಸೆಲ್, ಅದಾನಂತರ ವಿಲಿಯಂ ಅರ್ಥರ್, ಜಾನ್ ಹರ್ಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ವಿಲಿಯಂ ಅರ್ಥರ್. ಓಕೆ, ವಿಲಿಯಂ ಅರ್ಥರ್ ಅನ್ನೋರು ಏನು ಬರೆದಿದ್ದಾರೆ ಅಂದರೆ ಮಿಷನ್ ಟು ದಿ ಮೈಸೂರು ಎನ್ನುವ ಪ್ರವಾಸ ಕಥನವನ್ನು ಬರೆದಿದ್ದಾರೆ.
ವಿಲಿಯಂ ಅರ್ಥರ್ ಅವರು ಬರೆದ ಮಿಷನ್ ಟು ಮೈಸೂರು ಅನ್ನೋದು ಏನಾಗಿತ್ತು ಅಂತ ಕೇಳಿದ್ರೆ ಪ್ರವಾಸ ಕಥನವಾಗಿತ್ತು, ಸರಿನಾ. ಆತ್ಮಕಥೆಯ ಪ್ರವಾಸ ಕಥನ ಅಂತ ಹೀಗೇನಾದರೂ ಕೊಡ್ತಾರೆ, ಸರಿನಾ. ಸೊ ಅದು ಯಾವುದು ಪ್ರವಾಸ ಕಥನವಾಗಿತ್ತು, ಯಾವುದು ಮಿಷನ್ ಟು ದಿ ಮೈಸೂರು, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಶಿವಭಾರತ, ಅ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ ಅಂದರೆ ದಿ ಕ್ಯಾಪ್ಟಿವಿಟಿ ಮತ್ತು ಮುದ್ರಾ ಮಂಜುಷಾ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಆನ್ಸರ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಇದು ಸ್ವಲ್ಪ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ನೋಡ್ಕೊಳ್ಳೋಣ, ಸರಿನಾ. ಬಟ್ ಇವಾಗ ನೋಡೋದಾದರೆ ಇದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಮಧ್ಯೆ ಕನ್ಫ್ಯೂಷನ್ ಇದೆ, ಸರಿನಾ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದರೆ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ಯಾವುದೊಮ್ಮೆ ಫೋಟೋನ ಅಪ್ಲೋಡ್ ಮಾಡಿರ್ತೀವಿ, ಸರಿನಾ. ಟೆಲಿಗ್ರಾಮಲ್ಲಿ ಆಗಿರಲಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಆಗಿರಲಿ, ಸರಿಯಾ. ಸೊ ನೆಕ್ಸ್ಟ್ 15th ಪ್ರಶ್ನೆ ಏನಿದೆ ಅಂದರೆ, ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ಸು, ಹೇಳಿಕೆ ಒಂದೇನಿದೆ ಅಂದರೆ ಹೇಳಿಕೆ ಎ, ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದು ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೊಟ್ಟಿದ್ದಾನೆ, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಐಹೊಳೆಯ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿರ್ದೇಶನವಾಗಿ ನಿಲ್ಲುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಕೂಡ ಸರಿಯಾಗಿದೆ, ಸರಿನಾ. ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಏನಿದೆ ಹೇಳಿಕೆ ಅಂದರೆ, ಐಹೊಳೆಯಲ್ಲಿರುವ 3 ಮುಖ್ಯ ದೇವಸ್ಥಾನಗಳೆಂದರೆ ಒಂದು ಲಾರ್ಡ್ ಖಾನ್ ದೇವಾಲಯ, ದುರ್ಗಾ ದೇವಾಲಯ ಮತ್ತು ಹುಚ್ಚಮಲ್ಲಿ ದೇವಸ್ಥಾನ ಅಂತ ಹೇಳಿದ್ದಾನೆ. ಸೊ ಇವು 3 ದೇವಸ್ಥಾನ ಇದ್ದಾವೆ, ಹೌದು. ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇವೆಲ್ಲ ದೇವಸ್ಥಾನಗಳು ವಿತ್ ಫೋಟೋ ಕೊಟ್ಟಿದ್ದಾನೆ, ಸರಿನಾ. ಇವು ಕೂಡ ಇದ್ದಾವೆ. ಸೊ ನೆಕ್ಸ್ಟ್ ಏನಿದೆ, ಮೂಲತಃ ಲಾರ್ಡ್ ಖಾನ್ ದೇವಾಲಯ ಶಿವ ದೇವರಿಗೆ ಸಮರ್ಪಿತವಾಗಿತ್ತು ಅಂತ ಕೊಟ್ಟಿದ್ದಾನೆ. ನೀವು ಬೇಕಾದರೆ ಈ ಲಾರ್ಡ್ ಖಾನ್ ದೇವಾಲಯ ಅದು ಗೂಗಲಲ್ಲಿ ಸರ್ಚ್ ಮಾಡಿ, ಶಿವ ದೇವಾಲಯ ಅಂತಲೇ ಬರ್ತದೆ, ಓಕೆನಾ. ಬಟ್ ಇಲ್ಲಿ ಆಪ್ಷನ್ ABCD 4 ಆಗಬೇಕಾಗಿತ್ತು. ಬಟ್ ಇಲ್ಲಿ ಅವನೇನು ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಅಂದರೆ, ಅವ್ನು ಕೊಡೋ ಪ್ರಕಾರ ABC ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅನಿಸುತ್ತೆ ಇಲ್ಲಿ, ಸರಿನಾ. ABC, ಯಾಕಂದರೆ D ಕೂಡ ಸರಿಯಾಗಿದೆ. ಯಾಕಂದರೆ ಲಾರ್ಡ್ ಖಾನ್ ದೇವಾಲಯ ಮೂಲತಃ ಯಾರಿಗೆ ಅಂದರೆ ಶಿವನಿಗೆ ಸಮರ್ಪಿತವಾಗಿತ್ತು. ಯಾವಾಗ ಈ ಮೊಘಲ್ಸ್ ಮತ್ತು ಇವರು ಬಹಮನಿಗಳು ಮತ್ತು ಆದಿಲ್ ಶಾಹಿಗಳು ಇವ್ರು ಬಂದ ನಂತರ ಅಲ್ಲಿದು ಶಿವನ ಲಿಂಗ ಇದೆಯಲ್ಲ ಅದನ್ನು ಅಲ್ಲಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಮುಂದೆ ಒಬ್ಬರು ಸಂತ ಬಂದು ಅಲ್ಲಿ ವಾಸ ಮಾಡ್ತಿರ್ತಾರೆ, ಯಾರು ಲಾರ್ಡ್ ಖಾನ್ ಅನ್ನೋ ಒಬ್ಬ ಸಂತ. ಆ ಸಂತನ ಹೆಸರು ಮೇಲೆ ಅಲ್ಲಿ ಲಾರ್ಡ್ ಖಾನ್ ದೇವಸ್ಥಾನ ಅಂತ ಹೆಸರು ಬಂದಿದೆ, ಸರಿನಾ. ಮತ್ತು ಅದು ಹುಚ್ಚಮಲ್ಲಿ ದೇವಸ್ಥಾನ ಅಂತ ಒಂದು ಬರುತ್ತೆ ಅಲ್ಲೇ, ಸರಿನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹುಚ್ಚಮಲ್ಲಿ ಗುಡಿ ಅಂತ. ಅಲ್ಲಿ ಒಬ್ಬಳಿದ್ರೇನೋ ಹುಚ್ಚಿಯನ್ನು ಅವಳು ವಾಸ ಮಾಡ್ತಿದ್ರು. ಸೊ ಅದಕ್ಕೆ ಹುಚ್ಚಮಲ್ಲಿ ಗುಡಿ ಅಂತ ಅದಕ್ಕೆ ಬಂದಿದೆ ಅಂತ ಹೇಳ್ತಾರೆ, ಓಕೆನಾ. ಕತೆ ಅದಾದ ನಂತರ ಕೆಲವು ನಿಜನೂ ಇರ್ಬೋದು, ಓಕೆ, ಅದು ಹೇಳ್ತಾರೆ. ಸೊ ಇವು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 16ನೇ ಪ್ರಶ್ನೆ, 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಹೇಳಿಕೆಗಳು, ಈತ ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದ ಅಂತ ಕೊಟ್ಟಿದ್ದಾನೆ, ಸರಿನಾ. ಕಿತಾಬೆ ನವರಸ್ ಗ್ರಂಥವನ್ನು ಬರೆದ್ರ? ಹೌದು, ಕಿತಾಬೆ ನವರಸ್ ಗ್ರಂಥವನ್ನು ಬರೆದಿದ್ದಾರೆ, ಸರಿನಾ. ಯಾವ ಶ್ಲೋಕದಿಂದ ಆರಂಭ ಆಗುತ್ತೆ ಹೇಳಿ ಅದನ್ನು. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈತ ಬಿಜಾಪುರದ ಹತ್ತಿರ ನವರಸಪುರವನ್ನು ನಿರ್ಮಿಸಿದ. ನವರಸಪುರ ಅಂತ ಅತಣಿ ಹೋಗೋ ರೋಡಲ್ಲಿ ನಿಮಗೆ ಇದ್ರೆ ನವರಸಪುರ ಸಿಗ್ತದೆ, ಓಕೆ. ಆ ನವರಸಪುರವನ್ನು ನಿರ್ಮಿಸಿದವರು ಯಾರು ಅಂದರೆ ಈತನೇ. ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾಹಿ, ಸರಿನಾ. ಈತ ನರಸಿಂಹ ದೇವಾಲಯಗಳನ್ನು ಕಟ್ಟಿದ ಅಂತ ಕೊಟ್ಟಿದ್ದಾನೆ. ನರಸಿಂಹ ದೇವಾಲಯ, ನೀವು ಬಿಜಾಪುರದವರಾಗಿದ್ದರೆ ಎಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ ಬರ್ತದೆ, ಓಕೆನಾ. ಟಿಪ್ಪು ಸುಲ್ತಾನ್ ಸರ್ಕಲ್ ಇಲ್ಲ ಅಂದರೆ ಯಾವುದು, ಬಸವೇಶ್ವರ ಸರ್ಕಲ್, ಸರಿನಾ. ಅದರ ಪಕ್ಕನೇ ಒಂದು ಏನೋ ಬಾವಡಿ ಥರ ಇದೆಯಾ, ಸರಿನಾ. ಈಗ ಎಲ್ಲ ಕೊಳಚೆ ಆಗಿದೆ. ಅಲ್ಲಿ ಒಂದಿದ್ರು ದತ್ತಾತ್ರೇಯ ನರಸಿಂಹಸ್ವಾಮಿ ಟೆಂಪಲ್ ಅಂತ ಇದೆ, ಚಿಕ್ಕ ದೇವಸ್ಥಾನ ಇದೆ, ನೀವು ನೋಡಿರ್ತೀರಾ, ಮೇ ಬಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ಇದೆ ಅದು, ಓಕೆನಾ. ಬಿಜಾಪುರದಾಗಿದ್ದರೆ ನೋಡಿರ್ತೀರಾ ಮ್ಯಾಕ್ಸಿಮಮ್. ಅದು ಕೂಡ ಸರಿಯಾಗಿದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕಿತಾಬ್ ಎ ನವರಸ್ ಹಿಂದೂಸ್ತಾನಿ ಮತ್ತು ಧ್ರುಪದ ಶೈಲಿಯ ಸಂಗೀತದ ಸಮನ್ವಯ ಎಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದನ್ನು ಹಿಂದೂಸ್ತಾನಿ ಮತ್ತು ಧ್ರುಪದ ಶೈಲಿಯ ಸಂಗೀತದ ಸಮನ್ವಯ ಎಂದು ಪರಿಗಣಿಸಲಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈತ ವಿದ್ವಾನ್ ನರಸಿಂಹರಾಯರ ಶಿಷ್ಯನಾಗಿದ್ದ ಅಂತ ಕೊಟ್ಟಿದ್ದಾನೆ. ಸೊ ಇದೇ ರೀತಿ ಯಾವುದಾದ್ರೂ ಉಲ್ಲೇಖ ಇದ್ರೇನು ಕಂಡು ಬಂದಿಲ್ಲ, ಓಕೆನಾ. ಉಲ್ಲೇಖ ಇಲ್ಲಿ ಈ ರೀತಿ ಹೆಸರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ABC ಆಗಬಹುದು, ಇಲ್ಲ ಅಂತಂದರೆ ABC 3 ಕೊಟ್ಟಿಲ್ಲ, ಇದರಲ್ಲಿ AB ಆಗ್ತದೆ, ಸರಿನಾ. AB ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದಕ್ಕೆ? 16ನೇ ಪ್ರಶ್ನೆಗೆ, ಸರಿನಾ. ಸಾರಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇದು ಇಂಗ್ಲೀಷ್ ವರ್ಷನಲ್ಲಿದೆ, ಬೇಕಾದರೆ ಏನೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 17ನೇ ಪ್ರಶ್ನೆ, ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದರಲ್ಲಿ ಒಂದೇನೆಂದರೆ
ಗೂಗಲ್ ಮಾಡಿದಾಗ ಇದರಲ್ಲಿ ಸರಿಯಾದ ಉತ್ತರ ಬರ್ತಿಲ್ಲ, ಓಕೆನಾ. ಬುಕ್ಕಲ್ಲಿ ಕೂಡ ಇದ್ರೇನೋ ಚೆಕ್ ಮಾಡಿದಾಗ ಈ ಉತ್ತರ ಇದ್ರೇನೋ ಸಿಗ್ತಿಲ್ಲ. ಅವ್ರದ್ದು ಯಾರ್ದು ಜಗದೇಕ ಮಲ್ಲ ಅವ್ರದ್ದು ಕೃತಿ ಯಾವುದಂದರೆ ಕಾವ್ಯಾವಲೋಕನ ಅಂತ ಸಿಗ್ತಿದೆ, ಸರಿನಾ. ಬಟ್ ಅವರ ಕತೆಗೆ ಆ ಗ್ರಂಥಕ್ಕೆ ಸ್ಫೂರ್ತಿ ಯಾರ್ದಾಯಿತು ಅಂತ ಇದು ಕೂಡ ಸಿಗ್ತಿಲ್ಲ. ಬಟ್ ಅಲ್ಲಿ ಕನ್ಫ್ಯೂಷನಿಂದ ಕೂಡ ಇದ್ರೇನೋ ಆನ್ಸರ್ ಬರ್ತಿದೆ. ಯಾವುದು ಅಂದರೆ ಒಂದು ಸೋಮೇಶ್ವರನ ಚಂದ್ರ ಚೂಡಾಮಣಿ ಅಂತ ಬರ್ತಿದೆ, ಇನ್ನೊಂದು ಇಲ್ಲಿ ಆಪ್ಷನಲ್ಲೇ ಇಲ್ಲ. ಯಾವುದು ಅಂದರೆ ಕವಿರಾಜ ಮಾರ್ಗ ಅಂತ ಬರ್ತಿದೆ, ಸರಿನಾ. ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ ಅಂತ ಬರ್ತಿದೆ. ಸೊ ಇದೊಂದು ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ಚೆಕ್ ಮಾಡೋಣ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಆತ್ಮ ಮತ್ತು ಬ್ರಹ್ಮನ ನಡುವೆ ವ್ಯತ್ಯಾಸ ಇದೆ ಅಂತ ಹೇಳಿದವರು ಯಾರು? ಅದ್ವೈತ ಅಂತ ಹೇಳಿದ್ದಾರೆ. ಅದ್ವೈತ ಅಂದರೆ ಎರಡೂ ಅಲ್ಲ ಒಂದೇ ಅಂದಂಗೆ ಅದರ ಅರ್ಥ. ಸೊ ಮೀನ್ಸ್ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ, ಒಂದೇ ಅಂತ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ ಶಂಕರಾಚಾರ್ಯರು, ಸರಿನಾ. ಕಾಲಡಿಯಲ್ಲಿ ಹುಟ್ಟುತ್ತಾರಲ್ಲ ಅವರೇ. ಸೊ ವಿಶಿಷ್ಟಾದ್ವೈತ ಇವರು ರಾಮಾನುಜಾಚಾರ್ಯರು ಹೇಳ್ತಾರೆ, ಓಕೆ. ಇವ್ರದ್ದಿದ್ರೇನೋ ಇದು ಎರಡೂ ಬರೋದಿಲ್ಲ ಇದು. ಸೊ ನೆಕ್ಸ್ಟ್ ಏನಂದ್ರೆ ದ್ವೈತ ಸಿದ್ಧಾಂತ ಅಂತ ಬರ್ತದೆ. ಇವ್ರು ಯಾವುದು ಮಧ್ವಾಚಾರ್ಯರದು, ಸರಿನಾ. ಈ ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂದರೆ ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳ್ತಾರೆ, ಸರಿನಾ. ಈ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಆತ್ಮ ಮತ್ತು ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುವುದು ದ್ವೈತ ಸಿದ್ಧಾಂತ. ವ್ಯತ್ಯಾಸ ಇಲ್ಲದೆ ಹಾಗೆ ಹೇಳುವುದು ಅದು ಅದ್ವೈತ ಸಿದ್ಧಾಂತ, ಸರಿನಾ. ನೆನಪಿರಲಿ. ಪ್ರಶ್ನೆ ಕೇಳ್ತೇನೆ, ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ, ನಾಥಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿದ್ದೇವೆ ಅಂತ ಕೊಟ್ಟಿದ್ದಾನೆ. ಸೊ ಕಲಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯ, ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯ, ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಾಲಯ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಅರಳಪೇಟೆಯ ತೋಟದ ವೀರಭದ್ರ ದೇವಾಲಯ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19 ಆದಂದರೆ 20ನೇ ಪ್ರಶ್ನೆ, ಚಿಕ್ಕ ದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ 20ನೇ ಪ್ರಶ್ನೆ ಇದು ಏನಾಗುತ್ತೆ ಅಂದರೆ ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕ ದೇವರಾಜ ಒಡೆಯರು ಪ್ರೋತ್ಸಾಹ ನೀಡಿದರು ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಅವರು ಕೂಡ ಇದ್ರೇನು ಕಲೆ ಮತ್ತು ಸಾಹಿತ್ಯಕ್ಕೆ ಇದ್ರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೂಡ ಇದ್ರೆ ಸಾಹಿತ್ಯ ಕೃತಿಗಳು ಬರೆದಿದ್ದಾರೆ. ಯಾವ ಕೃತಿ ಅಂತ ಹೇಳ್ಬೋದಾ? ಹೇಳ್ತೀರಾ? ಹಾಗೆ ಅವರ ಆಸ್ಥಾನದಲ್ಲಿ ತಿರುಮಲಾರ್ಯ ಅನ್ನೋ ಇದ್ರೇನು ಕವಿ ಕೂಡ ಇರ್ತಾರೆ, ಸರಿನಾ. ಅದು ನೆನಪಿರಲಿ. ಸೊ ಅದಕ್ಕೆ ಪ್ರೋತ್ಸಾಹ ನೀಡಿದೆ. ಇವ್ರು ಬರೆದಿಲ್ಲ ಅಂದರೂ ಕೂಡ ಅವರು ಪ್ರೋತ್ಸಾಹ ನೀಡಿದ್ದಾರೆ ಅಂತ ಅದು ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದ್ರೇನೋ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದರು, ಓಕೆ. ಜೀರ್ಣೋದ್ಧಾರ ಮಾಡಿದರು, ಹೌದು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅವರ ಕಾಲದ ಪ್ರಸಿದ್ಧ ಕವಿಗಳೆಂದರೆ ತಿರುಮಲಾರ್ಯ, ಅದಾಂತರ ಚಿಕ್ಕೋಪಾಧ್ಯಾಯ, ತಿಮ್ಮರಸ ಮತ್ತು ಮಲ್ಲಿಕಾರ್ಜುನ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅವರಿಗೆ ಮೈಸೂರಿನ ರಾಜ್ಯ ಎಂಬ ಬಿರುದು ಇತ್ತು ಅಂತ ಹೇಳಿದ್ದಾನೆ, ಸರಿನಾ. ನೀವು ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಇವರಿಗೆ ಇರೋ ಎಲ್ಲ ಬಿರುದುಗಳು ಕೊಟ್ಟಿದ್ದಾರೆ, ಬಟ್ ಈ ಬಿರುದಿಲ್ಲ ಇವರಿಗೆ, ಓಕೆನಾ. ಏನಂತ ಇದೆ? ಮಹಾರಾಷ್ಟ್ರ ಜಾಲರಿಪು ಎಂಬ ಬಿರುದಿದೆ, ಜಗದೇಕ ಮಲ್ಲ ಎಂಬ ಬಿರುದಿದೆ, ಸರಿನಾ. ಸೊ ಇದು ಮೈಸೂರಿನ ರಾಜ ಎಂಬ ಬಿರುದು ಅವರಿಗೆ ಇರಲಿಲ್ಲ, ಸರಿನಾ. ಸೊ ಇದಕ್ಕೆ ಹೇಳಿಕೆ ಯಾವುದಾಗುತ್ತೆ ಅಂದರೆ A, B ಮತ್ತು C ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಹೇಳಿಕೆ A, B ಮತ್ತು C, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತತ್ವಾರ್ಥ ರಾಜವಾರ್ತಿಕ ಇದರ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ತತ್ವಾರ್ಥ ರಾಜವಾರ್ತಿಕ ಇದರ ಕರ್ತೃ ಯಾರು? ಅಕಳಂಕ, ಪೂಜ್ಯಪಾದ ದೇವದಂಡನ್, ಪಾರ್ಶ್ವದೇವ, ಮಾಧವಾಚಾರ್ಯ ಅಂತ ಹೇಳ್ತಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅಕಳಂಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ತತ್ವಾರ್ಥ ರಾಜ್ಯವಾರ್ತಿಕ ಇದರ ಕರ್ತೃ ಯಾರು ಅಂದರೆ ಅಕಳಂಕ, ಸರಿನಾ. ಸೊ ನೆಕ್ಸ್ಟ್ 22ನೆಯ ಪ್ರಶ್ನೆ ಏನಿದೆ ಅಂದರೆ, ಸೊ ಇದನ್ನು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಇಂಗ್ಲೀಷಲ್ಲಿ ಬೇಕಾದರೆ, ಸರಿನಾ. ಸೊ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ ನಿಷೇಧ ನಿವಾರಣೆ ಅಧಿನಿಯಮ 2013ಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ, ಓಕೆನಾ. ಪೋಸ್ಕೋ ಆ್ಯಕ್ಟ್ ಬರುತ್ತೆ ಗೊತ್ತಾ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇದೆ ಇದು. ಲೈಂಗಿಕ ಕಿರುಕುಳವು ಭಾರತ ಸಂವಿಧಾನದ 14 ಮತ್ತು 15ನೇ ಅನುಚ್ಛೇದಗಳು ಮೀನ್ಸ್ 14 ಮತ್ತು 15ನೇ ವಿಧಿಗಳು ಇಲ್ಲಾಂದರೆ ಆರ್ಟಿಕಲ್ಗಳು ನೀಡಿರುವ ಸಮಾನತೆಗೆ ಸಂಬಂಧಿಸಿದಂತೆ ಮಹಿಳೆಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗುತ್ತೆ, ಓಕೆ. ಯಾವುದಂದರೆ ಇಲ್ಲಿ ಸಮಾನತೆಯನ್ನು ಹೊರಡಿದೆ, ಓಕೆ. ಸಮಾನತೆಯನ್ನು ಹೊರಡಿದೆ. ಇದಕ್ಕೆ ಯಾವುದು? 14, 15ನೇ ಅನುಚ್ಛೇದಗಳು ಸರಿಯಾಗುತ್ತೆ. ನೀವು ಯಾವುದು ಪೋಸ್ಕೋ ಅಂತ ಇದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಒಂದು PDF ಬರುತ್ತೆ, ಸೊ ಇದರಿಂದ, ಸರಿನಾ. ಸೊ ಇದ್ರ ಮೇಲೆ ಸಂಪೂರ್ಣವಾಗಿ ಒಂದು 60-70 ಪೇಜ್ ಇರೋದು ಒಂದು ಇದು ಸಂಪೂರ್ಣವಾದ PDF ಇದೆ. ಸೊ ಅದರಲ್ಲಿ ಫಸ್ಟ್ ಪೇಜಲ್ಲೇ ಫಸ್ಟ್
ಪ್ಯಾರಾಗ್ರಾಫ್ದಲ್ಲೇ ಮೆನ್ಷನ್ ಮಾಡಿದ್ದಾರೆ ಇದನ್ನು. ಸೊ ಇನ್ನೊಂದು ಯಾವ ಆರ್ಟಿಕಲ್ ಇವರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದರಲ್ಲಿ ಹೇಳ್ತದೆ ಅಂದರೆ 21ನೇ ಆರ್ಟಿಕಲ್ ಕೂಡ ಹೇಳ್ತದೆ, ಡಿಗ್ನಿಟಿಯಿಂದ ಬದುಕೋಕ್ಕೆ ಅವರಿಗೆ ಎಲ್ಲರಿಗೂ ಕೂಡ ಇದ್ರೇನೋ ಹಕ್ಕು ಹೆಂಗಿದೆಯಲ್ಲ, ಸೊ ಅವರಿಗೂ ಕೂಡ ಹಕ್ಕಿದೆ. ಸೊ ಅವ್ರದ್ದಿದ್ರೇನು ಹಕ್ಕು ಯಾವನು ಕಿತ್ಕೊಳ್ಳೋಂಗಿಲ್ಲ, ಯಾವಳು ಕಿತ್ಕೊಳ್ಳೋಂಗಿಲ್ಲ ಅಂತ ಹೇಳ್ತದೆ. ಸರಿನಾ, ಇದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈ ಅಧಿನಿಯಮದ ಪ್ರಕಾರ 100 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಪ್ರತಿಯೊಂದು ಕಚೇರಿಯು ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸಿಕೊಳ್ಳುವ ಅಗತ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿನಾ, ಇಲ್ಲಿ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂದರೆ, ಇಲ್ಲಿ ರಚಿಸ್ಕೊಳ್ಬಹುದು, ಬಟ್ 100 ಜನಕ್ಕಿಂತ ಹೆಚ್ಚಿಗಿದ್ರೆ ಅಷ್ಟೇ ಅಲ್ಲ, 10 ಜನಕ್ಕಿಂತ ಹೆಚ್ಚಿಗೆ ಇದ್ದರೆ, ಓಕೆ, 10+ ಏನಾದರೂ ಇದ್ದರೆ ಆವಾಗ ಆ ಕಚೇರಿನಲ್ಲಿ ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸ್ಕೊಳ್ಬೇಕು. 10+ ಇದ್ದರೆ ಮಾಡಲೇಬೇಕು ಅಂತ ಹೇಳ್ತದೆ. ಸರಿನಾ, ಇದು ನೆನಪಿರಲಿ. ಸೊ ಇದಕ್ಕೆ ಎ ಸರಿಯಾದ ಉತ್ತರ ಆಗುತ್ತೆ, ಬಿ ರಾಂಗ್ ಆಗುತ್ತೆ. ಸೊ ಎಲ್ಲಿದೆ ಎ ಸರಿ ಅಂದರೆ, ಓಕೆ, ಆಪ್ಷನ್ ಎದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 22ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ, ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ಇದು 30 ಸದಸ್ಯರನ್ನು ಒಳಗೊಂಡಿರ್ತದೆ ಅಂತ ಕೊಟ್ಟಿದ್ದಾನೆ. ಹೌದು, 30 ಸದಸ್ಯರನ್ನು ಒಳಗೊಂಡಿರ್ತದೆ ಯಾವುದು ಅಂದಾಜು ಸಮಿತಿ. ಹಾಗೆ ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಿಂದಲೂ ಆಯ್ಕೆಯಾಗುತ್ತಾರೆ. ಅಲ್ಲ, ಇದರಲ್ಲಿದ್ರೇನು ಜಸ್ಟ್ ಲೋಕಸಭೆಯವರು ಮಾತ್ರ ಇರ್ತಾರೆ. ಸರಿನಾ, ಇದು ರಾಂಗ್ ಆಗುತ್ತೆ ಇದು. ಓಕೆ, ಜಸ್ಟ್ ಲೋಕಸಭೆಯವರು ಮಾತ್ರ ಇರ್ತಾರೆ. ಸೊ ಈ ಸಮಿತಿಗೆ ಮಂತ್ರಿಯು ಆಯ್ಕೆ ಆಗಲು ಅರ್ಹರಲ್ಲ. ನೀವು ಈ PDO HK ಕ್ವಶನ್ ಪೇಪರ್ ಏನಾದರೂ ನೀವು ಸಾಲ್ವ್ ಮಾಡಿದರೆ ಈ ಕ್ವಶನ್ ನೀವು ಈಸಿಯಾಗಿ ಹಾಕ್ತಿದ್ದೀರಿ ನೋಡಿ. ಓಕೆನಾ, ಯಾಕಂದರೆ ಇದೇ ಸೇಮ್ ಕ್ವಶನ್, ಮೇ ಬಿ ಸ್ವಲ್ಪ ಚೇಂಜಸ್ ಇರಬೇಕು, ಬಟ್ ಸೇಮ್ ಕ್ವಶನ್ ಆ ಪೇಪರಲ್ಲಿ ಕೇಳಿದ್ದಾನೆ. ಸರಿನಾ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ, ನೀವು ಒಂದ್ಸರಿ ನೋಡಿಬೇಕಾದ್ರೆ. ಸರಿನಾ, ಈ ಸಮಿತಿಗೆ ಮಂತ್ರಿಯು, ಓಕೆ, ಮಿನಿಸ್ಟರ್ ಏನಿರ್ತಾನಲ್ಲ ಅವನು ಆಯ್ಕೆಗೆ ಅರ್ಹರಲ್ಲ. ಓಕೆ, ಅರ್ಹನಾಗಿರೋದಿಲ್ಲ. ಈ ಪಾಯಿಂಟ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದೆ. ಇನ್ನೊಂದೇನೆಂದರೆ, ಸಮಿತಿಯ ಕಾಲಾವಧಿಯು 5 ವರ್ಷಗಳಾಗಿರ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ, 5 ಅಲ್ಲ, ಇದು 1 ಇಯರ್ ಆಗಿರ್ತದೆ. ಓಕೆ, 1 ಇಯರ್ ಆಗಿರ್ತದೆ ಇದರದ್ದು. ಸೊ ಆಪ್ಷನ್ ಯಾವುದು ಅಂದರೆ, ಇದು ಕೂಡ ರಾಂಗ್ ಆಗಿದೆ, ಇದು ಕೂಡ ರಾಂಗ್ ಆಗುತ್ತೆ. ಸರಿನಾ, ಸಾರಿ, ಇದು ಕೂಡ ರಾಂಗ್ ಆಗುತ್ತೆ ಮತ್ತು ಡಿ ಕೂಡ ರಾಂಗ್ ಆಗುತ್ತೆ. ಎ ಸಿ ಸರಿ ಆಗ್ತದೆ. ಯಾಕಂದರೆ ಇದು 1 ವರ್ಷ ಇರಬೇಕಾಗಿತ್ತು. ಸೊ ಇದರಲ್ಲಿ ಲೋಕಸಭೆ ಮಾತ್ರ ಇರಬೇಕಾಗಿತ್ತು. ಸರಿನಾ, ಸೊ ಎ ಸಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 24ನೇ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪ್ರಾಕ್ತನ ಶಾಸ್ತ್ರದ ಪಿತಾಮಹ ಯಾರು, ಫಾದರ್ ಅಂತ ಕೇಳಿದ್ರೆ ಅಲ್ಲಿ ಯಾರು ಬರ್ತಾರೆ ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಬರ್ತಾರೆ. ಸರಿನಾ. ಪ್ರಾಗೈತಿಹಾಸ ಕಾಲದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಬ್ರೂಸ್ ಫುಟ್ ಅಂತ ಬರ್ತಾರೆ. ಸರಿಯಾ. ಬಟ್ ಇಲ್ಲಿ ಯಾರಂದರೆ ಪ್ರವರ್ತಕ ಅಂತ ಕೇಳಿದ್ದಾರೆ, ಫಾದರ್ ಅಂತ ಕೇಳಿಲ್ಲ. ಓಕೆನಾ, ಪ್ರವರ್ತಕ ಅಂತ ಕೇಳಿದ್ದಾರೆ. ಯಾರು ಬರ್ತಾರೆ? BB ಲಾಲ್, SP ಗುಪ್ತಾ ಮತ್ತು VD ಮಿಶ್ರಾ ಮತ್ತು HD ಸಂಕಾಲಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, BB ಲಾಲ್ ಅನ್ನೋರು ಸರಿಯಾದ ಉತ್ತರ ಆಗ್ತಾರೆ. ಓಕೆ, ಭಾರತೀಯ ಪ್ರಾಕ್ತನ ಶಾಸ್ತ್ರದಲ್ಲಿ ಭಾಳ ಇದ್ರೇನು ಇದು ಮಾಡಿದ್ದಾರೆ. ಓಕೆ, ಕೆಲಸವನ್ನು ಮಾಡಿದ್ದಾರೆ. ಹರಪ್ಪ, ಮೊಹೆಂಜೊದಾರೋ ಆ ಸೈಟ್ಸ್ ಇದಾವಲ್ಲ, ಅಲ್ಲಿದ್ರೇನೋ ಹುಡುಕಾಡೋದ್ರಲ್ಲಿ ಮಾಡೋದರಲ್ಲಿ ಇವ್ರದ್ದು ಕೂಡ ಇದ್ರೇನೋ ಪಾತ್ರವಿದೆ. ಯಾರ್ದು? BB ಲಾಲ್, ಡಾಕ್ಟರ್ BB ಲಾಲ್. ಸರಿನಾ. ಸೊ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಏನಿದೆ ಅಂದರೆ ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಣಿಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದಕ್ಕೆ 14 ದೇಶಗಳು ಯುರೋಪಿಯನ್ ಯೂನಿಯನ್ ಸಹಯೋಗದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದು. ಓಕೆ, ಸರಿಯಾಗಿದೆ. ಯಾಕಂದರೆ 14 ದೇಶಗಳಿದ್ದಾವೆ. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ ಅದನ್ನು. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಖನಿಜಗಳ ಭದ್ರತಾ ಪಾಲುದಾರರಲ್ಲಿ ಭಾರತವು ಒಂದಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಭಾರತವು ಕೂಡ ಇದರಲ್ಲಿ ಒಂದಾಗಿದೆ. ಸರಿನಾ. ಖನಿಜಗಳ ಭದ್ರತಾ ಪಾಲುದಾರಿಕೆಯಲ್ಲಿ ಭಾರತವು ಕೂಡ ಒಂದಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ GSI ಇದೆಯಲ್ಲ, ಇದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ 5.9 ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಿದೆ. ಗೂಗಲಲ್ಲಿ ನೀವೇನಾದರೂ ರಿಯಾಸಿ ಅಂತ ಮುಂದೆ ಕಾಮ ಕೊಟ್ಟು ಲಿಥಿಯಂ ಅಂತ ಏನಾದರೂ ಸರ್ಚ್ ಮಾಡಿದ್ರೆ ನಿಮಗೆ ಇಷ್ಟೇ ಬರ್ತದೆ. ಸೇಮ್ ಇಲ್ಲಿ ಏನು ಕೊಟ್ಟಿದ್ದಾನಲ್ವ, ಕಾಪಿ ಪೇಸ್ಟ್ ಇದೆ ಅಲ್ಲಿಂದ. ಸರಿನಾ. 5.9 ದಶಲಕ್ಷ ಟನ್ ಲಿಥಿಯಂ ಕೂಡ ಪತ್ತೆಯಾಗಿದೆ. ಅದು ಯಾರು ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಕಂಡುಹಿಡಿದಿದ್ದಾರೆ. ಓಕೆನಾ, ಇದು ನೆನಪಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ 1, 2 ಮತ್ತು 3 ಸರಿಯಾಗಿದ್ದಾವೆ ಅಂತ ಕೇಳಿದ್ರೆ ಇಲ್ಲಿ ಹೇಳಿಕೆ 1, 2, 3 ಕೂಡ ಸರಿಯಾಗಿದ್ದಾವೆ. ಸರಿನಾ. 3 ಹೇಳಿಕೆಗಳು ಇದರಲ್ಲಿ ಸರಿಯಾಗ್ತವೆ. ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 26ನೇ ಪ್ರಶ್ನೆ, ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಸರಿನಾ.
ಇಲ್ಲಿ ನೀವು ನೋಡಿದ ನಂತರನೇ ಎಲಿಮಿನೇಟ್ ಮಾಡ್ಬೋದು ಯಾರು ಅಂದರೆ ಲಾಲಾ ಲಜಪತ್ ರಾಯ್, ಸರಿನಾ. ಲಾಲಾ ಲಜಪತ್ ರಾಯ್ 1928 ಅವರು ಡೆತ್ ಆಗ್ತಾರೆ, ಓಕೆನಾ. ಸೈಮನ್ ಗೋಬ್ಯಾಕ್ ಆಯೋಗ ಏನು ಬಂದಿರ್ತಲ್ವ ಆವಾಗಲೇ ಡೆತ್ ಆಗಿರ್ತಾರೆ. ಸೊ ಅವರು ಸಂವಿಧಾನ ರಚನಾ ಸಮಿತಿಯ ಆವರೆಗೂ ಅವ್ರಿಗೆ ಬದುಕಿರಲ್ಲ, ಸರಿನಾ. ಸೊ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಲಗಂಗಾಧರ್ ತಿಲಕ್, ಇವರು ಯಾವಾಗ ಇವರು ಕೂಡ ಇದ್ರೇನೋ ಡೆತ್ ಆಗಿರ್ತಾರಲ್ವಾ ಬಿಫೋರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗುವಾಗ, ಸರಿನಾ. ಸೊ ಅವರು ಕೂಡ ಆಗೋದಿಲ್ಲ ಇದನ್ನು. ಸೊ ನೆಕ್ಸ್ಟ್ ಪಂಡಿತ್ ಜವಾಹರ್ಲಾಲ್ ನೆಹರು, ಇವರು 2 ಸಮಿತಿಗಿದ್ರೇನೋ ಅಧ್ಯಕ್ಷರಾಗಿದ್ದಾರೆ, ಸರಿನಾ. ಸೊ ಇನ್ನೊಂದು ಇಲ್ಲಿ ಏನು ಬರ್ತದೆ ಅಂದರೆ ಈ ಕನ್ನಡದಲ್ಲಿ ನೋಡೋಕ್ಕಿಂತ ಇಂಗ್ಲೀಷಲ್ಲಿ ಈ ಕ್ವಶನ್ನ ನೀವು ನೋಡಿ, ಓಕೆನಾ. ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ದ ಹೆಡ್ ಆಫ್ ದ ಸ್ಪೆಷಲ್ ಕಮಿಟಿ ಫಾರ್ಮ್ಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಮನುಸ್ಕ್ರಿಪ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾನೆ. ಮನುಸ್ಕ್ರಿಪ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೀವು ಓದಿರ್ತೀರಾ, ಮನುಸ್ಕ್ರಿಪ್ಟ್ ಅಂತ ಏನೋ ಓದಿರ್ತೀರಾ, ಓಕೆನಾ. ಆಧುನಿಕ ಮನು ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ರೆ ಭಾರತದಲ್ಲಿ ಅಂಬೇಡ್ಕರ್ ಕರೀತಾರೆ, ಸರಿನಾ. ಅದನ್ನು ನೋಡಾದರೂ ನೀವು ಹಾಕ್ಬೋದಾಗಿತ್ತು. ನೀವು ಕನ್ನಡದಲ್ಲಿ ನೋಡಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ, ಓಕೆನಾ. ಮನು ಸ್ಕ್ರಿಪ್ಟ್ ಅಂತ ಅಲ್ಲಿ ಕೊಟ್ಟಿಲ್ಲ ನೋಡಿ, ಇಲ್ಲಿ ಮನು ಅನ್ನೋದು ವರ್ಡೇ ಬಂದಿಲ್ಲ ಇಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ BR ಅಂಬೇಡ್ಕರ್ ಆಗುತ್ತೆ, ಸರಿನಾ. ನೀವು ಇಂಗ್ಲೀಷಲ್ಲಿ ಈ ಪ್ರಶ್ನೆನ ನೋಡಬೇಕಾಗಿತ್ತು. ಮೇ ಬಿ ಇದಕ್ಕೆ ಏನು ಕೊಡ್ತಾನೆ ಗೊತ್ತಿಲ್ಲ, ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡೋದಿಲ್ಲ, ಯಾಕಂದರೆ ಇಂಗ್ಲೀಷ್ ಇದ್ರೇನೋ ಇಂಗ್ಲೀಷ್ ವರ್ಜನೇ ಫೈನಲ್ ಅಂತ ಹೇಳಿರ್ತಾನೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧನೆಗಳನ್ನು ತೆಗೆದುಹಾಕಿದರು? ಓಕೆ, ಭಾರತದ ಪತ್ರಿಕೆಗಳ ವಿಮೋಚಕ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದಾನೆ ಇಂಡೈರೆಕ್ಟಾಗಿ. ಯಾರನ್ನಿಗೆ ಕರೀತಾರೆ? ವಾರನ್ ಹೆಸ್ಟಿಂಗ್ ಕರೀತಾರಾ? ಅದಾನಂತರ ವಿಲಿಯಂ ಬೆಂಟೆಕ್, ಭಾರತದ ಮೊದಲ ಗವರ್ನರ್ ಜನರಲ್. ಚಾರ್ಲ್ಸ್ ಮೆಟಕಾಫ್ ಮತ್ತು ಮಿಂಟೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಚಾರ್ಲ್ಸ್ ಮೆಟಕಾಫ್ಗೆ ಕರೀತಾರೆ. ಯಾವ ವರ್ಷದಲ್ಲಿ ಅಂತ ಕಮೆಂಟ್ ಮಾಡಿ, ಸರಿನಾ. ಯಾವ ವರ್ಷದಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯವು ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂತ ಕೊಟ್ಟಿದ್ದಾನೆ. ಅಂದರೆ 3ನೇ ಕರ್ನಾಟಕ ಯುದ್ಧ ಮುಗಿದ ನಂತರ ಯಾವ ಒಪ್ಪಂದ ಆಗಿದೆ ಅಂತ ಕೇಳಿದ್ದಾನೆ ಇಂಡೈರೆಕ್ಟಾಗಿ ಅಷ್ಟೇ, ಓಕೆನಾ. ಸೊ ಇದಕ್ಕೆ ನಿಮಗೆ ಗೊತ್ತಿರಲಿ ಈ ಪ್ರಶ್ನೆ ನೀವು ಯಾವುದು ಅಂದರೆ ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಈ ಕ್ವಶನ್ನ ನೀವು ಈಸಿಯಾಗಿ ಹಾಕ್ತಿದ್ರಿ, ಓಕೆನಾ. ರಿಪೀಟ್ ಆಗಿದೆ ಕ್ವಶನ್, ಅಲ್ಲಿ ಕೂಡ ಕೇಳಿದ್ದ ಅಲ್ವಾ, ಅಲ್ಲಿ ಸೆಂಟೆನ್ಸ್ ಅಂದ್ರೇನೋ ಹೇಳಿಕೆ ರೂಪದಲ್ಲಿ ಕೇಳಿದ್ದ, ಇಲ್ಲಿ ಡೈರೆಕ್ಟಾಗಿ ಕೇಳಿದ್ದಾನೆ ಅಷ್ಟೇ. 1ನೇದು ಎಕ್ಸ್ಲಾ ಚಾಪೆಲ್, ಓಕೆ, 1ನೇದು ಎಕ್ಸ್ಲಾ ಚಾಪೆಲ್, 2ನೇದು ಪ್ಯಾರಿಸ್, 2ನೇದು ಪಾಂಡಿಚೇರಿ, 3ನೇದು ಪ್ಯಾರಿಸ್, ಓಕೆ. ಎ ಪಾಪ್ಯ ಅಂಥೇಳಿ ಸಮ್ ಇದ್ರೇನೋ ಕೋಡ್ ಏನೋ ಹೇಳ್ತಾರೆ, ಓಕೆನಾ ಇದಕ್ಕೆ. ಸೊ ಫಸ್ಟ್ ಇದು ಎ, ಇನ್ನು 2ನೇದು ಪಾ, 3ನೇದು ಪ್ಯಾ ಅಂತ ಯಾವುದಿದೆ? ಪ್ಯಾರಿಸ್ ಅಂತ ಇದೆ, ಸರಿನಾ. ಸೊ ಮೊದಲೇದು ಯಾವುದಂದರೆ ಎಕ್ಸ್ಲಾ ಚಾಪೆಲ್. ಸೊ ಇಲ್ಲಿ ಲಂಡನ್ ಮತ್ತು ಜಪಾನ್ ಒಪ್ಪಂದ ಇದೆ, ಅದು ಎರಡೂ ಬರೋದಿಲ್ಲ, ಇಲ್ಲಿ ಪ್ಯಾರಿಸ್ ಒಪ್ಪಂದ ಅಂತ ಬರ್ತದೆ, ಸರಿನಾ. 3ನೇ ಕರ್ನಾಟಕ ಯುದ್ಧದಲ್ಲಿ 3ನೇ ಕರ್ನಾಟಕ ಯುದ್ಧ ಯಾವಾಗ ಮುಕ್ತಾಯವಾಯಿತು? 1763 ಇಲ್ಲ 1757? ಕಮೆಂಟ್ ಮಾಡಿ ಅದನ್ನು ಕೂಡ, ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ, ಸರಿನಾ. ಯಾವುದು ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಕಚೇರಿ ಅಂತ ಕೊಟ್ಟಿದ್ದಾನೆ, ಕೇಂದ್ರ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದಾನೆ, ಮೀನ್ಸ್ UPSC, ನೀತಿ ಆಯೋಗ ಅಂತ ಕೊಟ್ಟಿದ್ದಾನೆ, ಮತ್ತು ಕ್ಯಾಬಿನೆಟ್ ಸಚಿವಾಲಯ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನೀತಿ ಆಯೋಗ ಆಗ್ತದೆ, ಸರಿನಾ. ಸ್ಟಾಫ್ ಏಜೆನ್ಸಿಯಲ್ಲಿ ನೀತಿ ಆಯೋಗ ಇಲ್ಲ. ಸ್ಟಾಫ್ ಏಜೆನ್ಸಿ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸಮ್ ಲಿಸ್ಟ್ ಬರ್ತವೆ, ಸಮ್ ಲಿಸ್ಟಲ್ಲಿ 3 ಕೂಡ ಇದ್ದಾವೆ, ಬಟ್ ನೀತಿ ಆಯೋಗ ಇಲ್ಲ, ಓಕೆನಾ. ಸೊ ನೆಕ್ಸ್ಟ್ 30ನೇ ಪ್ರಶ್ನೆ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾನೆ, ಸರಿನಾ. ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ, ಓಕೆ. ಸಂವಿಧಾನವನ್ನು ವಿಮರ್ಶೆ ಮಾಡೋದಲ್ಲ ಇದು ಹೇಳ್ತಾ ಇರೋದು, ಓಕೆ. ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಇಲ್ಲಿ ಕಾನೂನು ಅಧಿಪತ್ಯ ಮೀನ್ಸ್ ರೂಲ್ ಆಫ್ ಲಾ, ಅಧಿಕಾರ ಪ್ರತ್ಯೇಕತೆ ಮತ್ತು ನ್ಯಾಯಾಂಗ ವಿಮರ್ಶೆ ಮೀನ್ಸ್ ಏನಂತ ಕರೀತಾರೆ ಅದನ್ನು, ಜುಡಿಷಿಯಲ್ ರಿವ್ಯೂ, ಓಕೆ. ಅದಾನಂತರ ನಿಯೋಜಿತ ಶಾಸನ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರೂಲ್ ಆಫ್ ಲಾ, ಕಾನೂನು ಅಧಿಪತ್ಯ. ನೀವು ಇಂಗ್ಲೀಷಲ್ಲಿ ನೋಡಬೇಕಾಗಿತ್ತು ಇದನ್ನು ಪ್ರಶ್ನೆನ, ಸರಿನಾ. ರೂಲ್ ಆಫ್ ಲಾ ಅಂತ ಬರ್ತದೆ. ಇದು ಎಲ್ಲಿ ಅಂದರೆ MPSCನಲ್ಲಿ ಕೇಳಿದ್ದ, ಮೀನ್ಸ್ ನಮ್ಮ KPSC ಹೇಗೆ ನಡೀತದಲ್ವ ಹಾಗೆ MPSC ಇದೆ ಮಹಾರಾಷ್ಟ್ರದಲ್ಲಿ, ಸರಿನಾ. ಮಹಾರಾಷ್ಟ್ರ ಎಕ್ಸಾಮ್ಸಲ್ಲಿ ಕೇಳಿದ್ದ ಇದು ಈ ಪ್ರಶ್ನೆ, ಸೇಮ್ ಟು ಸೇಮ್ ಕಾಪಿ ಪೇಸ್ಟಾಗಿ ಮಾಡಿದ್ದಾರೆ ಇದನ್ನು, ಸರಿನಾ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ 5 ರಿಂದ 6 ಪ್ರಶ್ನೆಗಳನ್ನು ಬೇರೆ ಬೇರೆ ರಾಜ್ಯದ ಪ್ರಶ್ನೆ ಪತ್ರಿಕೆಗಳಿಂದ ಕಾಪಿ ಮಾಡಿದ್ದಾರೆ, ಓಕೆ. ನಾವು ಕಾಪಿ ಪೇಸ್ಟ್ ಮಾಡಿದ್ದಾರೆ. ಒಂದು ಪ್ರಶ್ನೆ ಮಹಾರಾಷ್ಟ್ರ MPSCಯಿಂದ, ಅದಾದ ನಂತರ ಒಂದು ಪ್ರಶ್ನೆ ಮಧ್ಯಪ್ರದೇಶದಿಂದ, ಮತ್ತು ಇನ್ನೂ 2 ಪ್ರಶ್ನೆಗಳನ್ನು ದೆಹಲಿ ಪೊಲೀಸ್ ನಡೀತು ಗೊತ್ತಾಯ್ತಾ ರೀಸೆಂಟಾಗಿ, ಅಂದರೆ ಒಂದು ವರ್ಷದ ಹಿಂದೆ 25,000 ಏನೋ ವೇಕೆನ್ಸಿ ಕರೆದ್ರಲ್ವಾ, ಎಲ್ಲಿ ಡೆಲ್ಲಿ UP ಪೊಲೀಸ್. ಆ UP ಪೊಲೀಸಲ್ಲಿರೋದು ಕೇಳಿದ್ದ ಇದರಲ್ಲಿ, ಸರಿನಾ. ಕೇಳಿದ್ದ ಅಲ್ಲಿಲ್ಲ, ಇದರಲ್ಲಿ ಕೇಳಿದ್ದಾನೆ, ಸರಿನಾ. ನೆನ್ಪಿಟ್ಕೊಳ್ಳಿ ಇದನ್ನು, ಓಕೆ.
ಕ್ವಶನ್ ಪೇಪರ್ ಎಲ್ಲ ರಾಜ್ಯದ ಕೂಡ ಇಂಪಾರ್ಟೆಂಟ್ ಆಗ್ತವೆ ಇವಾಗ, ನಮ್ಮ ರಾಜ್ಯದ ಅಷ್ಟೇ ಅಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನಾಗರಿಕ ಸೇವಕರಿಗೆ ಸಂವಿಧಾನದ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದು ಅಂತ ಕೊಟ್ಟಿದ್ದಾನೆ. ನಾಗರಿಕ ಸೇವಕರಿಗೆ ಮೀನ್ಸ್ ಸಿವಿಲ್ ಸರ್ವೆಂಟ್ಸ್ಗೆ ಸಾಂವಿಧಾನಿಕವಾಗಿ ರಕ್ಷಣೆಗಳನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ನೀಡಲಾಗ್ತೀವಿ ಅಂತ ಹೇಳಿದ್ದಾನೆ. 310, 315, 312, 311 ಸರಿನಾ. ಈ 312 ಇದು ಯಾವುದು ಲೋಕಸೇವಾ ಮತ್ತು ಇದರೇನು ರಾಜ್ಯ ಸೇವಾ ಆಯೋಗಗಳಿದಾವಲ್ಲ ಅದ್ರ ಬಗ್ಗೆ ಹೇಳ್ತದೆ. ಇದು 315 ಏನು ಹೇಳ್ತಂದರೆ UPSC ಮತ್ತು KPSC ಮೀನ್ಸ್ ಏನೋ SPSC ಮೀನ್ಸ್ ಏನೋ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರುತ್ತಲ್ವಾ. ಸೊ ಅಲ್ಲೆಲ್ಲ ಇದ್ರೇನೋ ಬರ್ತವೆ, ಅದು 312ನೇ ವಿಧಿನಲ್ಲಿ ಇವೆಲ್ಲ ಬರ್ತವೆ. 315ರಲ್ಲಿ ಅವು ಎಲ್ಲದರದ್ದು ಅಧ್ಯಕ್ಷರನ್ನು ನೇಮಕ ಮಾಡೋದು ಹೇಳ್ತದೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡೋದು ಹೇಳ್ತದೆ 315ನೇ ವಿಧಿನಲ್ಲಿ ಸರಿನಾ, 315ನೇ ವಿಧಿಯಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 310ನೇ ವಿಧಿ ಇದೆ. ಸೊ ನೆಕ್ಸ್ಟ್ 311ನೇ ವಿಧಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 311ನೇ ವಿಧಿ. 311ನೇ ವಿಧಿ ಇದಕ್ಕೆ ಸಂಬಂಧಿಸಿದ ಅಂತ ಕೇಳಿದ್ರೆ ನಾಗರಿಕ ಸೇವಕರಿಗೆ ಸಂವಿಧಾನದ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಅಂತ ಹೇಳ್ತಾರೆ ಸರಿನಾ. ಸಾಂವಿಧಾನಿಕವಾಗಿ ನಾಗರಿಕರಿಗೆ ಯಾರಿಗೆ ಸಿವಿಲ್ ಸರ್ವೆಂಟ್ಸ್ಗೆ ನೀಡುವ ರಕ್ಷಣೆಗಳನ್ನು 311ನೇ ವಿಧಿನಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ಅಂದರೆ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ ಸರಿನಾ. ಈ ಪ್ರಶ್ನೆ ಕೂಡ ನೀವು ಲಾಸ್ಟ್ PDO HK ಪ್ರಶ್ನೆ ಪತ್ರಿಕೆ ನೋಡಿದರೆ ಇದನ್ನು ಕೂಡ ನೀವು ಆನ್ಸರ್ ಹಾಕ್ತಿದ್ರಿ, ಯಾಕಂದರೆ ಇದೇ ಟಾಪಿಕ್ ಮೇಲೆ ಅಲ್ಲಿ ಕೂಡ ಪ್ರಶ್ನೆ ಕೇಳಿದ್ದಾನೆ ಸರಿನಾ. ಯಾವುದಿದೆ ಅಂದರೆ ಇದನ್ನು ಅನುಚ್ಛೇದ 280 ಅಡಿಯಲ್ಲಿ ರಾಷ್ಟ್ರಪತಿಯವರಿಂದ ರಚಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಹೌದು, ರಚಿಸಲಾಗುತ್ತದೆ. ಯಾರು? ರಾಷ್ಟ್ರಪತಿಯಿಂದ. 280ನೇ ವಿಧಿನೇ ಸರಿನಾ. ಮನಿ ಬಿಲ್ ಬಗ್ಗೆ ಯಾವ್ದು ಹೇಳ್ತದೆ ಅಂದರೆ 110ನೇ ವಿಧಿ ಹೇಳ್ತದೆ. ಫೈನಾನ್ಸ್ ಕಮಿಷನ್ ಬಗ್ಗೆ ಅಂದರೆ 280ನೇ ವಿಧಿ ಹೇಳ್ತದೆ ಸರಿನಾ. ಸೊ ನೆಕ್ಸ್ಟ್ ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ. ಹೌದು, ಇದು ಕೂಡ ಸರಿಯಾಗಿದೆ ಸರಿನಾ. ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 1951ರಲ್ಲಿ ಮೊದಲ ಹಣಕಾಸು ಆಯೋಗ ರಚನೆಯಾಯಿತು ಅಂತ ಹೇಳಿದ್ದಾರೆ. KC ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಹಣಕಾಸು ಆಯೋಗ ರಚನೆ ಆಗ್ತದೆ ಸರಿನಾ. ಸೊ ಇವಾಗ ಪ್ರೆಸೆಂಟ್ಲಿ ಎಷ್ಟನೇ ಹಣಕಾಸು ಆಯೋಗ ಇದೆ ಅಂದರೆ 15ನೇ ಹಣಕಾಸು ಆಯೋಗ ಇದೆ. ಸೊ ಇದ್ರ ಮೇಲೆ ಈ ಹಣಕಾಸು ಆಯೋಗದ ಮೇಲೇ 2 ಪ್ರಶ್ನೆ ಕೇಳಿದ್ದಾನೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ. ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅಂತ ಕೊಟ್ಟಿದ್ದಾನೆ. ಇವರು 16ನೇದಲ್ಲ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಇವರು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅರವಿಂದ್ ಪನಗರಿಯಾ ಸರಿನಾ. ಅರವಿಂದ್ ಪನಗರಿಯಾ ರೀಸೆಂಟಾಗಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಹೆಸರು ಕೇಳಿದ್ದಾನೆ. ಈ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ಕೊಳ್ಳಿದು ಓಕೆ. ಮತ್ತು ಅರವಿಂದ್ ಪನಗರಿಯಾ ಅವ್ರದ್ದು ಯಾವುದು PSI ಸ್ಕ್ಯಾಮ್ ಐತಲ್ವಾ, PSI ಸ್ಕ್ಯಾಮು ಇಲ್ಲಾಂದ್ರೆ ಯಾವುದು PC-ನಲ್ಲಿ ಕೇಳಿರಬೇಕು. ಅವ್ರದ್ದು ಟೆನ್ಯೂರ್ ಯಾವಾಗ ಅಂತ ಕೇಳಿದ ಓಕೆನಾ. 2026ರಿಂದ 2031 ಬರ್ತದೆ ಸರಿನಾ, ಅದು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಆಗುತ್ತೆ, ಯಾಕಂದರೆ ರಾಂಗ್ ಇರೋದು ಕೇಳಿದ್ದಾನೆ ಅವನು ಸರಿನಾ. 15ನೇದು ಯಾರು ಅಂದರೆ NK ಸಿಂಗ್, 16ನೇದು ಅರವಿಂದ್ ಪನಗರಿಯಾ ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 33ನೇ ಪ್ರಶ್ನೆ ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದೊಂದು ಆ್ಯಡ್ ಹಾಕ್ ಸಮಿತಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಏನೇ ಇದೊಂದು ತಾತ್ಕಾಲಿಕ ಸಮಿತಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಸಂಸತ್ತಿನ 2 ಸದನಗಳ ಸದಸ್ಯರನ್ನು ಒಳಗೊಂಡಿರ್ತದೆ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಸರಿ ಇಲ್ಲದೆ ಇರೋದು ಯಾವುದು ಅಂದರೆ 22 ಸದಸ್ಯರನ್ನು ಹೊಂದಿರುತ್ತೆ, ಇದು ಸರಿಯಾಗಿಲ್ಲ. ಇದರ ಶಿಫಾರಸುಗಳನ್ನು ಸರ್ಕಾರ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಕೊಟ್ಟಿದ್ದಾನೆ. ಓಕೆ, ಕಡ್ಡಾಯವಾಗಿ ಅಲ್ಲ, ಪಾಲಿಸ್ತದೆ ಬಟ್ ಕಡ್ಡಾಯವಾಗಿ ಏನು ಪಾಲಿಸೋದಿಲ್ಲ ಓಕೆನಾ. ಇದು ಗೊತ್ತಿರಲಿ ನಿಮಗೆ. ಯಾವುದು ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ AB ಸರಿಯಾದ ಉತ್ತರ ಆಗ್ತದೆ. ಎಷ್ಟನೇ ಪ್ರಶ್ನೆಗೆ? 33ನೇ ಪ್ರಶ್ನೆಗೆ ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಧ್ಯಾದೇಶವು ಓಕೆ, ಅಧ್ಯಾದೇಶವು ಆರ್ಡಿನೆನ್ಸ್ ಅಂತ ಬರ್ತದೆ ಗೊತ್ತಾ, ಅದರ ಬಗ್ಗೆ ಕೊಟ್ಟಿದ್ದಾರೆ. ಯಾವುದು ನಿಜ ಅಂತ ಓಕೆನಾ. ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರವಾಗಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಅದಾದ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರ ಅಂತ ಕೊಟ್ಟಿದ್ದಾನೆ. ಶಾಸನೀಯ ಅಧಿಕಾರವ ಕಾರ್ಯಾಂಗೀಯ ಅಧಿಕಾರ, ಇದು ಎರಡರಲ್ಲಿ ನಮಗೆ ಒಂದು ಗೊತ್ತಾದರೆ ನಮಗೆ ಆನ್ಸರ್ ಸಿಕ್ಬಿಡ್ತದೆ. ಯಾವುದಂದರೆ ಕಾರ್ಯಾಂಗೀಯ ಅಧಿಕಾರ ಆಗಿದೆ ಯಾರ್ದು? ರಾಷ್ಟ್ರಪತಿಯವರ. ಎಷ್ಟನೇ ವಿಧಿನಲ್ಲಿ ಹೇಳ್ತಂದರೆ 123ನೇ ವಿಧಿಯಲ್ಲಿ ಹೇಳ್ತದೆ. PC-ನಲ್ಲಿ ಕೇಳಿದ್ದ ಇದು ಪ್ರಶ್ನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಂಸತ್ತಿನ ಅಧಿವೇಶನ ಇಲ್ಲದಿರುವ ಸಮಯದಲ್ಲಿ ಹೊರಡಿಸಲಾಗ್ತದೆ ಅಂತ ಕೊಟ್ಟಿದ್ದಾನೆ. 2 ಸದನಗಳು ಇಲ್ಲದೇ ಇದ್ದ ಟೈಮಲ್ಲಿ ಇದನ್ನು ಹೊರಡಿಸಲಾಗ್ತದೆ ಓಕೆನಾ. ಸುಗ್ರೀವಾಜ್ಞೆ ಅಂತ ಕೂಡ ಕರಿತೀವಿ ಅಲ್ವಾ. ಸೊ ಅದೇ ಇದು. ಸೊ 2 ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಹೊರಡಿಸ್ತಾರೆ, ಇಲ್ಲದೇ ಇರುವಾಗ. ಸೊ ಇದು ಕೂಡ ಸರಿ ಇದೆ. ಸೊ ನೆಕ್ಸ್ಟ್ ಸಂವಿಧಾನದ ಅನುಚ್ಛೇದ 123 ಓಕೆ, ಇದು ಕೂಡ ಸರಿಯಾಗಿದೆ ನೋಡಿ. 123ನೇ ವಿಧಿ ಇವಾಗಲೇ ಹೇಳಿದೆ ಅಲ್ವಾ. ಸೊ ACD ಸರಿಯಾಗಿ ಉತ್ತರ ಆಗುತ್ತೆ ಇದಕ್ಕೆ. ಸೊ ಎಷ್ಟನೇ ಆಪ್ಷನ್ ಇದೆ ಅಂದರೆ ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 35ನೇ ಪ್ರಶ್ನೆ ಭಾರತದಲ್ಲಿ ಒಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಹೇಳಿದ್ದಾನೆ ಸರಿನಾ. ಒಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಹೇಳಿದ್ದಾನೆ. ಯಾವುದಾಗುವುದಿಲ್ಲ?
ಲೋಕಪಾಲ ಮತ್ತು ಲೋಕಾಯುಕ್ತ ಪದಗಳನ್ನು ಮೊದಲು ಬಳಸಿದವರು ಎಲ್.ಎಂ. ಸಿಂಘ್ವಿ, ಸರಿನಾ? ಎಲ್.ಎಂ. ಸಿಂಘ್ವಿ ಅವರೇ ಬಳಸ್ತಾರೆ. ಎಷ್ಟರಲ್ಲಿ ಅಂದರೆ 1963ರಲ್ಲಿ. ಸೊ ನೆಕ್ಸ್ಟ್ ಸಂವಿಧಾನ ಸ್ಥಾನಮಾನವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಇದು ಸಂವಿಧಾನದಲ್ಲೇ ಸ್ಥಾನಮಾನ ಹೊಂದಿತ್ತಂದರೆ ಅವ್ರು ಯಾಕೆ ಮೊದಲು ಬಳಸ್ತಾ ಇದ್ರು ಅಲ್ವಾ? ಸೊ ಮೇಲ್ಗಡೆ ಆಪ್ಷನ್ ನೋಡಿದ್ರೆ ನಮ್ಗೆ ಕೆಳಗಡೆ ಆನ್ಸರ್ ಗೊತ್ತಾಗುತ್ತೆ. ಅವ್ರು ಏನಾದರೂ ಬಳಸಿದ್ರು ಅಂದರೆ, ಯಾಕಂದರೆ ಅವರು ಸಂವಿಧಾನ ಆದ ನಂತರ ಬರ್ತಾರೆ, ಸಮಿತಿಗಳಲ್ಲಿ ಬರ್ತಾರೆ ಇವರು ಎಲ್.ಎಂ. ಸಿಂಘ್ವಿನವರು, ಓಕೆನಾ? ಸೊ 1963ರಲ್ಲಿ ಇದೆಲ್ಲ ಬರ್ತದೆ. ಫಸ್ಟ್ ಲೋಕಾಯುಕ್ತ ಅಳವಡಿಸ್ಕೊಂಡ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ, ಸರಿನಾ? ನಮ್ದು ಯಾವಾಗ ಅಳವಡಿಸ್ಕೋತದೆ? 84ರಲ್ಲ? ಎಷ್ಟರಲ್ಲಿ? ಏನು 2019ರಲ್ಲ? ಹೇಳ್ಬೋದಾ? ಹೇಳಿ. ಸೊ ನೆಕ್ಸ್ಟ್ ಶಾಸನಬದ್ಧ ಸಂಸ್ಥೆಗಳಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದು ಶಾಸನಬದ್ಧ ಸಂಸ್ಥೆಯಾಗಿದೆ. ಯಾವುದು ಅಂದರೆ ಲೋಕಾಯುಕ್ತ ಮತ್ತು ಲೋಕಪಾಲ್ಗಳು, ಇವು ಒಂಬಡ್ಸ್ಮನ್ ಸಂಸ್ಥೆಗಳು, ಓಕೆನಾ? ಸೊ ನೆಕ್ಸ್ಟ್ ನಾಗರಿಕರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಣೆ ನಡೆಸುತ್ತದೆ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ನಾಗರಿಕ ಸೇವಕರು ಅಂದರೆ ಸಿವಿಲ್ ಸರ್ವೆಂಟ್ಸ್, ಇವ್ರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಣೆ ನಡೆಸುತ್ತದೆ. ಇದು ಕೂಡ ಸರಿಯಾಗಿದೆ. ಸೊ ಇದಕ್ಕೆ ಸರಿ ಅಲ್ಲದ ಯಾವುದು ಅಂದರೆ ಸಂವಿಧಾನಕ್ಕೆ ಸ್ಥಾನಮಾನವನ್ನು ಹೊಂದಿದೆ ಅನ್ನೋದು ಇದು ಸರಿ ಅಲ್ಲದಾಗ್ತದೆ, ಸರಿನಾ? 35ನೇ ಪ್ರಶ್ನೆಗೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 36ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಮಾಹಿತಿ ಕಣಜ, ಈ ಕನ್ನಡ, ಕುಟುಂಬ ಮತ್ತು ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 37ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮ GIDH ವಿಶ್ವ ಆರೋಗ್ಯ ಸಂಸ್ಥೆಯು WHO ನಿರ್ವಹಿಸುವ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಪ್ರವರ್ತನೆಗೆ ಬೆಂಬಲಿಸುವಲ್ಲಿ ಸಕ್ರಿಯವಾಗಿ ತೊಡಗಿರುವ ಸಂಘಟನೆಗಳು, ಸಂಸ್ಥೆಗಳು ಮತ್ತು ಸರ್ಕಾರದ ತಾಂತ್ರಿಕ ಏಜೆನ್ಸಿಗಳ ಒಂದು ಜಾಲವಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತವು ಇನ್ನೂ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮದ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಕೊಟ್ಟಿದ್ದಾನೆ. ರಾಷ್ಟ್ರವಾಗಿದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ GIDH ಎಲ್ಲರಿಗೂ ಗುಣಮಟ್ಟದ ಸೇವೆಯನ್ನು ನೀಡುವುದಕ್ಕೆ ಸ್ವತಂತ್ರ ರಾಷ್ಟ್ರಗಳ ಸಾರ್ವಭೌಮತೆಯ ಕಾನೂನುಗಳು ಮತ್ತು ನಿಬಂಧನೆಗಳು ಮತ್ತು ಉಪಕ್ರಮಗಳಲ್ಲಿ ಹಸ್ತಕ್ಷೇಪ ಮಾಡಬಹುದಾಗಿದೆ ಅಂತ ಕೊಟ್ಟಿದ್ದಾನೆ. ಹಸ್ತಕ್ಷೇಪ ಮಾಡುವಂಗಿಲ್ಲ, ಓಕೆನಾ? ಸೊ ಇದು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ ಆಗುತ್ತೆ ನೋಡಿ, ಓಕೆನಾ? ಆಪ್ಷನ್ ಎ ಮಾತ್ರ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 38ನೇ ಪ್ರಶ್ನೆ, ಓಕೆ. ಪೊಲೀಸರು ವಾಹನಗಳ ವೇಗ ಮಿತಿಯನ್ನು ಅಳೆಯಲು ಉಪಯೋಗಿಸುವ ರೇಡಾರ್ ಗನ್, ಓಕೆ, ರೇಡಾರ್ ಅಂತ ಬರುತ್ತೆ ಅಲ್ವಾ, ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾನೆ. 2 ತತ್ವಗಳು ಕೊಟ್ಟಿದ್ದಾನೆ, ಓಕೆನಾ? ಇದರಲ್ಲಿ 2 ಪ್ರಶ್ನೆಗಳು ಕೇಳಿದ್ದಾನೆ. ಅಂದರೆ 2 ತತ್ವಗಳ ಮೇಲೆ, ಒಂದು ಪೇಂಟ್ ಸ್ಪ್ರೇ ಮಾಡ್ತೀವಲ್ವಾ, ಪೇಂಟ್ ಗನ್ ಸ್ಪ್ರೇಯರ್, ಅದು ಯಾವ ತತ್ವದ ಮೇಲೆ ಅಂತ ಕೂಡ ಕೇಳಿದ್ದಾನೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ. ರಾಮನ್ ಪರಿಣಾಮ ಅಂತ ಕೊಟ್ಟಿದ್ದಾನೆ, ಕಾಂತೀಯ ಇಂಡಕ್ಷನ್ ಪರಿಣಾಮ ಅಂತ ಕೊಟ್ಟಿದ್ದಾನೆ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಪರಿಣಾಮ ಅದು. ಅದಂತರ ಡೋಪ್ಲರ್ ಅಂತ ಕೊಟ್ಟಿದ್ದಾನೆ, ಡೋಪ್ಲರ್ ಪರಿಣಾಮ, ಅದಂತರ ಕೂಲಂಬ್ ಪರಿಣಾಮ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡೋಪ್ಲರ್ ಪರಿಣಾಮದ ಮೇಲೆ ವರ್ಕ್ ಆಗುತ್ತೆ. ಯಾವುದು? ರೇಡಾರ್, ಓಕೆ. ಯಾವುದು ಅಂದರೆ ಪೊಲೀಸರು ಯೂಸ್ ಮಾಡ್ತಾರಲ್ವಾ, ಎಷ್ಟು ಸ್ಪೀಡಲ್ಲಿ ಬರ್ತಿದೆ ಗಾಡಿ ಅಂತ, ಓಕೆ. ಬೈಕ್ ಆಗಲಿ, ಯಾವುದು ಬಸ್ ಆಗಲಿ, ಇಲ್ಲ ಅಂತಂದರೆ ಕಾರ್ ಆಗಲಿ, ವಾಟ್ ಎವರ್ ವೆಹಿಕಲ್ಸ್ ಬರೋದು ಅದರಿಂದನೇ ಚೆಕ್ ಮಾಡ್ತಾರೆ ರೇಡಾರ್ ಗನ್ನಿಂದ. ಆ ರೇಡಾರ್ ಎದುರದಿಂದ ಅಂದರೆ ಯಾವ ತತ್ವದ ಮೇಲೆ ವರ್ಕ್ ಮಾಡ್ತದೆ ಅಂತ ಕೇಳಿದ್ರೆ ಡೋಪ್ಲರ್ ಪರಿಣಾಮ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 39ನೇ ಪ್ರಶ್ನೆ, ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ನಿಮಗೆ ಲಾಸ್ಟಲ್ಲಿ PDO 2024 HK ಕ್ವಶನ್ ಪೇಪರ್ ಸಾಲ್ವ್ ಮಾಡಾಗಲೇ ಇದು ಹೇಳಿದ್ದೆ ನಿಮಗೆ, ಓಕೆನಾ? ಇದ್ರ ಬಗ್ಗೆ ಕೇಳ್ತಾನೆ ಅಂತ, ಓಕೆ, ಕೇಳಿದ ನೋಡಿ. ಅಸಿಸ್ಟೆಂಟ್ ಕಂಟ್ರೋಲರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಗ್ಲೂ ನಿಮ್ಗೆ ಹೇಳಿದ್ದೆ, ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ ನಿಮಗೂ ಅಂತ. ಅದರಲ್ಲಿ ಕೂಡ ಕೇಳಿದ್ದ, ಆ ಕ್ವಶನ್ ಪೇಪರಲ್ಲಿ ಇರೋದೇ ಬಂದಿದೆ ನೋಡಿ. ಇದನ್ನು ಲಘು ಅಪರಾಧಗಳಿಗೆ ಸಮುದಾಯ ಸೇವೆ ಮಾಡುವ ಉಪಬಂಧ ಕಲ್ಪಿಸುವ ಮೂಲಕ ಇದು ನ್ಯಾಯ ಕೇಂದ್ರಿತ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಿಸಿದಂತಹ ಉಪಬಂಧವನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾನೆ. ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ವೈವಾಹಿಕ ಅತ್ಯಾಚಾರವನ್ನು ಪರಿಭಾಷಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 39ನೇದಕ್ಕೆ ಆಪ್ಷನ್ 4 ABC ಎಲ್ಲವೂ ಕೂಡ ಸರಿಯಾಗ್ತದೆ. ಸೊ ನೆಕ್ಸ್ಟ್ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆರ್ಟಿಕಲ್ 244, ಓಕೆ, 244 ಆರ್ಟಿಕಲ್ ಆಗ್ತದೆ. ಸೊ ನೆಕ್ಸ್ಟ್ 41ನೇ ಪ್ರಶ್ನೆ ಏನಿದೆ ಅಂದರೆ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ರಿಟಾ ಮತ್ತು ಇದನ್ನು ವಾರ್ಡ್ ಅಂತ ಕೊಟ್ಟಿದ್ದಾರೆ, ಡೆನಿಯರ್ ಲರ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಡೆನಿಯರ್ ಲರ್ನರ್ ಅಂತ ಬರ್ತಾರೆ ಇದಕ್ಕೆ, ಸರಿನಾ? ಸೊ ನೆಕ್ಸ್ಟ್ 42ನೇ ಪ್ರಶ್ನೆ ಇದೆ ಅಂದರೆ ಈ ಕೆಳಕಂಡ ಯಾವ ಆಯ್ಕೆಯು MK ರಂಜನ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ಜನರು ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳಿಂದ ಮುಕ್ತರಾಗಿರುವ ಮೂಲಭೂತ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳ್ತದೆ ಇದು, ಸರಿನಾ? ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಹಿಂಗೆ ಬರ್ತದೆ ಇದು, ಓಕೆ. ಎಕ್ಸಾಕ್ಟ್ ವರ್ಡ್ ಇದೇ ಮೆನ್ಷನ್ ಮಾಡಿದ್ದಾರೆ ಒಂದೆರಡು ವೆಬ್ಸೈಟಲ್ಲಿ, ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ
44ನೇ ಪ್ರಶ್ನೆ, 43ನೇ ಪ್ರಶ್ನೆ, ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿನಾ? ಬುಡಕಟ್ಟು ಸಮೂಹಗಳು ಯಾವುದು? ಸಿದ್ದಿ ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ, ಸೋಲಿಗೆಯಲ್ಲಿ ಕಂಡುಬರ್ತದೆ, ಚಾಮರಾಜನಗರ ಎಲ್ಲಿ? ಸೊ ನೆಕ್ಸ್ಟ್ ಈರುಳ್ಳಿಗೆ ಕಂಡುಬರ್ತದೆ, ಚಾಮರಾಜನಗರ ಎಲ್ಲಿ ಹೇಳಿ? ಅದಾಂಧ್ರ ಬೈಗ ಕಂಡುಬರ್ತದೆ. ಬೈಗ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಕಾಮೆಂಟ್ ಮಾಡ್ಬೋದಾ? BCD ನಮ್ಮ ರಾಜ್ಯದಲ್ಲಿ ಕಂಡುಬರ್ತವೆ. ಇದಕ್ಕೆ ಸರಿಯಾದ ಉತ್ತರ BCD. ಓಕೆ, ಆಪ್ಷನ್ ಬಿ ಇದೆ ನೋಡಿ, ಇಲ್ಲಿ BCD ಬರ್ತದಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ. ಬಟ್ ಇಲ್ಲಿ ಬೈಗ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಯಾವುದು? ಬೈಗ. ಓಕೆ, ಈ ಟ್ರೈಬ್ಸ್ ಮೇಲೆ PDO HKನಲ್ಲೂ ಕೂಡ ಕೇಳಿದ್ದ. ಸರಿನಾ? ನೆನಪಿರಲಿ, ಇದು BCD ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಬಾಯ್ಲ್ನ ತತ್ವ ಅಂತ ಕೊಟ್ಟಿದ್ದಾನೆ, ಫ್ಯಾರಡೆ ತತ್ವ ಅಂತ ಕೊಟ್ಟಿದ್ದಾನೆ, ಬರ್ನೌಲಿಯ ತತ್ವ ಅಂತ ಕೊಟ್ಟಿದ್ದಾನೆ, ಆರ್ಕಿಮಿಡೀಸ್ ತತ್ವ ಅಂತ ಕೊಟ್ಟಿದ್ದಾನೆ. ತೇಲೋದು ಆರ್ಕಿಮಿಡೀಸ್ ಅದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಬರ್ನೌಲಿಯ ತತ್ವ ಇದಕ್ಕೆ. ಸರಿನಾ? 44ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ಅಂದರೆ ಎಲ್ಲರಿಗೂ ಪ್ರಿಯವಾದ ಪ್ರಶ್ನೆ. ಸೊ ಈಸಿಯಾಗಿರೋ ಪ್ರಶ್ನೆ. ಸೊ ನಿಮ್ಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆ ಅಲ್ಲ ಇದು. ಓಕೆ, ಯಾವುದು? ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಡಿಗ್ರಿ ಅವರಿಗೆ 3,000 ಕೊಡ್ತಾರೆ, ಡಿಪ್ಲೊಮಾದವರಿಗೆ 1,500 ಕೊಡ್ತಾರೆ. ಇದು 2022-23 ಇದ್ರೂ ಪದವಿ ಪಡೆದವರಾಗಿರಬೇಕು. ಅಲ್ಲಿ ಏನೋ ಅಪ್ಲಿಕೇಶನ್ ಹಾಕಿ ನಿಮ್ಮ ಕಾಲೇಜಲ್ಲಿ ಹೋಗಿ ಅದನ್ನು ಏನೋ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದಾರಲ್ವಾ. ಸೊ ಇದು 3 ಕೂಡ ಸರಿಯಾಗಿದೆ. ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿ ಉತ್ತರ ಆಗುತ್ತೆ. ಸರಿನಾ? ಎಷ್ಟಕ್ಕೆ? 45ನೇ ಪ್ರಶ್ನೆಗೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 46ನೇ ಪ್ರಶ್ನೆ, ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಅಂತ ಕೇಳಿದ್ದಾರೆ. ಅಶೋಕ್ ಮೆಹ್ತಾ ಸಮಿತಿ ಎಷ್ಟರಲ್ಲಿ ಬರ್ತದೆ? 1977ರಲ್ಲಿ ಬರ್ತದಲ್ವಾ? ಅಷ್ಟರಲ್ಲಿ ಬರ್ತದೆ? 1977 ಅಲ್ವಾ? ಹೇಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಆಂಧ್ರ ಪ್ರದೇಶದಲ್ಲೂ ಇದ್ರೇನೋ ಇವ್ರದ್ದು ಇಂಪ್ಲಿಮೆಂಟ್ ಮಾಡ್ತಾರೆ ಪುನಶ್ಚೇತನಕ್ಕೆ. ಯಾವುದು? ಅಶೋಕ್ ಮೆಹ್ತಾ ಕಮಿಟಿಯ ಶಿಫಾರಸಿನ ಮೇಲೆ. ಹಾಗೆ ಪಶ್ಚಿಮ ಬಂಗಾಳ ಕೂಡ ಸರಿ, ಅದು ಆಂಧ್ರ ಕರ್ನಾಟಕ ಕೂಡ ಸರಿ ಆಗ್ತದೆ. ಸರಿನಾ? ಸೊ ಇದ್ರ ಮೇಲೂ ಕೂಡ ಬಾರಿ ಇದ್ರ ಪ್ರಶ್ನೆ ಕೇಳಿದ್ದ, ಯಾವುದು? ಇದು ಕಮಿಟಿ ಮೇಲೆ. ಓಕೆನಾ? ಸೊ ಇದನ್ನು ನೋಡ್ಕೊಳ್ಳಿ. ಇದು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ABC ಮೀನ್ಸ್ ಏನೋ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತೆ. ಎಷ್ಟನೇದಕ್ಕೆ? 46ನೇ ಪ್ರಶ್ನೆಗೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 47ನೇ ಪ್ರಶ್ನೆ ಏನಿದೆ ಅಂದರೆ ಪಂಚಾಯತ್ ರಾಜ್ ವಿಷಯವು ಭಾರತದ ಸಂವಿಧಾನದ ಡ್ಯಾಶಲ್ಲಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಕನ್ಕರೆಂಟ್ ಲಿಸ್ಟಾ, ಒಕ್ಕೂಟ ಪಟ್ಟಿಯ ಮೀನ್ಸ್ ಏನೋ ಸೆಂಟ್ರಲ್ ಲಿಸ್ಟಾ, ನಂತರ ಸ್ಟೇಟ್ ಲಿಸ್ಟಾ, ಉಳಿಕೆ ಪಟ್ಟಿ, ರೆಸಿಡ್ಯೂಯಲ್ ಪವರ್ ಅಂತ ಕೇಳಿದ್ರೆ ರಾಜ್ಯ ಪಟ್ಟಿನಲ್ಲಿದೆ. ಓಕೆನಾ? ರಾಜ್ಯ ಪಟ್ಟಿನಲ್ಲಿ ಬರ್ತದೆ. ಯಾವುದು? ಪಂಚಾಯತ್ ರಾಜ್ ವಿಷಯ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 47 ನಂತರ 48ನೇ ಪ್ರಶ್ನೆ, ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವ್ದು ತಪ್ಪಾಗಿದೆ? ಓಕೆ, 48ನೇ ಪ್ರಶ್ನೆಗೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಪ್ರಾಜೆಕ್ಟ್ ನೆಕ್ಸಸ್ ಇದು ವಿಶ್ವ ಬ್ಯಾಂಕ್ ಪರಿಕಲ್ಪನೆಯಾಗಿದ್ದು ಇದು ಬಹುವಿಧದ ಸ್ಥಳೀಯ ತ್ವರಿತ ಹಣ ಸಂದಾಯ ವ್ಯವಸ್ಥೆಗಳಿಗೆ ಜಾಗತಿಕವಾಗಿ ಸಂಪರ್ಕ ಕಲ್ಪಿಸುವ ಮೂಲಕ ಅಂತರ್ಗಡಿ ಸಂದಾಯಗಳನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಪ್ರಾಜೆಕ್ಟ್ ನೆಕ್ಸಸ್. ಓಕೆ, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ವಿಶ್ವ ಬ್ಯಾಂಕ್ ಅಲ್ಲ ಇದು. ಓಕೆ, ವಿಶ್ವ ಬ್ಯಾಂಕ್ನ ಪರಿಕಲ್ಪನೆಯಲ್ಲಿ ಇದು ಬ್ಯಾಂಕ್ ಆಫ್ ಇಂಟರ್ಸೆಕ್ಷನ್ ಅಂತ ಬರ್ತದೆ. ಓಕೆನಾ? ಬ್ಯಾಂಕ್ ಆಫ್ ಇಂಟರ್ಸೆಕ್ಷನ್ ಅಂತ ಹೀಗೇನೋ ಒಂದು ಬ್ಯಾಂಕ್ ಇದೆ. ಓಕೆನಾ? BIS ಅಂತ ಬ್ಯಾಂಕ್ ಬರ್ತದೆ, ಅದು BOS ಅಂತೇಳಿ. ಓಕೆನಾ? ಆ ಬ್ಯಾಂಕ್ದು ಏನೋ ಉಪಕ್ರಮ ಆಗಿದೆ ಇದು. ಓಕೆನಾ? ವಿಶ್ವ ಬ್ಯಾಂಕ್ದಲ್ಲ ಇದು ರಾಂಗ್ ಆಗುತ್ತೆ ನೋಡಿ. ಓಕೆನಾ? ಆಪ್ಷನ್ ಆ್ಯಕ್ಚುಲಾಗಿ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಭಾರತ ರಿಸರ್ವ್ ಬ್ಯಾಂಕ್ ಪ್ರಾಜೆಕ್ಟ್ಗೆ ನೆಕ್ಸಸ್ಗೆ ಸೇರಿಕೊಂಡಿದೆ ಅಂತ ಕೊಟ್ಟಿದ್ದಾನೆ. ಈ RBI ಇದೆಲ್ಲ ಇದು ನೆಕ್ಸಸ್ಗೆ ಸೇರಿಕೊಂಡಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಸರಿಯಾಗುತ್ತೆ. ಸೊ ಆಪ್ಷನ್ B ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 48 ಆಪ್ಷನ್ B ಮಾತ್ರ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 49ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಹವಾಮಾನ ನಿರಾಶ್ರಿತ ಪದವನ್ನು ಎಲ್ಲಿಯೂ ಸ್ಪಷ್ಟವಾಗಿ ಪರಿಭಾಷಿಸಿಲ್ಲ ಅಥವಾ 1951ರ ನಿರಾಶ್ರಿತರ ಒಡಂಬಡಿಕೆಯು ಹವಾಮಾನ ನಿರಾಶ್ರಿತರನ್ನು ಒಳಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿದೆ. ಓಕೆ, ಸ್ಪಷ್ಟವಾಗಿ ಎಲ್ಲಿ ಪರಿಭಾಷಿಸಿಲ್ಲ. ಹಾಗೆ ಅವರಿಗಿದ್ರೆ ನಿರಾಶ್ರಿತರಿಗೆ ಹವಾಮಾನ ಒಡಂಬಡಿಕೆಯ ನಿರಾಶ್ರಿತರು ಇರ್ತಾರಲ್ವ ಅವರಿಗಿದ್ರೇನೋ ಎಲ್ಲಿಯೂ ಕೂಡ ಏನೋ ಹವಾಮಾನ ನಿರಾಶ್ರಿತರನ್ನು ಒಳಗೊಂಡಿಲ್ಲ. ಎಲ್ಲಿ? 1951ರಲ್ಲಿ ಅದರ ಒಡಂಬಡಿಕೆಯಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆಪ್ಷನ್ B ಮೀನ್ಸ್ ಹೇಳಿಕೆ B, ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆಗೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಇದು ಕೂಡ ಸರಿಯಾಗಿದೆ. ಓಕೆ, ವಲಸೆ ಹೋಗೋಕ್ಕಿದ್ರೇನೋ ಅಲ್ಲಿದ್ದು ಏನಂದರೆ ಹವಾಮಾನ ಕೂಡ ಇದ್ರೇನೋ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 1951ರ ನಿರಾಶ್ರಿತರ ಒಡಂಬಡಿಕೆಗೆ ಭಾರತವು ಪಕ್ಷಕಾರಕನಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಇದಕ್ಕೆ ಹೇಳಿಕೆಗಳು ಯಾವುದಾಗುತ್ತೆ ಅಂದರೆ ABC 3 ಇರಬೇಕು.
ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತಹ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಸೊ ನೀವು PDO HK ಪೇಪರಲ್ಲಿ ನೋಡಿದರೂ ಕೂಡ ಈ ಟಾಪಿಕ್ ಮೇಲೆ ಮೀನ್ಸ್ ಇದೇ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆ ಬಂದಿತ್ತು, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 244B ಪಂಚಾಯತಿಗಳ ರಚನೆ ಅಂತ ಹೇಳಿದ್ದಾನೆ. ಹೌದು, ರಚನೆ ಸರಿಯಾಗಿದೆ. 243 ಗ್ರಾಮ ಸಭಾದ ಬಗ್ಗೆ ಹೇಳ್ತದೆ. 243 ಗ್ರಾಮ ಪಂಚಾಯತಿಯ ವ್ಯಾಖ್ಯಾನ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 243ಕ್ಕೆ ಪಂಚಾಯತಿಗಳಿಗೆ ಚುನಾವಣೆ ನಡೆಸೋದು ಹೇಳ್ತದೆ. ಸೊ ಇದು ಕೂಡ ಸರಿಯಾಗಿದೆ. 243N ಸೀಟುಗಳ ಮೀಸಲಾತಿ ಹೇಳೋದಿಲ್ಲ. ಸೀಟುಗಳ ಮೀಸಲಾತಿ ಯಾವುದರಲ್ಲಿ ಹೇಳ್ತದೆ ಅಂದರೆ 243D ನಲ್ಲಿ ಹೇಳ್ತದೆ, ಸರಿನಾ. 243N ಅಲ್ಲಿ ಏನು ಹೇಳ್ತದೆ ಅಂದರೆ ಜಾರಿಯಲ್ಲಿರುವ ಕಾನೂನು ಮತ್ತು ಪಂಚಾಯತಿಗಳ ಮುಂದುವರಿಕೆ ಬಗ್ಗೆ ಹೇಳ್ತದೆ. ಯಾವುದು 243N, ಸರಿನಾ. ಮೀಸಲಾತಿ ಬಗ್ಗೆ ಹೇಳೋದು 243D, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ನಿಮಗೆ. ಸೊ ABC ಸರಿ ಆಗ್ತವೆ, ಉಳಿದಿದ್ದು ಯಾವುದು ಸರಿ ಆಗೋದಿಲ್ಲ. ABC ಎಲ್ಲಿದೆ ಅಲ್ಲಿ ನೋಡಿ ರೈಟ್ ಹಾಕ್ಬಿಡಿ. ಓಕೆ, ಯಾವುದು ಆಗುತ್ತೆ ಅಂದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆನಾ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 51ನೇ ಪ್ರಶ್ನೆ ಏನಿದೆ ಅಂದರೆ ಗ್ರಾಮ ಪಂಚಾಯತಿಗಳ ಅಧಿಕಾರಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಅನುಸೂಚಿನಲ್ಲಿ ಗ್ರಾಮ ಪಂಚಾಯತಿ ಬಗ್ಗೆ ಇದೆ? 73ನೇ ತಿದ್ದುಪಡಿ ಮಾಡಿ ಎಷ್ಟನೇದು 11ನೇ ಅನುಸೂಚಿನಲ್ಲಿ ಸೇರಿಸ್ತಾರೆ, ಸರಿನಾ. 11ನೇ ಅನುಸೂಚಿಯಲ್ಲಿದೆ ಅಂದರೆ ಆಪ್ಷನ್ D ನಲ್ಲಿದೆ. ಸೊ 74ನೇ ತಿದ್ದುಪಡಿ ಮಾಡಿ ಮುನ್ಸಿಪಾಲ್ಟಿಯನ್ನು ಯಾವ ಅನುಸೂಚಿನಲ್ಲಿ ಸೇರಿಸ್ತಾರೆ ಅಂದರೆ 12ನೇ ಅನುಸೂಚಿಯಲ್ಲಿ ಸೇರಿಸ್ತಾರೆ. ಯಾವ ಭಾಗ ಅಂದರೆ 9B ಭಾಗ. ಅದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾನೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಂವಿಧಾನದ ಭಾಗ 9B ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಪೌರಸಭೆಗಳು ಮೀನ್ಸ್ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ, ಸರಿನಾ. ಈಸಿ ಪ್ರಶ್ನೆ ಬಂದಿದ್ದಾವೆ ಒಂದೆರಡು, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ 186ನೇ ಪ್ರಕರಣ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳಾವು ಅಂತ ಕೊಟ್ಟಿದ್ದಾನೆ. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ, ಮತ್ತು ಗ್ರಾಮೀಣ ನೀರು ಸರಬರಾಜು ಸ್ಥಾಯಿ ಸಮಿತಿ, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ, ಸಾಮಾನ್ಯ ಸ್ಥಾಯಿ ಸಮಿತಿ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ACD ಮಾತ್ರ ಆಗುತ್ತೆ, ಸರಿನಾ. ACD ಮಾತ್ರ ಆಗುತ್ತೆ. ಇದು B ಕೂಡ ಬರ್ತದೆ ಅಂತ ಇದ್ರೇನೋ ಚೆಕ್ ಮಾಡಿದೆ, ಬಟ್ ಅವ್ರದ್ದು ಕರೆಕ್ಟ್ ವೆಬ್ಸೈಟ್ ಇದೆ ಅಲ್ವಾ, ಆ ವೆಬ್ಸೈಟಲ್ಲಿ ಇದ್ರೇನೋ ಗ್ರಾಮೀಣ ನೀರು ಮತ್ತು ಸರಬರಾಜು ಸ್ಥಾಯಿ ಸಮಿತಿ ಅದನ್ನು ಮೆನ್ಷನ್ ಮಾಡಿಲ್ಲ, ರಿಮೈನಿಂಗ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಸರಿನಾ. ಇನ್ನೊಂದು ಸ್ವಲ್ಪ ಅಫಿಷಿಯಲ್ ಕ್ಯಾನ್ಸರ್ ಬಂದಂತ ಕೂಡ ನೋಡ್ಕೊಳ್ಳೋಣ, ಬಟ್ ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸಿಮಮ್ ಆಪ್ಷನ್ ACD ಆಗ್ತದೆ, ಸರಿನಾ. ಸೊ ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ACD ಮಾತ್ರ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಹಣಕಾಸು ಆಯೋಗದ ಮೇಲೆ ಪ್ರಶ್ನೆ ಕೊಟ್ಟಿದೆ ನೋಡಿ, ಓಕೆನಾ. ಇದು ಕೂಡ ಈಸಿ ಪ್ರಶ್ನೆ ಇದೆ. ಇದನ್ನು ಕೂಡ ನಿಮಗೆ ಹೇಳಿದ್ದೆ ಆಲ್ರೆಡಿ ಒಂದು ಯಾವ ಪ್ರಶ್ನೆ ಪತ್ರಿಕೆ ಯಾವುದು ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸ್ಪ್ಲನೇಷನ್ ಮಾಡುವಾಗ. ಇದು ಕರ್ನಾಟಕ ರಾಜ್ಯ ಮತ್ತು ಹಣಕಾಸು ಆಯೋಗಗಳು ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಯಾವುದು ಅಂದರೆ ಮೊದಲನೇ ಹಣಕಾಸು ರಾಜ್ಯ ಆಯೋಗ ಯಾವುದಂದರೆ G ತಿಮ್ಮಯ್ಯ, ಸರಿನಾ. ಎಷ್ಟರಲ್ಲಿ 1995-97 ಹೇಳಿ. ಸೊ ನೆಕ್ಸ್ಟ್ ಎರಡನೇ ಹಣಕಾಸು ಆಯೋಗ KP ಸುರೇಂದ್ರನಾಥ್ ಎಷ್ಟನೇ ಇಸ್ವಿದಲ್ಲಿ 2002 ಏನಲ್ವಾ. ಸೊ ನೆಕ್ಸ್ಟ್ ಮೂರನೇ ಹಣಕಾಸು ಆಯೋಗ ಯಾರ್ದು ಅಂದರೆ AG ಕುಡ್ಗಿ ಎಷ್ಟನೇ ಇಸ್ವಿದಲ್ಲಿ ಅಂದರೆ 2008. ನಾಲ್ಕನೇದು CJ ಚಿನ್ನಸ್ವಾಮಿ, ಸರಿನಾ. ಐದನೇದು ಯಾರು ಅಂದರೆ ನಾರಾಯಣ ಸ್ವಾಮಿ. ಚಿನ್ನಸ್ವಾಮಿ ಅದಂದ್ರೆ ನಾರಾಯಣ ಸ್ವಾಮಿ ಬಂದಿದ್ದಾರೆ, ಪ್ರೆಸೆಂಟ್ ಇರೋರು ನಾರಾಯಣ ಸ್ವಾಮಿ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ A ಇರೋದು A2 ಆಗಬೇಕು, B1 ಆಗಬೇಕಾ. ಓಕೆ, A2 ಆಗಬೇಕು, B1 ಆಗಬೇಕು ಇರೋದಂದ್ರೆ ಆಪ್ಷನ್ 2 ಮಾತ್ರ ಇದೆ ನೋಡಿ, ಓಕೆನಾ. A2 ಆಗಬೇಕು, B1 ಆಗಬೇಕು. ಸೊ ನೆಕ್ಸ್ಟ್ ಏನಿದೆ ಅಂದರೆ 55ನೇ ಪ್ರಶ್ನೆ. ಓಕೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ ಏನು ಕೊಟ್ಟಿದ್ದಾನೆ ಅಂದರೆ ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮವು ದೇಶಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಹೌದಾ? ಸೊ ಹೌದು, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, ಓಕೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದಕ್ಕೆ ಸಚಿವ ಸಂಪುಟ ಇದ್ರೇನೋ ಓಕೆ ಅಂದಿದೆ ಅಂತ ಹೇಳಿದ್ದಾನೆ, ಓಕೆನಾ. ಅದಕ್ಕಿದ್ರೇನೋ ಅನುಮೋದನೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ABC 3 ಕೂಡ ಸರಿಯಾಗಿದ್ದಾವೆ, ಸರಿನಾ. ನೆನಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ 56ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಕಂಡ ಯಾವುವು ಜಲಜೀವನ್ ಮಿಷನ್ಗೆ ಧ್ಯೇಯೋದ್ದೇಶಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಸೊ ಈ ಪ್ರಶ್ನೆ ಕೂಡ ನಾನು ನಿಮಗೆ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ಸರಿನಾ. ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. 2017ರ ಪ್ರಶ್ನೆ ಪತ್ರಿಕೆ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ನಿಮಗೆ ಈ ಪ್ರಶ್ನೆನ ನಾನು ಹೇಳಿದ್ದೆ, ಸರಿನಾ. ಸೊ ಯಾವುದಕ್ಕೆ ಅಂದರೆ ಒಂದು ಗ್ರಾಮೀಣ ಕುಟುಂಬಕ್ಕೆ HFTC, ಓಕೆ, FHTC, ಓಕೆ, FHTC ಇದೆ ಆ್ಯಕ್ಚುಲಾಗಿ. FHTCಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾನೆ, ಓಕೆನಾ. ಇದು ಸರಿಯಾಗಿದೆ. ಗ್ರಾಮೀಣ ಕುಟುಂಬಕ್ಕೆ ಅರ್ಬನಲ್ಲಿ ಅಲ್ಲ, ರೂರಲಲ್ಲಿ, ಓಕೆನಾ. ರೂರಲಲ್ಲಿ ಮಾತ್ರ ಇದು ಯಾವುದು JJM, ಸರಿನಾ. ಸೊ ಅದಾದ ನಂತರ ಶಾಲೆಗಳು, ಅಂಗನವಾಡಿ, ಗ್ರಾಮ ಪಂಚಾಯತ್ ಕಟ್ಟಡಗಳು ಹಾಗೆ ಆರೋಗ್ಯ ಕೇಂದ್ರಗಳಿಗೆ HFTCಯನ್ನು ಒದಗಿಸುವುದು ಇದರದ್ದು ಏನೋ ಧ್ಯೇಯೋದ್ದೇಶ ಆಗಿದೆ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಸರಿಯಾಗಿದೆ. ಸೊ ಕೆಳಗಡೆ ಏನಿದಾವಲ್ವಾ ಆಪ್ಷನ್ C ಮತ್ತು ಆಪ್ಷನ್ D ಅದಕ್ಕೆ ಆಗೋದಿಲ್ಲ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ A ಮತ್ತು B ಮಾತ್ರ ಸರಿಯಾಗ್ತವೆ. ಯಾವುದು ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ.
ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 57ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಸಮಿತಿಯ ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ? ಪಂಚಾಯತ್ ರಾಜ್ ಇದ್ರೆ ಎರಡು ಹಂತದಿದ್ರೆ ಯಾವುದು? ಅಶೋಕ್ ಮೆಹ್ತಾ ಸಮಿತಿ. ಅದಾಂದ್ರೆ GVK ರಾವ್ ಇದ್ರೇನೋ ಇದು ಜಿಲ್ಲಾಭಿವೃದ್ಧಿ ಆಯುಕ್ತರ ನೇಮಕಾತಿ ಬಗ್ಗೆ ಹೇಳ್ತದೆ, ಅದು ಹುದ್ದೆ ಬಗ್ಗೆ ಹೇಳ್ತದೆ. ನಿಮಗೆ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಈ ಟಾಪಿಕ್ ಮೇಲೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದೆ ಅಲ್ವಾ, ಅದರಲ್ಲಿ ಹೇಳಿದೆ ನೋಡಿ ಇದನ್ನು. ಸೊ ನೆಕ್ಸ್ಟ್ ಬಲವಂತರಾಯ್ ಮೆಹ್ತಾ ಇದ್ರೆ 3 ಹಂತಗಳ ಸಮಿತಿ ಇದ್ರೆ ಹೇಳ್ತದೆ, ಸರಿನಾ? 3 ಹಂತಗಳ ಸಮಿತಿ. ಕರ್ನಾಟಕದಲ್ಲಿ ಯಾವ ಸಮಿತಿಯನ್ನು ನಾವು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಕರಿತೀವಿ ಅಂದರೂ ಕೂಡ ಅದು ನಿಮಗೆ ಗೊತ್ತಿರಲಿ. ಯಾವುದು? ವೆಂಕಟಪ್ಪ ಸಮಿತಿಯಾ ಇಲ್ಲಾಂದ್ರೆ ಚಂದ್ರಶೇಖರ ಸಮಿತಿನ? ಚಂದ್ರಶೇಖರ ಸಮಿತಿ ಕರಿತೀವಿ. ಅಶೋಕ್ ಮೆಹ್ತಾ ಅಂತ ಯಾರಿಗೆ ಕರಿತೀವಿ ಅಂದರೆ ವೆಂಕಟಪ್ಪ ಸಮಿತಿ ಕರಿತೀವಿ. 1949ರಲ್ಲಿ ಬರ್ತದೆ ಅದು ಸಮಿತಿ, ಸರಿನಾ? ಸೊ ಆ ವಿಡಿಯೋ ಯಾರು ನೋಡಿಲ್ಲ ಅದು ನೋಡ್ಕೊಳ್ಳಿ ಬೇಕಾದರೆ. ಸೊ ಇಲ್ಲ ಅಂದರೆ ನೆಕ್ಸ್ಟ್ 58ನೇ ಪ್ರಶ್ನೆ ಏನಿದೆ ಅಂದರೆ, ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನಕ್ಕೆ RGSA ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಹೇಳಿಕೆ 1 ಸರಿಯಾಗಿದೆ, ಅದಾಂತರ ಹೇಳಿಕೆ 2 ಸರಿಯಾಗಿದೆ, ಅದಾಂತರ ಹೇಳಿಕೆ 3 ಕೂಡ ಸರಿಯಾಗಿದೆ. ಸ್ವಲ್ಪ ಓದ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ, ಸೊ ಅದಕ್ಕೆ ಡೈರೆಕ್ಟಾಗಿ ಹೇಳ್ತೀನಿ, ಸರಿನಾ? ಸೊ ಇಲ್ಲಿ ಏನಿದೆ ಅಂದರೆ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂದರೆ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 60 ಮತ್ತು 40% ಪ್ರಮಾಣ ಕೊಟ್ಟಿದ್ದಾನೆ. ಯಾವುದು? ಕೇಂದ್ರ ಮತ್ತು ರಾಜ್ಯಗಳ ನಡುವಿಂದು. ಇದು ಹಾಗಲ್ಲ, ಇದು ಕೇಂದ್ರದ್ದು 90% ಕೊಡಬೇಕು, ಓಕೆನಾ? ಹಣಕಾಸಿನ ಹಂಚಿಕೆ ಹೆಂಗಿದೆ ಅಂದರೆ ಕೇಂದ್ರದ್ದು 90%, ರಾಜ್ಯದ ಎಷ್ಟಿದೆ ಅಂತಂದರೆ 10% ಇದೆ, ಓಕೆ? ಕೇಂದ್ರದು ಎಷ್ಟು? 90% ಇದೆ, ರಾಜ್ಯಗಳದ್ದು 10% ಇದೆ, ಸರಿನಾ? ಸೊ ಡಿ ರಾಂಗ್ ಆಗುತ್ತೆ. ಸೊ ಮೀನ್ಸ್ ABC ಕೇವಲ 3 ಹೇಳಿಕೆಗಳು ಮಾತ್ರ ಸರಿ ಆಗ್ತವೆ ಇದರಲ್ಲಿ, ಸರಿನಾ? ಎಷ್ಟನೇ ಪ್ರಶ್ನೆಗೆ ಅಂದರೆ 58ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 59ನೇ ಪ್ರಶ್ನೆ ಏನಿದೆ ಅಂದರೆ, ಈ ತ್ಯಾಜ್ಯ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಈ ತ್ಯಾಜ್ಯ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಾಗ MEITY ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಈ ತ್ಯಾಜ್ಯ ಉತ್ಪಾದಿಸುವ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ ಅಂತ ಕೊಟ್ಟಿದ್ದಾನೆ. ಏನಾದರೂ 3ನೇ ಸ್ಥಾನ ಅಂತ ಕೊಟ್ಟಿದ್ರೆ ಅದು ಕೂಡ ರೈಟ್ ಆಗ್ತಿತ್ತು. ಇದು 3ನೇ ಸ್ಥಾನಗಳಲ್ಲಿದೆ. ಮೊದಲು ದೆಹಲಿ, ಸೆಕೆಂಡ್ ಇದ್ರೇನೋ ಮುಂಬೈ, ಥರ್ಡ್ ಬರೋದೇ ನಮ್ಮ ಬೆಂಗಳೂರು ಮೆನ್ಷನ್ ಮಾಡಿದ್ದಾರೆ ಅವರು, ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಹೇಳಿಕೆ 2 ಏನಿದೆ ಅಂದರೆ, ಈ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2022 ವಿದ್ಯುತ್ ಅಥವಾ ವಿದ್ಯುನ್ಮಾನ ಉಪಕರಣಗಳ ಉತ್ಪಾದಕರಿಗಾಗಿ ವಿಸ್ತೃತ ಉತ್ಪಾದಕದ ಹೊಣೆಗಾರಿಕೆಯನ್ನು EPR ಉಪಬಂಧಿಸಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಭಾರತದಲ್ಲಿ ಈ ತ್ಯಾಜ್ಯದ 95% ಔಪಚಾರಿಕ ಘಟಕಗಳಲ್ಲಿ ಮರು ಉತ್ಪಾದಿಸಲಾಗುತ್ತಿದ್ದು, ರೀಸೈಕಲ್ಡ್ 5% ಪ್ರಮಾಣದ ಈ ತ್ಯಾಜ್ಯವನ್ನು ಅನೌಪಚಾರಿಕ ವಲಯದಲ್ಲಿ ನಿರ್ವಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಹೇಳಿಕೆ 1, 2, 3 ಕೂಡ ಸರಿ ಆಗ್ತವೆ ನೋಡಿ ಇದಕ್ಕೆ, ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 60ನೇ ಪ್ರಶ್ನೆ, ಸರಿನಾ? 60ನೇ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕದ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೊಳಿಸಿದ ವರ್ಷ ಅಂತ ಕೇಳಿದ್ದಾನೆ, ಸರಿನಾ? ಯಾವ ವರ್ಷದಲ್ಲಿ ಬರ್ತದೆ ಇದು ಅಂತ ಕೇಳಿದ್ರೆ 2003ರಲ್ಲಿ ಬರ್ತದೆ, ಓಕೆ? 2003ರಲ್ಲಿ, ಓಕೆ? 60ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 61ನೇ ಪ್ರಶ್ನೆ ಏನಿದೆ ಅಂದರೆ, ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, 2020ರಲ್ಲಿ ಈ ಯೋಜನೆಯ ರಾಷ್ಟ್ರವ್ಯಾಪಿ ಪ್ರಾರಂಭಿಸಿತ್ತು ಅಂತ ಹೇಳಿದ್ದಾನೆ. 2020 ಏಪ್ರಿಲ್ 24ನೇ ತಾರೀಕು ಯಾವುದು ಪಂಚಾಯತ್ ರಾಜ್ ದಿನದಂದೇ ಸ್ಟಾರ್ಟ್ ಮಾಡ್ತಾರೆ. ಇದು ಸರಿಯಾಗಿದೆ. ಇದು ಕೇಂದ್ರ ವಲಯದ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದು ಕೇಂದ್ರ ವಲಯದ ಯೋಜನೆ ಆಗಿದೆ. ಆತ್ಮನಿರ್ಭರ್ ಭಾರತ ಉಪಕ್ರಮಗಳಲ್ಲಿ ಇದು ಒಂದಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದು ಕೂಡ ಒಂದಾಗಿದೆ. ಅದಾದ ಈ ಆಡಳಿತ 2023 ಮತ್ತು ಡಿಜಿಟಲ್ ಪ್ರಶಸ್ತಿ 2022ಕ್ಕೆ ಸ್ವಾಮಿತ್ವ ಯೋಜನೆಯು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೊಟ್ಟಿದ್ದಾನೆ. ಇದು ಹೇಳಿಕೆಗಳಲ್ಲಿ 4 ಹೇಳಿಕೆಗಳು ಸರಿಯಾಗ್ತವೆ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದ 11ನೇ ಅನುಸೂಚಿಯಲ್ಲಿ 11ನೇ ಅನುಸೂಚಿ ಯಾವುದು ಅಂತಂದರೆ ಇದು ಗ್ರಾಮ ಪಂಚಾಯತಿದು ಅನುಚ್ಛೇದ 243J ಈ ಕೆಳಕಂಡ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. 243Jದಲ್ಲಿ, ಓಕೆ? ಇದು J ಅಲ್ಲ, ಇದು ಆ್ಯಕ್ಚುಲಾಗಿ ಇದು G ಅದು, ಓಕೆ? G ಆಗಬೇಕು, G ಇದೆ ನೋಡಿ ಇದು, ಓಕೆ? Gದಲ್ಲಿ ಈ ಕೆಳಕಂಡ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ ಅಂದರೆ, ಭೂ ಸುಧಾರಣೆಗಳ ಅನುಷ್ಠಾನ, ಅಸಾಂಪ್ರದಾಯಿಕ ಇಂಧನ ಮೂಲಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಮುದಾಯ ಆಸ್ತಿ ನಿರ್ವಹಣೆ ಅಂತ ಇದೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, ಎಲ್ಲವೂ ಸರಿಯಾಗಿದೆ, ಸರಿನಾ? ಸೊ ನೆಕ್ಸ್ಟ್ 63ನೇ ಪ್ರಶ್ನೆ ಏನಿದೆ ಅಂದರೆ, 1996ರ ಪೇಸಾ ಅಧಿನಿಯಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಈ ಪೇಸಾ ಅಧಿನಿಯಮ ಇದೆಯಲ್ಲ, ಇದು ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಆಪ್ಷನ್ 3 ಗುಡ್ಡಗಾಡು ಜನ ಸಮುದಾಯದ ಸ್ವಯಂ ಆಡಳಿತದ ಬಗ್ಗೆ ಹೇಳ್ತದೆ, ಓಕೆನಾ? ಟ್ರೈಬ್ಸ್ ಅವ್ರದ್ದು ಬಗ್ಗೆ ಹೇಳ್ತದೆ ಇದು ಪೇಸಾ ಆ್ಯಕ್ಟ್, ನೆನಪಿರಲಿ ಇದು. ಸೊ ನೆಕ್ಸ್ಟ್ 63 ಆದ ನಂತರ 64ನೇ ಪ್ರಶ್ನೆ ಏನಿದೆ ಅಂದರೆ, ಪಂಚಾಯತ್ ರಾಜ್ ವ್ಯವಸ್ಥೆಯ
ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾರೆ. ಇದಕ್ಕೆ ಪಂಚಮಿತ್ರ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ, ಪಂಚಹಸ್ತ ಮತ್ತು ಸಹಾಯ ಮಾರ್ಗ ಅಲ್ಲ, ಪಂಚಮಿತ್ರ. ಓಕೆ, ಪಂಚಮಿತ್ರ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಪರಿಶೀಲನಾಂಶಗಳನ್ನು 3ನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಅಂತ ಕೇಳಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆನಾ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 66ನೇ ಪ್ರಶ್ನೆ ಏನಿದೆ ಅಂದರೆ, ಕೋಲಾರದ ಎಲೆ ಮೂಗಿನ ಬಾವಲಿ, ಓಕೆ, ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ ಇದೆಯಲ್ಲ, ಇದು ಹಿಪ್ಟೋಸಿಡಾರೆಸ್ ಹೈಫೋಫಿಲಿಸ್ ಅಂತ ಕರೀತಾರೆ. ಇದಕ್ಕೆ ಸೈಂಟಿಫಿಕ್ ನೇಮ್. ಇದರ ಬಗ್ಗೆ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಇದು IUCN ರೆಡ್ ಲಿಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ಗಳೆಂದು ವರ್ಗೀಕರಿಸಲಾಗಿದೆ ಅಂತ ಹೇಳಿದ್ದಾನೆ. ಹೌದು, ಇದು ಕ್ರಿಟಿಕಲಿ ಎಂಡೇಂಜರ್ಡಲ್ಲಿ ಬರ್ತಿದೆ, ಎಂಡೇಂಜರ್ಡ್ ಸ್ಪೀಸೀಸ್. ಆ್ಯಕ್ಚುಲಾಗಿ ಇದು ಒಂದೇ ಒಂದು ಯಾವುದು ಗುಹೆಗಳ ಕೆಳಗೆ ಕಂಡು ಬರ್ತದೆ. ಅಲ್ಲೆಲ್ಲ ಇವಾಗ ಮೈನಿಂಗ್ ಮಾಡೋ ಕಾರಣದಿಂದ ಇವು ಇದ್ರೇನೋ ಕ್ರಿಟಿಕಲ್ ಎಂಡೇಂಜರ್ಡ್ ಏನೋ ಲೆವೆಲಿಗೆ ಬಂದು ನಿಂತಿದ್ದಾವೆ. ಸರಿನಾ? ಸೊ ಇದು ಸರಿಯಾಗಿದೆ. ಸರಿನಾ? 66ನೇದು ಕೇಸ್ ಸರಿಯಾಗಿದೆ. ಬಟ್ ಇದು ಕೋಲಾರದ ಎಲೆ ಮೂಗಿಲಿನ ಬಾವಲಿಯನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ 1972ರ ಅಡಿಯಲ್ಲಿ ಸಂರಕ್ಷಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸಂರಕ್ಷಿಸಿದ್ರೆ ಅದನ್ನು ಕ್ರಿಟಿಕಲ್ ಎಂಡೇಂಜರ್ಡ್ಗೆ ಬರ್ತಾನೆ ಇರಲಿಲ್ಲ. ಸರಿನಾ? ಇದು ರಾಂಗ್ ಇದೆ ನೋಡಿ ಇದು. ಓಕೆ, ಎ ಮಾತ್ರ ಸರಿಯಾದ ಉತ್ತರ ಆಗ್ತದೆ ಇದಕ್ಕೆ. ಓಕೆನಾ, ಇದಕ್ಕೆ ಎ ಮಾತ್ರ ಸರಿಯಾದ ಉತ್ತರ ಆಗ್ತದೆ. ಇದರದ್ದು ಸೈಂಟಿಫಿಕ್ ನೇಮ್ ಸ್ವಲ್ಪ ಇದ್ರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ ಇದನ್ನು. ಓಕೆ, 66ನೇ ಪ್ರಶ್ನೆದು. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮಾಹಿತಿ ಕಣಜ. ಸರಿನಾ? ಸೊ ನೆಕ್ಸ್ಟ್ 68ನೇ ಪ್ರಶ್ನೆ ಏನಿದೆ ಅಂದರೆ, ಇದು ಮೆಂಟಲ್ ಎಬಿಲಿಟಿ ಇದೆ. ಮೆಂಟಲ್ ಎಬಿಲಿಟಿಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ, ಇದನ್ನು ನೀವು ಸಾಲ್ವ್ ಮಾಡಿ. ಇದಕ್ಕೆ 80 ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 86ನೇ ಪ್ರಶ್ನೆ 69ನೇ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಕಂಡ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯ ರೋಗಿಗಳಿಗೆ, ಓಕೆ, ಕ್ಷಯ ರೋಗಿಗಳೇ ಅಂತಂದರೆ ನಿಕ್ಷಯ. ಓಕೆ, ಕ್ಷಯ ಯಾವುದು ಅಂದರೆ ನಿಕ್ಷಯ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 69 ಆದ ನಂತರ 70ನೇ ಪ್ರಶ್ನೆ ಏನಿದೆ ಅಂದರೆ, ಕೆಲವು ಹ್ಯಾಂಗರ್ಗಳು ಬಟ್ಟೆಗಳಾಗಿವೆ, ಕೆಲವು ಬಟ್ಟೆಗಳು ಡ್ರಯರ್ಗಳಾಗಿವೆ, ಕೆಲವು ಡ್ರಯರ್ಗಳು ಅಲ್ಮೇರಾಗಳಾಗಿವೆ ಅಂತ ಹೇಳಿದ್ದಾನೆ. ಸರಿನಾ? ಇದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಕೆಲವು ಡ್ರಯರ್ಗಳು ಬಟ್ಟೆಗಳಲ್ಲ ಅಂತ ಹೇಳೋದು ಏನಿದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ. ಹೇಳಿಕೆ ಒಂದು ಮಾತ್ರ ಬೆಂಬಲಿಸ್ತದೆ, ಕೆಲವು ಹ್ಯಾಂಗರ್ಗಳು ಅಲ್ಮೇರೆಗಳಲ್ಲ ಅನ್ನೋದು ಬೆಂಬಲಿಸುವುದಿಲ್ಲ. ಸರಿನಾ? ಸೊ ನೆಕ್ಸ್ಟ್ 71ನೇ ಪ್ರಶ್ನೆ ಏನಿದೆ ಅಂದರೆ, 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಇದು ಕೂಡ ಇದರಲ್ಲಿ SSCನಲ್ಲಿ ಕೇಳಿರೋ ಪ್ರಶ್ನೆ. ಸಾರಿ, SSC ಅಲ್ಲ, MPSCನಲ್ಲಿ ಮಹಾರಾಷ್ಟ್ರ ಅಲ್ಲ, ಮಧ್ಯಪ್ರದೇಶದ್ದು ಆ ಸ್ಟೇಟ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ನೋಡಿ ಇದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 20 ಆಗುತ್ತೆ. ಓಕೆನಾ, 20 ಆಗುತ್ತೆ. ಬಯಾಲಜಿ ಮತ್ತು ಮ್ಯಾಥ್ಸ್ ಎರಡನ್ನೂ ಆಯ್ಕೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ 20. ಬರೇ ಯಾವುದು ಮ್ಯಾಥ್ಸನ್ನು ಬಯಾಲಜಿನ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 5 ಏನೋ ಬರ್ತದೆ. ಓಕೆ, ಆ ರೀತಿ ಪ್ರಶ್ನೆಯಲ್ಲಿ 2 ಕೇಳಿದಾನೆ, ಇಲ್ಲಿ ಒಂದೇ ಕೇಳಿದ್ದಾರೆ ಅವರು. ಸೊ ಇಲ್ಲಿ 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ 23 ಸರಿಯಾದ ಉತ್ತರ ಆಗುತ್ತೆ. 73ನೇ ಪ್ರಶ್ನೆಗೆ 23 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 73ನೇ ಪ್ರಶ್ನೆಗೆ ಅದು 72ನೇ ಪ್ರಶ್ನೆಗೆ 72ನೇ ಪ್ರಶ್ನೆಗೆ 23 ಆಗ್ತದೆ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 7:9 ಆಗುತ್ತೆ ಇದು. ಓಕೆ, ಇದು ಈಸಿ ಪ್ರಶ್ನೆ ಇದೆ ನೋಡಿ, ಮೆಂಟಲ್ ಎಬಿಲಿಟಿನಲ್ಲೇ ಬಂದಿರೋ ಈಸಿ ಪ್ರಶ್ನೆ ಇದು. ಸೊ ನೆಕ್ಸ್ಟ್ 74ನೇ ಪ್ರಶ್ನೆ ಏನಿದೆ ಅಂದರೆ, ಒಬ್ಬ ಮನುಷ್ಯ, ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 19.5 km/ಗಂಟೆ ಉತ್ತರ ಆಗ್ತದೆ ಇದಕ್ಕೆ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 75ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಬಟ್ ಇದಕ್ಕೆ ಬಂದಿರೋದ್ರ ಪ್ರಕಾರ ಇನ್ನೂ ಇದೆ, ಇದು ಫುಲ್ ಮಾಡಿರಲಿಲ್ಲ. ಬಟ್ ಜಸ್ಟ್ ಬಾಯಿ ಲೆಕ್ಕ ಮಾಡಿದರೆ ಇದಕ್ಕೆ ಸಿ ಏನೋ ಆಗ್ತಿತ್ತು. ಬಟ್ ಇದನ್ನು ಸ್ವಲ್ಪ ಮಾಡ್ಕೊಳ್ಳಿ, ಇದನ್ನು 4 ಹಾಕಿ ಮಾಡಿ. ಇದು ಈಸಿಯಾಗಿದೆ. ಸರಿನಾ? ಬಟ್ ಇದನ್ನು ಮಾಡೋಕ್ಕೆ ಸ್ವಲ್ಪ ಟೈಮ್ ಇದು ಆಗ್ತದೆ ಅಂತ ಮಾಡಲಿಲ್ಲ. ಸರಿನಾ? ಸೊ ಇದು 75ನೇ ಪ್ರಶ್ನೆ, ನೀವು ಸ್ವಲ್ಪ ಮಾಡ್ಕೊಳ್ಳಿ ಇದನ್ನು 4 ಆಪ್ಷನ್ ಹಾಕಿ. ಸೊ ನೆಕ್ಸ್ಟ್ 76ನೇ ಪ್ರಶ್ನೆ ಏನಿದೆ ಅಂದರೆ, ಫಿಸಿಕಲ್ ಡೆಫಿಸಿಟ್. ಓಕೆ, ವಿತ್ತೀಯ ಕೊರತೆ ಪದದ ಅರ್ಥವೇನು ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಏನೋ ಆದಾಯ ಕಡಿಮೆ ಇರಬೇಕು, ವೆಚ್ಚ ಜಾಸ್ತಿ ಇರಬೇಕು, ಅಷ್ಟೇ. ಅದನ್ನು ಏನಂತೀವಿ ನಾವು, ವಿತ್ತೀಯ ಕೊರತೆ ಅಂತ ಕರಿತೀವಿ. ಸರಿನಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ. ಸೊ ಅದೇ ಮೀನಿಂಗ್ ಬರ್ತದಲ್ವಾ, ಇನ್ಕಮ್ ಇದ್ರೇನೋ ಕಡಿಮೆ ಇರ್ತದೆ, ನಮ್ದಿದ್ರೇನೋ ಔಟ್ ಗೋಯಿಂಗ್ ಇದ್ರೆ ಜಾಸ್ತಿ ಇರ್ತದೆ. ಓಕೆನಾ? ಸೊ ಅದೇ ಇದು, ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ ಇರ್ತದೆ, ಯಾವುದು ವಿತ್ತೀಯ ಕೊರತೆ ಅಂದರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅನುಚ್ಛೇದಗಳು. ಇದು ಕೂಡ ಇದ್ರೇನೋ ಇದರಲ್ಲಿ ನಿಮ್ಮ PDO HK ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕೇಳಿದ್ದ ಅಲ್ವಾ. ಸೊ ಏನಾಗುತ್ತೆ, 14ನೇ ವಿಧಿ ಯಾವುದು ಹೇಳುತ್ತೆ, ಕಾನೂನು ಮುಂದೆ ಸಮಾನತೆ ಹಕ್ಕು. ಓಕೆ, ಸಮಾನತೆ ಹಕ್ಕು ಅಂತ ಬರ್ತದೆ. 19ನೇ ವಿಧಿ ಸ್ವಾತಂತ್ರ್ಯದ ಹಕ್ಕು ಅಂತ ಬರ್ತದೆ. ಓಕೆ, ಸೊ ನೆಕ್ಸ್ಟ್ 21ನೇ ವಿಧಿ ಜೀವನ ಮತ್ತು ವ್ಯಕ್ತಿತ್ವದು. ಅದಾನಂತರ 32ನೇ ವಿಧಿ ಆತ್ಮ ಮತ್ತು ಹೃದಯ, ಯಾವುದು ಸಂವಿಧಾನದ ಪರಿಹಾರಗಳ ಹಕ್ಕು. ಸರಿನಾ?
A2 ಆಗಬೇಕು, B1 ಆಗಬೇಕು, A2 ಆಗಬೇಕು, B1 ಆಗಬೇಕು, ಯಾವುದಿದೆ A2 ಆಗಬೇಕು, B1 ಆಗಬೇಕು. ಸೊ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸಿಂಪಲ್ ಕ್ವಶನ್ ಕೇಳಿದ್ದಾನೆ ನೋಡಿ ಇದು. ಓಕೆ, 77ನೇದು ಸಿಂಪಲ್ ಕ್ವಶನ್ ಇದೆ. ಸೊ ನೆಕ್ಸ್ಟ್ 78ನೇ ಕ್ವಶನ್ ಏನಿದೆ ಅಂದರೆ, ಇವು ಕೂಡ ಹೊಂದಿಸಿ ಬರೆಯಿರಿ ಕೇಳಿದ್ದಾನೆ. ಇದು ಕೂಡ ಈಸಿಯಾಗಿ ಕ್ವಶನ್ ಕೇಳಿದ್ದಾನೆ. ಏನು? FDI ಹೆಚ್ಚಿದ ವಿದೇಶಿ ಹೂಡಿಕೆಗಳು, ಸರಕು ಮತ್ತು ಸೇವಾ ತೆರಿಗೆ ಏನಿದೆ, ಸರಳೀಕೃತ ತೆರಿಗೆ ರಚನೆ, ಅದಾದ ನಂತರ ಬಂಡವಾಳ ಹಿಂತೆಗೆತ ಅಂದರೆ ಏನಾಗ್ತದೆ? ದಕ್ಷತೆಯನ್ನು ಮತ್ತು ಮರೆಮಾಚ್ತಾ ಇದು. ಓಕೆ ಸರಿನಾ? ಇದಕ್ಕೆ ಬಿ ಏನಾಗ್ತದೆ ಅಂದರೆ ಆಪ್ಷನ್ 3 ಬಿ ಏನಾಗ್ತದೆ ಅಂದರೆ ಆಪ್ಷನ್ 3 ಆಗ್ತದೆ. ಬಂಡವಾಳ ಹಿಂತೆಗೆತ ಅಂತ ಹೇಳಿದ್ರೆ ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು ಅಂದಂಗೆ. ಆರ್ಥಿಕ ಉದಾರೀಕರಣ ಅಂತ ಕೇಳಿದ್ರೆ ಇದಕ್ಕೆ ದಕ್ಷತೆಯನ್ನು ಮತ್ತು ಸ್ಪರ್ಧೆಯನ್ನು ಸುಧಾರಿಸುವುದು ಅಂತ ಆದಾಗೆ ಇದಕ್ಕೆ. ಸರಿನಾ? A2 ಆಗಬೇಕು, B1 ಆಗಬೇಕು. ಇದರಲ್ಲಿ ಕೂಡ A2 ಆಗಬೇಕು, C1 ಆಗಬೇಕು. A2 C1 ಯಾವುದು ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 79ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು 1991ರಲ್ಲಿ ಭಾರತದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಸರಿನಾ? ಸೊ ಇಲ್ಲಿ ಈಸಿಯಾದ ಪ್ರಶ್ನೆ ಇದು ನಿಮಗೆ. ಓಕೆ, ಎಲ್ಲ ಟಫ್ ಇರ್ಬೋದು, ಬಟ್ ಇದು ಈಸಿಯಾಗಿದೆ. ಏನಾದರೆ 1991ರಲ್ಲಿ ಕೈಗಾರಿಕೆಗಳ ಅನಿಯಂತ್ರಣ, ಇದು ಕೈಗಾರಿಕೆಗಳ ಬಗ್ಗೆ ನಿಮಗೇನು ಗೊತ್ತಿರಲಿಲ್ವಾ? ರಾಷ್ಟ್ರೀಕರಣ, ಬ್ಯಾಂಕುಗಳ ರಾಷ್ಟ್ರೀಕರಣ ಯಾವಾಗ ಮಾಡ್ತಾರೆ? 14 ರಾಷ್ಟ್ರೀಕರಣ 69ರಲ್ಲಿ, ಅದಾದ ನಂತರ 6 ರಾಷ್ಟ್ರೀಕರಣ ಯಾವಾಗ ಮಾಡ್ತಾರೆ ಅಂದರೆ 1980ರಲ್ಲಿ ಮಾಡ್ತಾರೆ. ಸೊ ಮುಂದೇನು ರಾಷ್ಟ್ರೀಕರಣ ಮಾಡೋದು ಉಳಿದಿತ್ತಾ? ಸೊ ಇಲ್ಲ ಅಲ್ವಾ? ಸೊ ಅದ್ರ ಬಗ್ಗೆ ಬರೋದೇ ಇಲ್ಲ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಬ್ಯಾಂಕುಗಳ ರಾಷ್ಟ್ರೀಕರಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? 79ನೇ ಪ್ರಶ್ನೆಗೆ. ಸೊ 80ನೇ ಪ್ರಶ್ನೆ ಏನಿದೆ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. ಸರಿನಾ? ದೀನ್ ದಯಾಳ್ ಗ್ರಾಮೀಣ ಕೌಶಲ್ಯ ಯೋಜನೆ. ಸೊ ನೆಕ್ಸ್ಟ್ 81ನೇ ಪ್ರಶ್ನೆ ಏನಿದೆ ಅಂದರೆ, ಸೊ ಇದಕ್ಕೆ ಕೂಡ ಹೇಳಿಕೆ 1 ಹೇಳಿಕೆ 2 ಕೊಟ್ಟಿದ್ದಾನೆ. ಇದು ಜನನಿ ಸುರಕ್ಷಾ ಯೋಜನೆ. ಮೇ ಬಿ PC-ನಲ್ಲೇನೋ ಬಂದಿತ್ತು ಅನಿಸುತ್ತೆ, ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೆದಿದ್ದು, DR ಎಕ್ಸಾಮಲ್ಲಿ ಮೇ ಬಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ 2. ಹೇಳಿಕೆ 1 ಮತ್ತು ಹೇಳಿಕೆ 2 ಇದು ಕೂಡ ಎರಡೂ ಕೂಡ ಸರಿಯಾಗಿದ್ದಾವೆ. ಸರಿನಾ? ಸೊ ಅದಕ್ಕೆ ಎರಡು ಕೂಡ ವಿವರಣೆ ಕೂಡ ಸರಿಯಾಗಿದೆ. ಸೊ ಎರಡೂ ಕೂಡ ಸರಿಯಾಗಿದ್ದಾವೆ, ಅದಕ್ಕೆ ವಿವರಣೆ ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 82ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪವು ಹೇರಳವಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಕೋಲಾರ ಮಂಡ್ಯ ಅಲ್ಲ, ಇದು ವಿಜಯಪುರ, ಬಾಗಲಕೋಟೆ. ವಿಜಯಪುರದಲ್ಲಿದ್ರೂ ಮ್ಯಾಕ್ಸಿಮಮ್ ಕಂಡುಬರೋದಿಲ್ಲ, ಬಾಗಲಕೋಟೆಯಲ್ಲಿ ಕಂಡುಬರಲ್ಲ ಅಂತ ಇಲ್ಲ, ಕಂಡುಬರ್ತದೆ. ಸೊ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಕಂಡುಬರ್ತದೆ ಅಂತ, ಇಲ್ಲಿ ಕಡಿಮೆ ಪ್ರಮಾಣ, ಕಂಡುಬರೋದಿಲ್ಲ ಜಾಸ್ತಿ. ಧಾರವಾಡ, ತುಮಕೂರು ಮತ್ತು ಹಾಸನ, ತುಮಕೂರದಲ್ಲಿ ಕಂಡುಬರ್ತದೆ. ಸರಿನಾ? ಸೊ ಇಲ್ಲಿ ಮೇಲಿನ ಯಾವುದು ಅಲ್ಲ ಆಗುವುದನ್ನೋದೇ ಸರಿ ಆಗ್ತದೆ. ಯಾಕಂದರೆ ಫಸ್ಟ್ ಗುಲ್ಬರ್ಗದಲ್ಲಿ ಜಾಸ್ತಿ ಕಂಡು ಬಂದರೆ, ಸೆಕೆಂಡ್ ಚಿತ್ರದುರ್ಗ, ಅದಾದ ನಂತರ ಬಾಗಲಕೋಟೆ ಮತ್ತು ತುಮಕೂರದಲ್ಲಿ ಕಂಡುಬರ್ತದೆ. ಸರಿನಾ? ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಕಂಡು ಬರೋದೇ ನಮ್ಮ ಯಾವುದು ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ ಕಲಬುರಗಿ, ಅಲ್ಲಿ ಕಂಡು ಬರ್ತದೆ. ಸರಿನಾ? ಸೊ ಇದರಲ್ಲಿ ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಗಗಳು ಯಾವುದು? PC-ನಲ್ಲೇ ಕೇಳಿದ್ದ ನೋಡಿ ಇದು ಕ್ವಶನ್. ಓಕೆನಾ? ನಿರೀಕ್ಷಿತ ಜೀವಿತಾವಧಿ ಇರಬೇಕು, ಅದಾನಂತರ ಶೈಕ್ಷಣಿಕ ಸಾಧನೆ ಇರಬೇಕು, ಜೀವನ ಮಟ್ಟ ಇರಬೇಕು. ಓಕೆನಾ? ಸೊ ಇದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಇಲ್ಲೇನಿದೆ ಅಂದರೆ ಮರಣ ದರ ಇದೆ, ಇದು ಆಗೋದಿಲ್ಲ. ಮೇಲೆ ಯಾವುದಾದಂತರ ಇದು ಆಗೋದಿಲ್ಲ ಬಿಡಿ ಇದು. ಸೊ ಅದಾನಂತರ ಏನಲ್ಲಿ ಇದರಲ್ಲಿ ಕೂಡ ಶಿಶು ಮರಣ ದರ ಇದೆ ನೋಡಿ, ಇದು ಬರುತ್ತಾ? ಇದು ಬರಲ್ಲ. ಸರಿನಾ? ಸೊ ಇದನ್ನು ತೆಗೆದಾಕ್ಬಿಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 84ನೇ ಪ್ರಶ್ನೆ, ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಭಾರತದ ಪಶ್ಚಿಮದ ತುದಿ ಬಿಂದು ರಾಜಸ್ಥಾನದಲ್ಲಿದೆ, ಸರ್ ಕ್ರೀಕ್ ಎಲ್ಲಿದೆ? ಗುಜರಾತದಲ್ಲಿದೆ. ಓಕೆ, ಇದು ರಾಂಗ್ ಇದೆ. ಸೊ ನೆಕ್ಸ್ಟ್, ಭಾರತದ ಪೂರ್ವದ ತುದಿ ಅರುಣಾಚಲ್ ಪ್ರದೇಶ ಕಿಬಿತು ರೈಟ್ ಇದೆ. ಭಾರತದ ದಕ್ಷಿಣ ತುದಿ ಲಕ್ಷದ್ವೀಪದಲ್ಲಿಲ್ಲ, ನಿಕೋಬಾರದಲ್ಲಿದೆ. ಸೊ ಇದು ಕೂಡ ರಾಂಗ್ ಇದೆ. ಸರಿನಾ? ಇದು ರಾಂಗ್ ಇದೆ. ಸೊ ನೆಕ್ಸ್ಟ್, ಭಾರತದ ಉತ್ತರದ ತುದಿಯು ಬಿಂದು ಲಡಾಖ್ನಲ್ಲಿದೆ ಅಂತ ಹೇಳಿದ್ದಾನೆ. ಬಿ ಮತ್ತು ಡಿ ಎರಡು ಸರಿಯಾಗಿದ್ದಾವೆ. ಮೀನ್ಸ್ ಹೇಳಿಕೆಗಳು ಹೀಗೆ ಕೊಟ್ಟಿದ್ದಾನೆ. ಓಕೆ, ಹೇಳಿಕೆಗಳು 2 ಮಾತ್ರ ಸರಿಯಾಗಿದ್ದಾವೆ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯುತ್ತವೆ ಅಂತ ಕೇಳಿದ್ದಾನೆ. ಸರಿನಾ? ರೀಸೆಂಟಾಗಿ ನೀವು ನ್ಯೂಸ್ ಪೇಪರ್ ನೋಡ್ತಾ ಇದ್ದರೆ ಒನ್ ವೀಕಿಂದ ಮೀನ್ಸ್ ಏನೋ ನಮ್ಮ ಪ್ರಾದೇಶಿಕ ಪೇಪರಲ್ಲಿ ಬರ್ತಿದೆ. ಓಕೆನಾ? ರಾಜ್ಯದ ಸೆಂಟ್ರಲ್ ಲೇಔಟ್ನಲ್ಲ. ಓಕೆನಾ? ಪ್ರಾದೇಶಿಕ ಅಂತ ಒಂದು ಲೇಔಟ್ ಬರ್ತದೆ ಗೊತ್ತಾ? 2nd ಪೇಜು ಇಲ್ಲ 3ನೇ ಪೇಜ್. ಅದರಲ್ಲಿ ನಮ್ಮ ಬಿಜಾಪುರ ಮತ್ತು ಯಾವುದು ಬಾಗಲಕೋಟ್ ಈ ಜನರಿಗೆ, ಈ ಜಿಲ್ಲೆಗಳಲ್ಲಿ ಪೇಪರ್ ಬಂದಿರೋರಿಗೆ ಗೊತ್ತಿರ್ತದೆ. ಇದು ಇವಾಗ ಸ್ವಲ್ಪ ಸ್ಟ್ರೈಕ್ ಆಗ್ತಿದೆಯಲ್ಲ, ಸೊ ಅದ್ರ ಬಗ್ಗೆ ಕೇಳಿದನ್ನು ಅನಿಸುತ್ತೆ ಇದನ್ನು. ಓಕೆನಾ? ಸೊ ಇದು ಯಾವುದಾಗುತ್ತೆ ಅಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳ್ನಾಡು. ಸೊ ತಮಿಳ್ನಾಡು ಆಗೋದಿಲ್ಲ, ಇಲ್ಲಿ ಗುಜರಾತ್ ಆಗೋದಿಲ್ಲ. ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ ಮತ್ತೆ? ಓಕೆ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಮಹಾರಾಷ್ಟ್ರದಲ್ಲಿ ಹರಿತೆ, ಆಮೇಲೆ ಕರ್ನಾಟಕದಲ್ಲಿ ಹರಿತೆ, ಮುಂದೆ ಇದ್ರೆ ಆಂಧ್ರ ಪ್ರದೇಶದಲ್ಲಿ ಹೋಗಿ ಎಂಡ್ ಆಗಿಬಿಡ್ತದೆ. ಸರಿನಾ? ತೆಲಂಗಾಣನ ಹೌದಾ ಅಲ್ವಾ ಅಂತ ಕೇಳಿದ್ರೆ ಅದನ್ನು ಹೇಳಿ ನೋಡೋಣ. ತೆಲಂಗಾಣ ಹೌದಾ ಅಲ್ವಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 85 ಆದ ನಂತರ 86ನೇ ಪ್ರಶ್ನೆ, ಲೈಸಿಮೀಟರ್
ಇವಾಪ್ರೇಷನ್ ಓಕೆ ಇವಾಪ್ರೇಷನ್ ಅನ್ನು ಅಳೆಯುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದು ಲೈಸಿಮೀಟರ್, ಇದು ಸರಿಯಾಗಿದೆ. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯುತ್ತದೆ, ಇದು PCನಲ್ಲಿ 1000 ಸರಿ ಕೇಳಿದ್ದಾನೆ. ಆಕ್ಟಿನೋಮೀಟರ್ ಸೋಲಾರ್ ರೇಡಿಯೇಷನ್ ಅನ್ನು ಅಳೆಯುತ್ತದೆ, ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದ್ರೆ ಮ್ಯಾನೋಮೀಟರ್ ಅನಿಲದ ಒತ್ತಡವನ್ನು ಅಳೆಯುತ್ತದೆ. ಓಕೆ, ಅನಿಲದ ಒತ್ತಡವನ್ನು ಅಳೆಯುತ್ತದೆ. ಓಕೆ, ಅದು ಮ್ಯಾನೋಮೀಟರ್. ಸೊ ಆಪ್ಷನ್ ಹೇಳಿಕೆಗಳು ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ ನೋಡಿ. ಓಕೆ, ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿದ್ದಾವೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಸ್ಥಳೀಯ ಕಾಲಮಾನ IST 12 ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆಯ 6 ಗಂಟೆಗೆ ತಮ್ಮ ಕಾಫಿಯನ್ನು ಸೇವಿಸುತ್ತಿದ್ದಾರೆ. ಹಾಗಾದರೆ ಈ ಸ್ಥಳದ ರೇಖಾಂಶವು ಡ್ಯಾಶ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಬ್ಯೂಟಿಫುಲ್ ಪ್ರಶ್ನೆ ಇದು. ಓಕೆನಾ, ಬ್ಯೂಟಿಫುಲ್ ಅಂದರೆ ಹೆವಿ ಬ್ಯೂಟಿಫುಲ್ ಪ್ರಶ್ನೆ ಇದು. ಯಾರು ಓದಿರ್ತಾರಲ್ವ, ಯಾರು ಮ್ಯಾಪ್ ಇಟ್ಕೊಂಡು ಮುಂದೆ ಓದಿರ್ತಾರೆ, ಯಾರು ಆ್ಯಕ್ಚುಲಾಗಿ ಓದಿರ್ತಾರಲ್ವ, ಅವರು ಇದನ್ನು ಸಾಲ್ವ್ ಮಾಡೋ ಪ್ರಶ್ನೆ ಇದು. ಯಾವುದು ಅಂದರೆ ಒಂದು 15 ಡಿಗ್ರಿ ಏನೋ ದಾಟದ ಹಾಗೆ 1 ಅವರ್ ಕಾಲ ಆಗ್ತದೆ. ಓಕೆ, ಇಲ್ಲಿ 0 ಡಿಗ್ರಿ ಇದೆ, ಇಲ್ಲಿ 15 ಡಿಗ್ರಿ ಇದೆ ಅಂದರೆ ಇವೆರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇರ್ತದೆ ಕಾಲಮಾನ ಅಂತ ಕೇಳಿದ್ರೆ 1 ಗಂಟೆ ಡಿಫ್ರೆನ್ಸ್ ಇರ್ತದೆ. ಅದಕ್ಕೆ ನಮ್ಮದು ಇಲ್ಲಿ 82.5 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ, ನಮ್ಮ ಭಾರತೀಯ ಕಾಲಮಾನ ಯಾವುದಂದ್ರೆ 82.5 ಡಿಗ್ರಿ ಲಾಂಗಿಟ್ಯೂಡ್ ಇದು. ಸೊ ಇಲ್ಲಿ ಗುಜರಾತದಲ್ಲಿ ಇಲ್ಲಿ ನಮ್ಮಲ್ಲಿ 6 ಗಂಟೆ ಆಗಿತ್ತು ಅಂತ ತಿಳ್ಕೊಳ್ಳಿ ಬೆಳಗ್ಗೆ. ಗುಜರಾತದಲ್ಲಿ ಎಷ್ಟಾಗಿರ್ತದೆ? ಆ್ಯಕ್ಚುಲಾಗಿ 5 ಗಂಟೆ ಆಗಿರ್ತದೆ. ಅರುಣಾಚಲ ಪ್ರದೇಶದಲ್ಲಿ ಎಷ್ಟು ಗಂಟೆ ಆಗಿರ್ತದೆ ಅಂತ ಏನಾದರೂ ಕೇಳಿದ್ರೆ ಅಲ್ಲಿ 7 ಗಂಟೆ ಆಗಿರ್ತದೆ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 2 ಗಂಟೆ ಡಿಫ್ರೆನ್ಸ್ ಇದೆ. SSCನಲ್ಲಿ 1-2 ಸರಿ ಕೇಳಿದ್ದಾನೆ ಈ ಪ್ರಶ್ನೆನ. ಬಟ್ ಇಲ್ಲಿ ಇವ್ರೇನು ಕೇಳಿರೋದಂದರೆ 6 ಗಂಟೆ ಯಾವ ದೇಶದಲ್ಲಿ ಮೀನ್ಸನ್ನು ಯಾವ ಲ್ಯಾಂಗಿಟ್ಯೂಡ್ನಲ್ಲಿ ಆಗಿರ್ತದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, 7 ಡಿಗ್ರಿ 30 ನಿಮಿಷಗಳ ಪಶ್ಚಿಮ. ಓಕೆ, ಪೂರ್ವ ಅಲ್ಲ, ಅದು ಪಶ್ಚಿಮ. ಓಕೆ, ಇಲ್ಲಿ ಪೂರ್ವ ಅಂತಲೂ ಕೊಟ್ಟಿದ್ದಾನೆ. ಈ ಪೂರ್ವ ಆಗೋದಿಲ್ಲ. ಪೂರ್ವ ಅಂತ ಬಂದರೆ ಇದ್ರೇನೋ ಇಲ್ಲಿ ಆ್ಯಕ್ಚುಲಾಗಿ ನಮಗಿಂತ 5 ಗಂಟೆ ಹಿಂದಿದ್ರೆ ಅವ್ರದ್ದು 7 ಗಂಟೆ 30 ನಿಮಿಷ ಪೂರ್ವ ಬರ್ತದೆ. ಸರಿನಾ? ಸೊ ಇದು ನೆನಪಿರಲಿ, ಇದು ಕಾನ್ಸೆಪ್ಟ್ ನಿಮ್ಗೆ ಬೇಗ ಜಿಯೋಗ್ರಫಿ ಕ್ಲಾಸ್ ಮಾಡಿದ್ರೆ ಇದನ್ನು ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ 88ನೇ ಪ್ರಶ್ನೆ ಏನಿದೆ ಅಂದರೆ ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ ಅಂದರೆ ಸರ್ಫೇಸ್ ಲೆವೆಲ್ ಏನಿರ್ತಾವಲ್ವಾ, ಸರ್ಫೇಸ್ ಲೆವೆಲ್ ಭೂಕಂಪನ ಅಲೆಗಳು ಅವು ವಿನಾಶಕಾರಿಯಾಗಿರ್ತವೆ. ಸರ್ಫೇಸ್ ಲೆವೆಲ್ಗೆ ಯಾವುದು ಇನ್ನೊಂದು ಹೆಸರು ಅಂದರೆ ಲವ್ ವೇವ್ಸ್ ಅಂತಾರೆ. ಓಕೆನಾ? ಇದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ, ನದಿಯ ತಿರುವು, ಮೇಂಡರ್ ಅಂತ ಬರುತ್ತಲ್ವ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 90ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ, ಯಾವುದಂದರೆ ಗಲ್ಫ್ ಸ್ಟ್ರೀಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಗಲ್ಫ್ ಸ್ಟ್ರೀಮ್ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 91ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಟ್ರೋಫೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಯಾವುದಾದ ನಂತರ ಮಿಯೋಸ್ಫಿಯರ್, ಅಯೋನೋಸ್ಫಿಯರ್, ಎಕ್ಸೋಸ್ಫಿಯರ್, ಇದೇ ಅದರ ಆರ್ಡ್ರು. ಸೊ ಫಸ್ಟ್ ಯಾವುದು ಬರ್ತದೆ ಅಂದರೆ ಟ್ರೋಫೋಸ್ಫಿಯರ್, ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಟ್ರೋಫೋಸ್ಫಿಯರ್ ಪರಿವರ್ತನಾ ಮಂಡಲ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಜ್ವಾಲಾಮುಖಿಯ ಬೆಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಬೆಟ್ಟಗಳು ಅಂತ ಕೇಳಿದ್ದಾರೆ. ಓಕೆ, ಮೌಂಟ್ಸ್ ಬರ್ತಾವೆ ಗೊತ್ತಾ ಕೆಳಗಡೆ. ಸೊ ಆ ಮೌಂಟ್ಸ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಏನಂತ ಕರೀತಾರೆ ಅಂದರೆ ಗಯೋಟ್ಸ್ ಅಂತ ಕರೀತಾರೆ. ಓಕೆ, ಗಯೋಟ್ಸ್ ಅಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ 4. 92ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಕಂಡುಬರುತ್ತದೆ? ಓಕೆ, ಈ ಮಾರುತಗಳ ಬಗ್ಗೆ ಕೂಡ ಇದ್ರ ಪ್ರಶ್ನೆ ಕೇಳಿದ್ದ. ಯಾವುದು ರೀಸೆಂಟಾಗಿ BMTCನಲ್ಲೂ VOದಲ್ಲಿ ಕೇಳಿದ್ದ ನೋಡಿ ಇದನ್ನು. ಓಕೆ, ಚಿನುಕೆಯಲ್ಲಿ ಕಂಡು ಬರ್ತದೆ? ಅಮೇರಿಕಾದಲ್ಲ, ಉತ್ತರ ಅಮೇರಿಕಾನ, ದಕ್ಷಿಣ ಅಮೇರಿಕಾನ? ಉತ್ತರ ಅಮೇರಿಕಾದಲ್ಲಿ ಕಂಡು ಬರ್ತದೆ. SSCನಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ಮೊನ್ನೆ ರೀಸೆಂಟಾಗಿ ನಡೆದಿರೋ SSC MTSನಲ್ಲಿ ಹಿಮಭಕ್ಷಕ ಅಂದು ಯಾವ ನದಿಯ ಯಾವ ಮಾರುತಕ್ಕೆ ಕರೀತಾರೆ ಅಂತ ಕೇಳಿದ್ದ. ಅದಕ್ಕೆ ಸರಿಯಾದ ಉತ್ತರ ಕೂಡ ಇದು ಚಿನುಕ್. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಇದು. ಇಲ್ಲಿ ಫೋನ ಮತ್ತು ಬೋರಾ ಮತ್ತು ಹರ್ಮಟನ್ ಅಂತ ಬಂದಿದೆ ಅಲ್ವಾ, ಈ ಹರ್ಮಟನ್ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಸಹರಾ ಮರುಭೂಮಿಯಲ್ಲಿ ಕಂಡುಬರುವ ಮಾರುತ ಯಾವುದು ಅಂದರೆ ಹರ್ಮಟನ್. ಭಾರತದ ಸ್ಥಳೀಯ ಮಾರುತ ಯಾವುದು? ಲೂ ಅನ್ನೋದು ಬರ್ತದೆ. ಓಕೆ, ಎಲ್ಲಿ ಕಂಡು ಬರ್ತದೆ? ರಾಜಸ್ಥಾನ್, ಹಿಮಾಚಲ ಪ್ರದೇಶ ಮತ್ತು ಯಾವುದು ಪಂಜಾಬದಲ್ಲಿ ಕಂಡು ಬರ್ತದೆ. ಸರಿನಾ? ಸೊ ನೆಕ್ಸ್ಟ್ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಶಿವಮೊಗ್ಗ ರೈಟ್ ಇದೆ. ಕಮ್ಮಸಂದ್ರ ವನ್ಯಜೀವಿ, ಕಮ್ಮಸಂದ್ರ ನೋಡಿದ್ರೆ ಕೋಲಾರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕಪ್ಪತ್ತಗುಡ್ಡ ಎಲ್ಲಿ ಬರ್ತದೆ? ಕಪ್ಪತ್ತಗುಡ್ಡ ನ್ಯೂಸಲ್ಲಿ ಎಷ್ಟು ಫುಲ್ ಹೆವಿ ಇತ್ತು ಇದು. ನೀವು ಕಪ್ಪತ್ತಗುಡ್ಡ ಎಲ್ಲಿ? ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ ಇದಕ್ಕೆ ನಾವು. ಓಕೆನಾ? ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತಲೂ ಕರ್ಕೊಂಡು ಇದನ್ನು ಬೇಕಾದರೆ. ಇದು ಯಾವುದಂದರೆ ಗದಗನಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಇದ್ರ ಜೋಗಿಮಟ್ಟಿ ಎಲ್ಲಿ ಕಂಡು ಬರ್ತದೆ? ಜೋಗಿಮಟ್ಟಿ ಎಲ್ಲಿ ಕಂಡು ಬರ್ತದೆ? ಕರ್ನಾಟಕದ ಊಟಿ. ಯಾವುದು? ಜೋಗಿಮಟ್ಟಿ ಅಲ್ವಾ? ಎಲ್ಲಿ ಕಂಡು ಬರ್ತದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸೊ A, B ಮಾತ್ರ ಸರಿಯಾಗಿದ್ದಾವೆ. ಸರಿನಾ? A, B ಮಾತ್ರ ಸರಿಯಾಗಿದ್ದಾವೆ. ಸಾರಿ, A, B ಸರಿಯಾಗಿದ್ದಾವ? ಓಕೆ, ಓಕೆ, A, B ಸರಿಯಾಗಿದ್ದಾವೆ ನೋಡಿ ಇದರಲ್ಲಿ. A, B ಸರಿಯಾಗಿದ್ದಾವೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 95ನೇ ಪ್ರಶ್ನೆ, ಮಾಂಜ್ರಾ ಮತ್ತು ಕಾರಂಜ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ಡ್ರೈನೇಜ್ ವ್ಯವಸ್ಥೆಗಳನ್ನು ಹೊಂದಿವೆ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವೃಕ್ಷ ಮಾದರಿ, ಸಮಾನಾಂತರ ವ್ಯವಸ್ಥೆ,
ಇದು ಎಲ್ಲ ಬಿಡಿ ಇದನ್ನು, ಓಕೆನಾ. ಈ ಪ್ಯಾರಲಲ್ ಯಾವ್ದು ಕಂಡು ಬರ್ತವೆ, ಪಶ್ಚಿಮಕ್ಕೆ ಹರಿಯುವ ನದಿಗಳಿದಾವಲ್ಲ ಅವೆಲ್ಲ ಇದ್ರೇನು ಪ್ಯಾರಲಲ್ ವ್ಯವಸ್ಥೆ ಕಂಡು ಬರ್ತವೆ. ಇದು ವೃಕ್ಷ ಮಾದರಿ ಮೀನ್ಸ್ ಏನು ಡೆಂಡ್ರೈಟ್ಸ್ ಸಿಸ್ಟಮ್ ಅಂತ ಕರೀತಾರೆ ಅದಕ್ಕೆ, ಓಕೆನಾ. ಅದಕ್ಕೆ ಡೆಂಡ್ರೈಟ್ ಸಿಸ್ಟಮ್ ಅಂದರೆ ಇಷ್ಟೇ, ಏನಿಲ್ಲ. ಇವಾಗ ಒಂದು ಯಾವುದಾದ್ರು ಮೇನ್ ನದಿ ಹರಿತಿತ್ತಂದರೆ ಅದ್ರ ಪಕ್ಕ ಹೀಗೆ ಬಂದು ಸೇರಬೇಕು ಎಡದಂಡೆಯಿಂದ ಬಲದಂಡೆಯಿಂದ, ಇದಕ್ಕೆ ಡೆಂಡ್ರೈಟ್ಸ್ ಅಂತ ಕರೀತಾರೆ, ಓಕೆನಾ. ಇದರಲ್ಲಿ ಯಾವುದರಲ್ಲಿ ನಂದಿದುರ್ಗದಲ್ಲಿ ಯಾವ ವ್ಯವಸ್ಥೆ ಕಂಡು ಬರ್ತದೆ ನದಿದು ಹೇಳಿ ನೋಡೋಣ. ಅದರಲ್ಲಿ ಆಪ್ಷನ್ ಇಲ್ಲೇ ಇದೆ ನೋಡಿ, ಇದರಲ್ಲಿ 4ರಲ್ಲಿ ಒಂದಿದೆ. ಆಪ್ಷನ್ 1 ಮಾತ್ರ ಅಲ್ಲ ಇದು, ಓಕೆ. ಇದು ಮಾತ್ರ ಅಲ್ಲ ನೋಡಿ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ, ಬಟ್ ಅದಕ್ಕೆ ಯಾವುದು ಉತ್ತರ ಅಂತ ಕಮೆಂಟ್ ಮಾಡಿ, ಸರಿನಾ. ಯಾಕಂದರೆ ಆ ಪ್ರಶ್ನೆ ಕೇಳ್ತಿದ್ದಾನೆ ಈ ಥರ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 96ನೇ ಪ್ರಶ್ನೆ. ನುಬ್ರಾ ಕಣಿವೆ ಲಡಾಖ್ನಲ್ಲಿದೆಯಾ? ಹೌದು, ನುಬ್ರಾ ಕಣಿವೆ ಲಡಾಖ್ನಲ್ಲಿದೆ. ಅರಕು ಕಣಿವೆ ಆಂಧ್ರ ಪ್ರದೇಶದಲ್ಲಿದೆ. ಹೌದು, ಅರಕು ಕಣಿವೆ ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶಕ್ಕೆ ಉತ್ತರದಲ್ಲಿ ಮಾತ್ರ ಇರಬೇಕಾ, ದಕ್ಷಿಣದಲ್ಲಿ ಯಾವುದೂ ಇರಬಾರ್ದಾ? ಇದೆ, ಓಕೆನಾ. ಸಿಂಕೋಟ ಇಲ್ಲಿದೆ, ಸುರ್ಮಾ ಇಲ್ಲಿದೆ. ಸುರ್ಮಾ ಅಸ್ಸಾಂದಲ್ಲಿದೆ, ಸಿಂಕೋಟ ಇದ್ರೆ ತಮಿಳುನಾಡಲ್ಲಿದೆ. ಅವು ಕೂಡ ನೆನಪಿರಲಿ, ಇಂಪಾರ್ಟೆಂಟ್ ಕೇಳಿದಾನೆ SSCನಲ್ಲಿ ಜಾಸ್ತಿ ಟೈಮ್ ಕೇಳಿರೋ ಪ್ರಶ್ನೆಗಳವೆಲ್ಲ. ಸೊ ನೆಕ್ಸ್ಟ್ ಕಾಂಗ್ರಾ ಕಣಿವೆ ಅಂತ ಕೇಳಿದಾನೆ. ಕಾಂಗ್ರಾ ಕಣಿವೆ ಎಲ್ಲಿದೆ? ಅರುಣಾಚಲ್ ಪ್ರದೇಶದಲ್ಲಿದೆಯಾ? ಏನು ಅಲ್ವಾ? ಹೇಳಿ ನೋಡೋಣ, ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕಾಂಗ್ರಾ? ಅರುಣಾಚಲ್ ಪ್ರದೇಶ ಅಲ್ಲ. ಕಾಂಗ್ರಾ ಕಂಡು ಬರೋದು ಎಲ್ಲಿ ಅಂತಂದರೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರ್ತದೆ, ಓಕೆ. ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರ್ತದೆ. ಜೋಹರ್ ಕಣಿವೆ ಕಂಡು ಬರೋದು ಎಲ್ಲಿ ಅಂದರೆ ಉತ್ತರಾಖಂಡ, ಓಕೆ. ಜೋಹರ್ ಕುಂಡ ಕಂಡು ಬರೋದೆಲ್ಲಿ? ಜೋಹರ್ ಪದ್ಧತಿ ಕಂಡು ಬರೋದಲ್ಲಿ ರಾಜಸ್ಥಾನ ಅಲ್ವಾ? ಹೇಳಿ. ಸೊ ಇದಕ್ಕೆ ಆಪ್ಷನ್ ಮೀನ್ಸ್ ಏನೋ ಹೇಳಿಕೆ 3 ಮಾತ್ರ ಸರಿ ಆಗ್ತವೆ ನೋಡಿ ಅದನ್ನು, ಓಕೆನಾ. A, B ಮತ್ತು D ಸರಿ ಆಗ್ತವೆ. ಮೀನ್ಸ್ ಏನೋ ಹೇಳಿಕೆ 3ಗಳು ಮಾತ್ರ ಸರಿ ಆಗ್ತವೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 97ನೇ ಪ್ರಶ್ನೆ. ಬಾಬ್ ಎಲ್ ಮಾಂಡೇಬ್ ಜಲಸಂಧಿಯು ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಎಲ್ಲ ಇವಾಗ ಜಲಸಂಧಿ ಬಗ್ಗೆ ಕೇಳ್ತಿದ್ದಾನೆ, ಓಕೆನಾ. ಸ್ಟ್ರೇಟ್ಸ್ ಅಂತ ಕರೀತಾರಲ್ವ ಇಂಗ್ಲೀಷಲ್ಲಿ, ಅದ್ರ ಬಗ್ಗೆ ಕೇಳ್ತಿದ್ದಾನೆ. ಯಾವುದು ಅಂದರೆ ಕೆಂಪು ಸಮುದ್ರ ಮತ್ತು ಇನ್ನೊಂದು ಯಾವುದು ಅಂದರೆ ಏಡನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ, ಓಕೆ. ಯಾವುದು? ಕೆಂಪು ಸಮುದ್ರ, ರೆಡ್ ಸಿ ಮತ್ತು ಏಡನ್ ಕೊಲ್ಲಿಯೊಂದಿಗೆ ಯಾವ್ದು ಸಂಪರ್ಕ ಮಾಡ್ತದೆ ಅಂತ ಕೇಳಿದ್ರೆ ಬಾಬ್ ಎಲ್ ಮಾಂಡೇಬ್ ಜಲಸಂಧಿ, ಓಕೆನಾ. ಬಾಬ್ ಎಲ್ ಮಾಂಡೇಬ್ ಜಲಸಂಧಿ ಇದು ಸಂಪರ್ಕ ಮಾಡ್ತದೆ, ಸರಿನಾ. ಇದು ನೆನಪಿರಲಿ. ಸೊ ನೆಕ್ಸ್ಟ್ 98ನೇ ಪ್ರಶ್ನೆ ಏನಿದೆ ಅಂದರೆ ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. 15, 13, 14, 10 ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 15 ಸರಿಯಾದ ಉತ್ತರ ಆಗ್ತದೆ, ಸರಿನಾ. ನಮ್ಮ ಕರ್ನಾಟಕ ಯಾವ ಕೃಷಿ ಹವಾಮಾನ ಪ್ರದೇಶಗಳಲ್ಲಿ ವಿಭಾಗ ಮಾಡಿದ್ದಾರೆ? ಟೋಟಲ್ 2 ಬರ್ತವೆ ನಮ್ಮ ಕರ್ನಾಟಕ ಅಂದರೆ, ಒಂದೇ ಬರೋದಿಲ್ಲ. ಅವು 2 ನಂಬರ್ ಹಾಕಿ ನೋಡೋಣ. ನಂಬರ್ ಏನು ಕೇಳಲ್ಲ ಮ್ಯಾಕ್ಸಿಮಮ್, ಬಟ್ ಸುಮ್ಮನೆ ನೀವು ನೋಡ್ಕೊಂಡಿದ್ದೀರಲ್ಲ ಅಂತ ಕೇಳಿದೆ ಅಷ್ಟೇ, ಓಕೆ. ಸೊ ನೆಕ್ಸ್ಟ್ 99ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಪೆನಿನ್ಸುಲರ್ ಪ್ಲೇಟೋ ಇದೆಯಲ್ಲ ಅದರದ್ದು ಅತಿ ಉದ್ದವಾದ ಅತಿ ದೊಡ್ಡದಾದ ನದಿ ಯಾವುದು ಅಂದರೆ ಗೋದಾವರಿ ನದಿ. ಎರಡನೇದು ಅಂದರೆ ಕೃಷ್ಣಾ ನದಿ. ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡದಾದ ನದಿ ಯಾವುದು ಪೆನಿನ್ಸುಲರ್ ಪ್ಲೇಟೋದಲ್ಲಿ ಅಂತ ಕೇಳಿದ್ರೆ ಪರ್ಯಾಯ ದ್ವೀಪದ ಅಂದರೆ ಅದು ನರ್ಮದಾ ಅಂತ ಬರ್ತದೆ, ಸರಿನಾ. ಸೆಕೆಂಡ್ ಹೈಯೆಸ್ಟ್ ಯಾವುದು ಪಶ್ಚಿಮಕ್ಕೆ ಹರಿಯೋದು ಅಂತ ಕೇಳಿದ್ರೆ ತಾಪ್ತಿ ಅಂತ ಬರ್ತದೆ, ಸರಿನಾ. ಸೊ ಇಲ್ಲಿ ನೆನಪಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಗೋದಾವರಿ. ಸೋನ್ ಅಂತ ಬರೋದೇ ಇಲ್ಲ, ಯಾಕಂದರೆ ಪೂರ್ವಕ್ಕೆ ಹರಿಯುವ ನದಿ ಇದು, ಸರಿನಾ. ಆ್ಯಕ್ಚುಲಾಗಿ ಇದರಲ್ಲೇ ಬರೋದಿಲ್ಲ, ಪೆನಿನ್ಸುಲರ್ ಪ್ಲೇಟೋದಲ್ಲಿ ಏನೋ ಈ ಲೆಕ್ಕಿಗೆ ಬರೋದಿಲ್ಲ. ಅದು ಉತ್ತರ ಭಾರತದಲ್ಲಿ ಬರ್ತದೆ ಸೋನ್ ನದಿ. ಯಾವ ನದಿಗೆ ಹೋಗಿ ಸೇರ್ತದೆ ಹೇಳಿ ನೋಡೋಣ. ಸೊ ನೆಕ್ಸ್ಟ್ 100ನೇ ಪ್ರಶ್ನೆ ಏನಿದೆ ಅಂದರೆ ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನಂತ ಕರೆಯಲಾಗ್ತದೆ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಅಕ್ಯುಮುಲೇಷನ್, ಅಸಿಮಿಲೇಷನ್ ಮತ್ತು ಡಿಫ್ಯೂಷನ್ ಮತ್ತು ಎವಾಲ್ಯೂಷನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಅಸಿಮಿಲೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ, ಓಕೆನಾ. ಇಂಗ್ಲೀಷಲ್ಲಿ ನೋಡೋದಾದರೆ ಇದು ಅಸಿಮಿಲೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಓಕೆನಾ. ಕನ್ನಡದಲ್ಲಿ ಬರೋದಾದರೆ ಸಮೀಕರಣ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಓಕೆನಾ. ಸಮೀಕರಣ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಅಸಿಮಿಲೇಷನ್, ಓಕೆನಾ. ಸೊ ಇಲ್ಲಿವರೆಗೂ ಇದಾಗಿತ್ತು PDO non-HK 2024 ಪೇಪರ್ 1 ತಾತ್ಕಾಲಿಕವಾದ ಕೀ ಉತ್ತರಗಳು, ಸರಿನಾ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಸರಿಯಾದ ಉತ್ತರಗಳನ್ನ ಹಾಕಿದ್ದೀವಿ. ಎಲ್ಲಾದರೂ ಒಂದು ಕನ್ಫ್ಯೂಷನ್ ಆಗಿರೋದು ನಿಮ್ಗೆ ಹೇಳಿದ್ದೀವಿ, ಸರಿನಾ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ಇದರಲ್ಲೇ ಪಿನ್ ಮಾಡಿರ್ತೀನಿ ನಾನು ಅದನ್ನು, ಅಫಿಷಿಯಲ್ ಕೀ ಆನ್ಸರ್ನ. ಹಾಗೆ ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಡೌಟ್ ಇದ್ದರೆ ಸೊ ನೀವು ಕೂಡ ಕಮೆಂಟ್ ಮಾಡಿ, ಸರಿನಾ. ಸೊ ಇದು ರಾಂಗ್ ಇದೆ, ಇದು ರೈಟ್ ಇದೆ, ಇಲ್ಲ ಅಂತಂದರೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂತ ನೋಡ್ಕೊಳ್ಳಿ ಅಂತ ನೀವು ಕಮೆಂಟ್ ಮಾಡಿ. ಸೊ ಅದನ್ನು ನಾನು ಮತ್ತೊಂದು ಸರಿ ಸ್ವಲ್ಪ ರೀಚೆಕ್ ಮಾಡಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಸರಿನಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.